सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। यं प्रव्रजन्तमनुपेतमपेतकृत्यं द्वैपायनो विरहकातर आयुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। गुरुब्रह्मा गुरुर्विष्णुर्गुरुर्देवो महेश्वरः गुरुः साक्षात् परब्रह्म तस्मै ಶ್ರೀ ಗುರವೇ ನಮಃ. ಎಲ್ಲ ಭಗವದ್ಭಕ್ತರೇ, ಎರಡನೇ ದಿನದ ಪಾರಾಯಣೆ ಮುಕ್ತಾಯ ಆಗಿದೆ. ಎರಡನೇ ದಿನದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಬೆಳಗಿನ ಕಾಲದಲ್ಲಿ ಭಗವದ್ಗೀತೆಯ ಸಂಪೂರ್ಣ ಪಠನ ಇಲ್ಲಿ ಆಗಿದೆ. ಭಾಗವತಕ್ಕೆ ಮತ್ತು ಭಗವದ್ಗೀತೆಗೆ ಬಹಳ ಅನ್ಯೋನ್ಯವಾಗಿರುವಂತಹ ಸಂಬಂಧ. ಸಂಪೂರ್ಣವಾಗಿರುವಂತಹ ಪಾರಾಯಣೆಯನ್ನು ಮಾತೆಯರೆಲ್ಲರೂ ಕೂಡ ಮಾಡಿದ್ದಾರೆ. ತುಂಬ ಸಂತಸದ ವಿಷಯ ಅಂತಂದರೆ ಗುರುಗಳ ಅನುಗ್ರಹ. ಹಾಗಾಗಿ ಎಲ್ಲರಿಗೂ ಕೂಡ ಕಂಠಸ್ಥ ಹೇಳ್ತಾ ಇದ್ರು ಯಾರು. ಹಲವರು ಅದನ್ನು ಪುಸ್ತಕವನ್ನು ಬಿಟ್ಟು ಹೇಳ್ತಾರೆ, ಹಾಗೆ ನಾವು ಕಂಡಾಗಾಯಿತು ಅಂತೇಳಿ ನಮಗೆ ಇಲ್ಲಿಯ ಆತ್ಮೀಯರು ಹೇಳ್ತಾ ಇದ್ರು. ನಮ್ಮ ಲೌಕಿಕ ಜೀವನದ ಜೊತೆಗೆ ಅಧ್ಯಾತ್ಮದ ಬದುಕು ಇರಬೇಕು ಅಂತೇಳಿ ನೋಡಿ, ಡಿ ವಿ ಜಿಯವರು ತುಂಬ ಚೆನ್ನಾಗಿ ಅದನ್ನು ವರ್ಣನೆ ಮಾಡ್ತಾರೆ. ನಮಗೆ ಯಾಕೆ ಈ ರೀತಿಯಾಗಿರುವಂಥ ಅಧ್ಯಾತ್ಮದ ಅನಿವಾರ್ಯತೆ ಅಂತಂದರೆ, ನಿಜವಾದ ಸಂತಸದ ಬದುಕಿಗೆ ಅದು ಅನಿವಾರ್ಯ. ನಾವು ಎಷ್ಟೇ ಲೌಕಿಕವಾಗಿರುವಂಥ ಜೀವನದಲ್ಲಿ ಸಂಪತ್ತನ್ನು ಗಳಿಸಿಕೊಂಡರೂ ಕೂಡ ಒಂದು ಹಂತದಿಂದ ಅದು ನಮಗೆ ಪ್ರಶ್ನಾರ್ಥಕವಾಗಿ ಉಳಿತದೆ ಹೊರತಾಗಿ ನಮಗೆ ನಿಜವಾದ ಸಂತಸವನ್ನು, ಬದುಕಿಗೆ ಮಾರ್ಗವನ್ನು ಅದು ತೋರಿಸುವುದಿಲ್ಲ. ಡಿ ವಿ ಜಿಯವರು ಚೆನ್ನಾಗಿ ಅದನ್ನು ವರ್ಣನೆ ಮಾಡಿದರು. ಎರಡು ಕೋಣೆಯ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಕರಾಟವನಾಡು, ವಿರಮಿಸೊಪ್ಪನೆ ಮೌನದೊಳು ಒಳಮನೆಯ ಶಾಂತಿಯಲಿ, ವರ ಯೋಗ ಸೂತ್ರವಿದು ಮಂಕುತಿಮ್ಮ. ಯೋಗ ಸೂತ್ರ ಅಂತ ನಾವು ಹೇಳ್ತೇವಲ್ಲ, ಯಾವುದು ಯೋಗ ಸೂತ್ರ ಅಂತಂದ್ರೆ, ಎರಡು ಕೋಣೆ ನೀ ಮಾಡು ಮನದ ಆಲಯದಲ್ಲಿ. ಈಗ ನಮ್ಮ ಇಡೀ ಬದುಕಿನಲ್ಲಿ ನಾವು ಈಗ ನಮ್ಮ ಮನೆಗೆಲ್ಲ ಬಹಳಷ್ಟು ಕೋಣೆ ಇದೆ, ಆದರೆ ನಮಗೆ ನಮ್ಮದಾಗಿರುವಂಥ ಏನು ಮನ ಇದೆ, ನಮ್ಮದಾಗಿರುವಂಥ ಶರೀರ ವ್ಯವಸ್ಥೆ ಇದೆ, ಮನಸ್ಸು ಬುದ್ಧಿಗಳಿದ್ದಾವೆ, ಅದಕ್ಕೂ ಕೂಡ ನಾವು ಎರಡು ಕೋಣೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ. ಹೊರ ಕೋಣೆಯಲ್ಲಿ ರೋಗರಾಟವನಾಡು. ಹೊರ ಕೋಣೆ ಅಂತಂದ್ರೆ ನಾವು ನಿತ್ಯವೂ ಮಾಡುವಂತಹ ವ್ಯವಹಾರಗಳು, ಅದನ್ನೆಲ್ಲ ಮಾಡ್ಕೊಳ್ಬೇಕು. ಅದನ್ನು ಯಾವುದನ್ನು ಕೂಡ ಬಿಡುವ ಹಾಗಿಲ್ಲ. ಎಲ್ಲವನ್ನು ಕೂಡ ನಮ್ಮ ಕರ್ತವ್ಯ ಅಂತ ಏನಿದೆ ಅದನ್ನು ಎಲ್ಲವನ್ನು ಕೂಡ ನಾವು ಚಾಚೂ ತಪ್ಪದೆ ಮಾಡ್ತಾ ಬರಬೇಕು. ಆದರೆ ಆ ನಮ್ಮ ಎಲ್ಲ ಕರ್ತವ್ಯಗಳು ಕೂಡ ನಮಗೆ ಸಂತಸವನ್ನು ಉಂಟು ಮಾಡುವುದು ಯಾವಾಗ ಅಂತಂದ್ರೆ, ವಿರಮಿಸೊಬ್ಬನೆ ಮೌನದೊಳು ಒಳಮನೆಯ ಶಾಂತಿಯಲ್ಲಿ. ನಮ್ಮ ಒಳಗಿನ ಮನೆ ಚೆನ್ನಾಗಿದ್ರೆ ನಮ್ಗೆಲ್ಲವೂ ಕೂಡ ಸುಖವಾಗಿರ್ತದೆ. ಅಂದ್ರೆ ನಮ್ಮ ಮನಸ್ಸು, ಬುದ್ಧಿ ಇವೆಲ್ಲವೂ ಕೂಡ ತುಂಬಾ ಶಾಂತವಾಗಿರುವಂತೆ ನೋಡಿಕೊಳ್ಬೇಕು. ಯಾಕೆಂದ್ರೆ ಈ ಹೊರಕೋಣೆಯ ಆಟ ಏನಿದೆ ಅದು ನಾವು ಅಂದುಕೊಂಡಂತೆ ಎಲ್ಲವೂ ಕೂಡ ಆಗುವುದಿಲ್ಲ. ನಾವು ಅಂದುಕೊಂಡದ್ದಕ್ಕೆ ವ್ಯತಿರಿಕ್ತವಾಗಿ ಏನೇನೋ ಆಗುವುದು. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ನಾವು ನಿಭಾಯಿಸುವುದಕ್ಕೆ ಅರ್ಹತೆಯನ್ನು ಪಡೆಯುವುದು ಒಳಮನೆಯ ಶಾಂತಿ ಇದ್ರೆ ಮಾತ್ರ. ವಿರಮಿಸೊಬ್ಬನೆ ಮೌನದೊಳು ಒಳಮನೆಯ ಶಾಂತಿಯಲ್ಲಿ, ವರ ಯೋಗ ಸೂತ್ರವಿದು ಮಂಕುತಿಮ್ಮ. ಇದೇ ನಿಜವಾದ ಯೋಗ ಸೂತ್ರ ಅಂತೇಳಿ ಡಿ ವಿ ಜಿಯವರು ಹೇಳಿ. ಹಾಗೆ ಈ ಹಿನ್ನೆಲೆಯಲ್ಲಿ ನಮಗೆ ನಮ್ಮ ಸಂಸಾರದ ವ್ಯವಸ್ಥೆಗಳು, ಅದರ ಜಂಜಾಟಗಳು, ಅದರಲ್ಲಿ ನಾವೆಲ್ಲರೂ ಕೂಡ ಹೋರಾಡುವಂತಹದ್ದು, ಅದರ ಜೊತೆಗೆ ಇದು ಅತ್ಯಂತ ಅನಿವಾರ್ಯವಾದಂತಹ ಸನ್ನಿವೇಶಗಳು ನಮಗೆ. ಹಾಗಾಗಿ ನಮ್ಮ ಇಡೀ ಪರಂಪರೆ ನೋಡಿ, ಬೆಳಗಿನ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ಒಂದಷ್ಟು ಹೊತ್ತು ದೇವರ ಮನೆಯಲ್ಲಿ ಭಜನೆಯೋ ಇತ್ಯಾದಿಯನ್ನು ಮಾಡುವಂತಹ ಒಂದು ಭವ್ಯವಾದಂತಹ ಪರಂಪರೆ ನಮಗೆ. ಅದನ್ನು ಕಟ್ಟಿಕೊಟ್ಟು, ಯಾಕೆಂದ್ರೆ ನಿಜವಾಗ ಸಂತಸ ಅಲ್ಲಿ ಆಗುತ್ತದೆ ಅಂತೇಳಿ ನಾವು ಈ ಹಿನ್ನೆಲೆಯಲ್ಲಿ ಭಾಗವತ ಮಹಾಯಜ್ಞ ಅದು ಕೂಡ
ನಿಜವಾದ ಆಂತರಂಗಿಕವಾಗಿರುವಂತಹ ಸಂತಸ ಹೇಗೆ ಎಂಬುದನ್ನ ಭಗವಂತ ಹೇಳಲಿಕ್ಕೆ ಹೊರಟದ್ದು. ಅದನ್ನ ವ್ಯಾಸರು ವರ್ಣನೆ ಮಾಡ್ತಾ ಬಂದರು, ಹೀಗಿದೆ ಬದುಕೆಂಬುದು ಹೀಗೆ ಅಂತ ಹೇಳಿ. ಈ ಭಾಗವತದ ಮಹಾಯಜ್ಞದ ನಾವು 2ನೇ ದಿನದಲ್ಲಿ ಉಪನ್ಯಾಸದಲ್ಲಿ ಇದ್ದೇವೆ. ಭಾಗವತದ ಮಹತ್ವವನ್ನ ಪ್ರತಿದಿನವೂ ಕೂಡ ನಾವು ಒಂದಷ್ಟು ಚಿಂತನೆ ಮಾಡಿಕೊಂಡೇ ಮುಂದೆ ಸಾಗುತ್ತಾ ಬಂದರು. ಇಂದಿನ ಕಥೆಗಳು ಏನೇನಿತ್ತು ಅಂತಂದ್ರೆ, ಇಂದು ಧ್ರುವಚರಿತ್ರೆ ಬಂದಿದೆ, ಅದೇ ರೀತಿಯಾಗಿ ಇವತ್ತಿನ ಭಾಗದಲ್ಲಿ ಅದೇ ರೀತಿಯಾಗಿ ಹಿರಣ್ಯಾಕ್ಷನ ವಧೆ ಇತ್ಯಾದಿ ಬಂದಿರುವಂತಹ ಹಲವಾರು ಕಥೆಗಳು. ಮುಖ್ಯವಾಗಿ ನಾವು ಆಯ್ದುಕೊಂಡದ್ದು ಒಂದಷ್ಟು ಅದನ್ನು ಚಿಂತನೆ ಮಾಡಬೇಕು, ನಾವು ದಶಮಸ್ಕಂದಕ್ಕೆ ಹೋಗಬೇಕು ಅಂತೇಳಿ. ಹಾಗಾಗಿ ಇದೆಲ್ಲ ಇಂದಿನ ಪಾರಾಯಣ ಭಾಗದಲ್ಲಿ ಬಂದಿದೆ. ಧ್ರುವಚರಿತ್ರೆ ಇತ್ಯಾದಿಗಳು ನಮಗೆ ಸ್ವಲ್ಪವಾಗಿ ಎಲ್ಲ ಯಕ್ಷಗಾನದಲ್ಲಿಯೋ ಅಥವಾ ಕೀರ್ತನೆಯಲ್ಲಿಯೋ ನಾವು ಕೇಳಿರುವಂತಹ ಕಥೆಗಳು. ತತ್ವಗಳೆಲ್ಲ ತುಂಬ ಇದ್ದಾವೆ, ಅದನ್ನು ತತ್ವಗಳು ತುಂಬ ಇದೆ. ಅದನ್ನೊಮ್ಮೆ ನಾವು ಸ್ಮರಣೆ ಮಾಡಿಕೊಂಡು ಭಾಗವತದ ಮಹತ್ವವನ್ನು ಒಮ್ಮೆ ಒಂದಷ್ಟು ಚಿಂತನೆ ಮಾಡಿಕೊಂಡು ಕಥೆಯಡೆಗೆ ಸಾಗಿ ಹೋಗೋಣ. ಈಗ ನಿನ್ನೆ ಆಯಿತು, ಒಂದಷ್ಟನ್ನು ಹೇಳಿದರು. ಭಾಗವತದ ಮಹತ್ವವೇನು ಎಂಬುದನ್ನ ಶುಕರು, ಶೌನಕರೇ ಮೊದಲಾದ ಋಷಿಗಳು ಅಂತ. ಶೌನಕಾದಿ ಋಷಿಗಳು ಅಂತಂದ್ರೆ ಸಾವಿರಾರು ಋಷಿಗಳಿದ್ರು. ಆಗ ಕಥೆಯನ್ನು ಕೇಳಲಿಕ್ಕೆ ಹೇಗಿತ್ತು ಅಂತಂದ್ರೆ, ನಮಗೆ ಸಣ್ಣ ಕಂಠ ಅಲ್ಲ, ಈಗ ಈ ರೀತಿಯಾಗಿ ಒಂದು ವ್ಯವಸ್ಥೆ, ಆಧುನಿಕವಾಗಿರುವಂತಹ ವ್ಯವಸ್ಥೆ ಏನೂ ಇರ್ತಾ ಇರಲಿಲ್ಲ. ಆದರೆ ಅವರ ಕಂಠವೇ ಹಾಗಿರ್ತಾ ಇತ್ತು. ಸಾವಿರಾರು ಋಷಿಗಳು ಯಾವುದೋ ಒಂದು ಮರದ ಕೆಳಗೋ ಆಶ್ರಮದಲ್ಲಿ ಕುಳಿತು ಕೇಳ್ತಾ ಇದ್ರು. ಒಬ್ಬರು ಹೇಳ್ತಾ ಇದ್ರು. ಈಗ ಪುನಃ ಶೌನಕಾದಿ ಋಷಿಗಳು ಕೇಳಿದ್ರು, ಸೂತರು ಹೇಳ್ತಾ ಇದ್ದಾರೆ, ಏತಸ್ಮಾತ್, ಇಲ್ಲಿ ಹೇಳಿರುವಂತಹ ಶ್ಲೋಕ ಇಲ್ಲಿ ಆರಂಭ ಆಗುತ್ತೆ. ಏತಸ್ಮಾತ್ ಅಪರಂ ಕಿಂಚಿತ್ ಮನಃಶುದ್ಧೇನ ವಿದ್ಯತೆ ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್. ಇದನ್ನು ನಾವು ನಿನ್ನೆ ಚಿಂತನೆ ಮಾಡಿದ್ದೇವೆ. ಜನ್ಮಾಂತರೇ ಭವೇತ್ ಪುಣ್ಯಂ. ನೋಡಿ, ನಾವು ಯಾವ ರೀತಿಯಲ್ಲಿ ಲೌಕಿಕವಾಗಿರುವಂತಹ ಸಂಪನ್ನ ಗಳಿಸಿಕೊಂಡರೂ ಕೂಡ ನಮ್ಮ ಇಡೀ ಬದುಕು ಎಷ್ಟೋ ಸಂದರ್ಭದಲ್ಲಿ ಸಂಕಲ್ಪದೊಂದಿಗೆ ಮುಕ್ತಾಯವಾಗಿ ಹೋಗ್ತದೆ. ಯಾವುದನ್ನು ಮಾಡ್ಲಿಕ್ಕಾಗುದಿಲ್ಲ. ಎಷ್ಟೋ ಕಾಲದಲ್ಲಿ ನಾವು ಅಂದುಕೊಳ್ತೇವೆ, ನಾನು ಇದನ್ನು ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು, ಇದನ್ನು ಮಾಡಬೇಕು ಎಂಬುದಾಗಿ ನಾನು ನಿರಂತರವಾಗಿ ಅಂದುಕೊಳ್ತಾ ಇದ್ದೆ ಎಂಬುದಾಗಿ ಅಂದುಕೊಳ್ತಲೇ ನಮ್ಮ ಬದುಕು ಕೊನೆಯವರೆಗೆ ಸಾಗಿ ಹೋಗ್ತದೆ. ಹಾಗಾಗಿ ಇದೆಲ್ಲ ಆಗಬೇಕು ಅಂತಂದ್ರೆ ಭಗವಂತನಿಗೆ ಸಂಕಲ್ಪ ಆಗಬೇಕು. ಭಗವಂತನಿಗೆ ಸಂಕಲ್ಪ ಆದ್ರೆ ಆಗ್ತದೆ. ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೆ. ಜನ್ಮಾಂತರದ ಪುಣ್ಯ ಇದ್ರೆ ಭಗವಂತ ಬರ್ತಾರೆ. ಹಾಗಾಗಿ ಈ ಅಕ್ಷರಗಳೆಲ್ಲ ಭಗವಂತನೇ. ಅಲ್ಲಿ ಮುಂದೆ ಹೇಳ್ತಾರೆ, ಪ್ರತ್ಯಕ್ಷರದಲ್ಲಿ ನಾನು ಇರ್ತೇನೆ ಅಂತೇಳಿ. ಕೃಷ್ಣ ಕೊನೆಯ ಕಾಲದಲ್ಲಿ ಉದ್ಧವ ಪ್ರಶ್ನೆ ಮಾಡ್ತಾರೆ, ಮುಂದೆ ಭಾಗವತದಲ್ಲಿ ಬರುವಂತಹ ವಿಷಯ. ನೀನು ಹೊರಟು ಹೋಗ್ತಾ ಇದೀಯಾ, ನಾವು ನಿನ್ನನ್ನು ಕಾಣುವುದು ಹೇಗೆ ಅಂತೇಳಿ. ಆಗ ಉದ್ಧವನಿಗೆ ಕೃಷ್ಣ ಹೇಳಿದ್ದು, ನಾನು ಭಾಗವತದಲ್ಲಿ ಇರ್ತೇನೆ, ಸೂಕ್ಷ್ಮವಾಗಿ ನಾನು ಭಾಗವತದಲ್ಲಿ ಇರ್ತೇನೆ ಎಂಬುದಾಗಿ ಉದ್ಧವನಿಗೆ ಹೇಳ್ತಾರೆ. ಭಾಗವತ ಅದೇ ಭಗವಂತ, ಅಷ್ಟು ಪವಿತ್ರವಾದದ್ದು. ಪರೀಕ್ಷಿತೆ ಕಥಾಂ ವಕ್ತುಂ ಸಭಾಯಾಂ ಸಂಸ್ಥಿತೆ ಶುಕೆ ಸುಧಾ ಕುಂಭಂ ಗೃಹೀತ್ವೈವ ದೇವಾಸ್ತತ್ರ ಸಮಾಗಮನ್. ನೋಡಿ, ಪರೀಕ್ಷಿತ ಮಹಾರಾಜನಿಗೆ ಶುಕ ಮಹರ್ಷಿಗಳು ಈ ಭಾಗವತವನ್ನು ಹೇಳ್ತಾ ಬಂದರು. ಗಂಗಾ ತೀರದಲ್ಲಿ ಹೇಳ್ತಾ ಬಂದಿದ್ದಾರೆ. ಆಗ ಮೊದಲನೇ ದಿನ ಕಥೆ ಇನ್ನೇನು ಆರಂಭವಾಗಿ ಇನ್ನು ಮುಕ್ತಾಯದ ಹಂತಕ್ಕೆ ಬರಬೇಕು, ಹೇಳ್ತಾ ಇದ್ದಾರೆ. ಸುಧಾ ಕುಂಭಂ ಗೃಹೀತ್ವೈವ. ದೇವತೆಗಳೆಲ್ಲ ಅಮೃತವನ್ನು ಹಿಡ್ಕೊಂಡು ಬಂದರು. ದೇವತೆಗಳ ಕೆಲಸ ಏನು ಅಂತಂದ್ರೆ, ಅವರು ಸ್ವಲ್ಪ ಸ್ವಾರ್ಥಿಗಳು, ಅವರಿಗೆ ಏನೋ ಒಂದು ಕೆಲಸ ಆಗಬೇಕು. ಹಾಗಾಗಿ ಅವರೇನು ಮಾಡಿದ್ರು ಅಂತಂದ್ರೆ, ಸುಧಾ ಕುಂಭಂ ಗೃಹೀತ್ವೈವ, ಅಮೃತವಾದ ಕುಂಭವನ್ನೆಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಶುಕರಿಗೆ ಹೇಳ್ತಾರೆ, ಸುಕನ್ನತ್ವಾವದನ್ ಸರ್ವೇ ಸ್ವಕಾರ್ಯ ಕುಶಲಾಸುರಾಹ ಕಥಾ ಸುಧಾಂ ಪ್ರಯಚ್ಛಸ್ವ ಗೃಹೀತ್ವೈವ ಸುಧಾಮಿಮಾಂ. ಹೇಳ್ತಾರೆ ಶುಕರೇ, ನೋಡಿ, ನಾವು ಇದು ಭೂಮಿಯಲ್ಲಿ ಎಲ್ಲೂ ಇರದೇ ಇರುವಂತಹ ಅಮೃತವನ್ನು ತೆಗೆದುಕೊಂಡು ಬಂದಿದ್ದೇವೆ. ಎಲ್ಲರ ಕೈಲೂ ಒಂದೊಂದು ಗಳಿಗೆ ಸುಧಾ ಕುಂಭಂ, ಇದನ್ನು ನಾನು ನಿಮಗೆ ಕೊಡ್ತೇನೆ, ನೀವು ಈ ಭಾಗವತನ್ನು ನಮಗೆ ಕೊಡಿ ಅಷ್ಟೇ, ಈ ಕಥೆಯನ್ನು ಕೊಟ್ಬಿಡಿ ನಮಗೆ ಅಂತೇಳಿ ಹೇಳಿದೆ. ಏವಂ ವಿನಿಮಯೇ ಜಾತೆ ಸುಧಾರಾಜ್ಞಾ ಪ್ರಪೀಯತಾಂ ಪ್ರಭಾಸ್ಯಾಮೋ ವಯಂ ಸರ್ವೇ ಶ್ರೀಮದ್ ಭಾಗವತಾಮೃತಂ. ಈ ಶ್ರೀಮದ್ ಭಾಗವತ ಎಂಬಂತಹ ಅಮೃತ ಏನಿದೆ, ಇದನ್ನು ನಾವು ಕುಡಿತೇವೆ. ಪರೀಕ್ಷಿತ ಮಹಾರಾಜ ಒಂದು ವಾರದಲ್ಲಿ ಅಂದ್ರೆ ಮರಣ ಹೊಂದುವಂತವನು. ಹಾಗೆ ಅವನು ಇದನ್ನು ಕುಡಿದಿ. ಈ ರೀತಿಯಾಗಿ ಒಂದು ವಿನಿಮಯವನ್ನು ನಾವು ಮಾಡಿಕೊಂಡು ಬಿಡೋಣ ಅಂತೇಳಿ ಹೇಳ್ತಾರೆ. ದೇವತೆಗಳು ಹೇಳಿದರು, ಈ ಒಂದು ಕೆಲಸ ಮಾಡೋಣ, ನಾವು ನೀವು ಭಾಗವತ ಎಂಬಂತಹ ಕಥೆಯನ್ನ ಅಮೃತವನ್ನು ನಮಗೂ ಕೊಡಿ,
ನಾವು ಈ ಅಮೃತವನ್ನು ನಿಮಗೆ ಕೊಡ್ತೇವೆ ಅಂತೇಳಿ ಹೇಳಿದ್ರು. ಆಗ ನೋಡಿ ಶುಕರು ಹೇಳ್ತಾರೆ, ಕ್ವ ಸುಧಾ ಕ್ವ ಕಥಾ ಲೋಕೆ ಕ್ವ ಕಾಚಃ ಕ್ವ ಮಣಿರ್ಮಹಾನ್ ಬ್ರಹ್ಮರಾತೋ ವಿಚಾರ್ಯೈವಂ ತದಾ ದೇವಾಂಜಹಾಸಃ. ನಕ್ರಂತೆ ಶುಕರು. ಕ್ವ ಕಥಾ, ಈ ಭಾಗವತೆಯಲ್ಲಿ ಈ ಅಮೃತ ಇದೆ. ಅಂದ್ರೆ ಸಾಮಾನ್ಯವಾಗಿರುವಂತ ಒಂದು ಹರಳು ಪದಿಯಲ್ಲಿ ಈ ಮುತ್ತಿಯಲ್ಲಿ ಅಂತೇಳಿ ಹೇಳಿದ್ರು. ಅಂದ್ರೆ ಶುಕರಂತಹ ಮಹಾತ್ಮರಿಗೆ ಅಮೃತ ಅಲ್ಲ, ಅಮೃತ ಅಲ್ಲ, ಭಾಗವತವೇ ಅಮೃತವಾಗಿ. ಹಾಗೆ ಅವರು ನಕ್ಕರು. ಅಭಕ್ತಾಂಶ್ತಾಂಶ್ಚ ವಿಜ್ಞಾಯ ನದದೋಸ ಕಥಾ ಅಮೃತಂ ಶ್ರೀಮದ್ ಭಾಗವತಿ ವಾರ್ತ ಸುರಾಣಾಮಪಿ ದುರ್ಲಭ. ಏನು ತಾತ್ಪರ್ಯ ಅಂತಂದ್ರೆ, ಭಾಗವತಿ ವಾರ್ತ, ಭಾಗವತ ಅದು ದೇವತೆಗಳಿಗೂ ಸಿಕ್ಕಿದ್ದಲ್ಲ. ಯಾರಿಗೆ ಸಿಕ್ಕಿತ್ತು ಅಂದ್ರೆ ಭಕ್ತರಿಗೆ ಸಿಕ್ಕಿತ್ತು ಅಂತ. ಅವರು ಭಕ್ತರಲ್ಲ ಎಂಬುದನ್ನು ನಿಶ್ಚಯ ಮಾಡಿದ್ರು ಶುಕರು. ಇವರಿಗೇನು ಅಂತವರು ಭಕ್ತರಲ್ಲ, ದೇವತೆಗಳೆಲ್ಲ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಅವರು ಕೂಡ ಎಷ್ಟೋ ಸಂದರ್ಭದಲ್ಲಿ ಈ ಕಥೆಯನ್ನೆಲ್ಲ ವಿಮರ್ಶೆ ಮಾಡ್ತಾ ಬಂದಾಗ ನಮ್ಮ ಹಾಗೆ ದೇವತೆಗಳು ವರ್ತಿಸ್ತಾರಲ್ಲ ಅಂತ ಅನಿಸ್ತದೆ. ನಮ್ಮ ಹಾಗೆ ಮಾಡ್ತಾರಲ್ಲ ಇವರು ಅಂತ. ಹಾಗಿದೆ ಅವರ ಜೀವನದ ವ್ಯವಸ್ಥೆಗಳು ಕೂಡ. ದೇವತೆಗಳ ವ್ಯವಸ್ಥೆ ಏನು ಅಂತಂದ್ರೆ, ಮಾಡಿರುವಂತಹ ಪುಣ್ಯದಿಂದ ಒಂದು ಲೋಕ, ಒಂದಷ್ಟು ಭೋಗವನ್ನು ಅನುಭವಿಸುವಂಥದ್ದು ನೋಡಿ. ಹಾಗಾಗಿ ಸ್ವಾಮಿ ರಾಮತೀರ್ಥರ ಜೀವನದಲ್ಲಿ ಒಂದು ವಿಷಯ ಬರುತ್ತದೆ. ಅವರು ಆ ರೀತಿಯಾಗಿ ರಾಮನನ್ನ ಸೇವೆ ಮಾಡುವುದನ್ನು ಕಂಡು ಶಿವಾಜಿ ಮಹಾರಾಜ ಒಂದು ಪಲ್ಲಕ್ಕಿಯನ್ನು ಕಳಿಸ್ತಾರೆ. ಯಾಕೆಂದ್ರೆ ಅವರಿಗೆ ಒಂದು ಸಮ್ಮಾನ ಮಾಡಬೇಕು ಅಂತ ಹೇಳಿ, ರಾಮ ಸಮ್ಮಾನ ಮಾಡಬೇಕು. ಇಂತಹ ಮಹಾತ್ಮರಿದ್ದಾರೆ, ಅವರಿಗೆ ಸಮ್ಮಾನ ಮಾಡಬೇಕು. ಅವರನ್ನ ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ ಸೇವಕರು. ಪಲ್ಲಕ್ಕಿ ಮೇಲೆ ಕೂರಿಸಿದ್ರು. ಗಳಗಳ ಅಂತ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕೆಂದ್ರೆ ರಾಜ ಹೇಳಿ ಕಳಿಸಿದಾನೆ, ಹೋಗ್ಬೇಕು. ರಾಜಸಭೆಗೆ ಹೋದ್ಮೇಲೆ ಅದೇನು ಮರಾಠಿಯಲ್ಲಿ ಇವತ್ತು ಇದಿದೆ, ಹೇ ಪಾಂಡುರಂಗ, ಏನು ನನ್ನನ್ನು ಈ ರೀತಿಯಾಗಿ ದೂರ ಮಾಡ್ತಾ ಇದೀಯಾ ಅಂತೇಳಿ ಅದರ ತಾತ್ಪರ್ಯ. ಅವರು ಗಟ್ಟಿಯಾಗಿ ಸಭೆಯಲ್ಲಿ ಹತ್ತಿರಂತೆ. ಯಾಕೆ ಹತ್ತಿರಿ ಅಂತ ಕೇಳಿದ್ರೆ, ಏನು ಈ ದೇವರು ಈ ರೀತಿಯಾಗಿ ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ, ಈ ಚಿನ್ನದ ಪಲ್ಲಕ್ಕಿಯನ್ನೆಲ್ಲ ಕೂರಿಸಿ ನನ್ನನ್ನು ದೂರ ಮಾಡ್ತಾ ಇದ್ದಾನೆ ಅಂದ್ರೆ ಅವರು ಹೊತ್ತು ಬಿಟ್ರು. ಈ ಚಿನ್ನದ ಪಲ್ಲಕ್ಕಿ, ಈ ರೀತಿಯಾಗಿರುವಂತಹ ಹಾರ ತುರಾಯಿಗಳು ಎಲ್ಲ ನನ್ನನ್ನು ದೂರ ಮಾಡ್ಲಿಕ್ಕೆ ಮಾಡಿದ್ದು ದೇವರು ಅಂತೇಳಿ. ಈ ಬಹಳ ದೊಡ್ಡ ಸಮ್ಮಾನ ಎಲ್ಲ ಇರ್ತದೆ, ಹೀಗೆ ನಮ್ಮನ್ನು ದೂರ ಮಾಡಿಬಿಡ್ತದೆ. ಹಾಗೆ ಇಲ್ಲಿಯೂ ಕೂಡ ಶುಕರಿಗೆ ಅಂತಹ ಭವ್ಯವಾದಂತಹ ಚಿಂತನೆ. ಅವರು ಹೇಳಿದರು, ಎಲ್ಲಿಯ ಅಮೃತ, ಎಲ್ಲಿಯ ಭಾಗವತ ಅಂತೇಳಿ. ರಾಜ್ಞೋ ಮೋಕ್ಷಂ ತಥಾಪೀಕ್ಷ ಪುರಾಧಾತಾತ್ ವಿಸ್ಮಿತಃ ಸತ್ಯಲೋಕೆ ತುಲಾಂ ವರ್ಗ ತೋಲಯತ್ ಸಾಧನ ನಿಜಃ ಯಹೋ ನಿನ್ಯಾನಿ ಜಾತಾನಿ ಗೌರವೇಣ ಇದಂ ಮಹತ್ ತದಾ ಋಷಿಗಣಾ ಸರ್ವೇ ವಿಸ್ಮಯಂ ಪರಮಂ ವಿದುಃ. ನೋಡಿ, ಸಾಮಾನ್ಯವಾಗಿ ಹೇಗಿದೆ ಅಂತಂದ್ರೆ ಇದೆಲ್ಲವೂ ಕೂಡ ಮನಃಶುದ್ಧಿ. ಯಾಕೆಂದ್ರೆ ನಮ್ಮ ಎಲ್ಲರ ಪ್ರಪಂಚ ಹೇಗಿದೆ ಅಂದ್ರೆ, ನಾನು ಮತ್ತು ನನ್ನದು ಎಂಬುದರ ಮೇಲೆ ಈ ಪ್ರಪಂಚ ಇರುವಂತದ್ದು. ಅದನ್ನ ಒಂದಷ್ಟು ಬಿಡಿಸುವುದೇ ಈ ಎಲ್ಲ ತಾತ್ವಿಕವಾಗಿರುವಂತಹ ವಿಚಾರಗಳ ಹಿನ್ನೆಲೆ. ಇದನ್ನು ಹೇಳ್ತಾ ಬಂದು, ಸಪ್ತಾಯೇನ ಶ್ರುತಂಚೇತತ್ ಸರ್ವಥಾ ಮುಕ್ತಿದಾಯಕಂ ಸನಕಾತೆ ಪುರಾ ಪ್ರೋಕ್ತಂ ನಾರದಾಯ ದಯಾಪರೈಹಿ. ಹಾಗಾಗಿ ಈ ವಿಷಯ ಮತ್ತೂ ಹಿಂದೆ ಬಂತು. ನಾರದಾಯ ದಯಾಪರೈಹಿ ಸನಕಾದೇಹಿ ಪುರಾ ಪ್ರೋಕ್ತಂ. ಸನಕಾದಿ ಮಹರ್ಷಿಗಳು ನಾರದರಿಗೆ ಮೊದಲು ಇದನ್ನು ಉಪದೇಶ ಮಾಡಿ ಅದನ್ನ ಮುಂದೆ ಹೀಗೆ ಹೇಳ್ತಾ ಬಂದಿದ್ದಾರೆ. ಈಗ ಉಪದೇಶ ಮಾಡಿದರು ಅಂತೇಳಿ ಭಾಗವತ ಇಷ್ಟೆಲ್ಲ ಮಹತ್ವ ಇದೆ. ನಾವು ಅದನ್ನ ಹೀಗೆ ಹಿಡಿದುಕೊಂಡು ಹೋದ್ರೆ ಅದು ತುದಿಗೆ ಹೋಗೋದಿಲ್ಲ, ಮತ್ತು ಮುಂದೆ 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 ಹೋಗ್ತದೆ. ಅದನ್ನು ಚಿಂತನೆ ಮಾಡ್ಲಿಕ್ಕೆ ಹೋದ್ರೆ ಮತ್ತು ಮುಂದೆ ಹೋಗ್ತದೆ. ಈಗ ಇವರೇ ಹೇಳಿದ್ರು, ಇದು ನಾವ್ಯಾರು ಹೇಳಿದ್ದಲ್ಲ, ನಾರದ ಮಹರ್ಷಿಗಳಿಗೆ ಸನಕಾದಿಗಳು ಹಿಂದೆ ಹೇಳಿದ್ದಾರೆ, ಅದನ್ನು ನಾವು ಹೇಳ್ತಾ ಇದ್ದೇವೆ ಅಷ್ಟೇ. ಮತ್ತು ಅಷ್ಟು ಹಿಂದೆ ಹೋಗ್ತದೆ ಈ ವಿಷಯ. ಹೀಗೆ ಭಾಗವತದ ಒಂದಷ್ಟು ಮಹತ್ವಗಳು ಇದನ್ನೊಮ್ಮೆ ನಾವು ಮತ್ತೆ ಸ್ಮರಣೆ ಮಾಡಿ ನಾವು ಕಥೆಗೆ ಹೋಗ್ಬೇಕು. ನಿನ್ನೆ ಶ್ರೀಕೃಷ್ಣನ ಕಥೆಯನ್ನು ನಾವು ಆರಂಭ ಮಾಡಿದ್ದೇವೆ. ಇವತ್ತಿನ ಏನು ಪಾರಾಯಣೆ ಆಗಿದೆ ಎಂಬುದನ್ನು ನಾವು ಹೇಳಿದ್ದೇವೆ. ಹೀಗೆ ಧ್ರುವಚರಿತ್ರೆ, ಅದು ನೃಸಿಂಹನ ಚರಿತ್ರೆ, ಅದು ಕೂಡ ಬರ್ತದೆ. ಹಾಗೆ ಶ್ರೀಕೃಷ್ಣನ ಕಥೆಗೆ ನಾವು ಮುಂದೆ ಸಾಗೋಣ. ಕೃಷ್ಣ ಆವಿರ್ಭಾವ ಆಗುವ ಮೊದಲು ಏನೆಲ್ಲ ಆಯಿತು, ಒಂದು ರಂಗಸಜ್ಜಿಕೆ ಹೇಗಿತ್ತು ಅಂತ ಹೇಳಿ ಹೇಳಿದರು. ಹೀಗಿತ್ತು ರಂಗಸಜ್ಜಿಕೆ ಅಂತೇಳಿ. ಎಲ್ಲ ದೇವತೆಗಳು ಕೂಡ ಇಲ್ಲಿ ಗೋಪಿಕೆಯರು ಗೋಪರು ಆಗಿ ಬಂದಿದ್ದಾರೆ ಭೂಮಿಗೆ. ಮೊದಲು ಭಗವಂತ ಬರೋ ಮೊದಲು ಒಂದು ರಂಗ ಸಜ್ಜಿಕೆ ಆಗಬೇಕು, ಎಲ್ಲರೂ ಕೂಡ ಹುಟ್ಟಬೇಕು ಅಂತೇಳಿ ಹುಟ್ಟಿದ್ದಾರೆ. ಈಗ ಕಂಸ 6 ಮಕ್ಕಳನ್ನು ಸಂಹಾರ ಮಾಡಿದ.
ಮೊದಲೆಲ್ಲ ಆಯ್ತು ಇವರನ್ನು ಬಿಟ್ಬಿಡೋಣ ಅಂತ ಅಂದ್ಕೊಂಡ. ಆಮೇಲೆ ನಾರದರು ಬಂದು ಕಿವಿಯಲ್ಲಿ ಹೇಳಿದ್ರು, ಇದು ಬಹಳ ದೊಡ್ಡ ಅಪಾಯ, ಏನಾದ್ರೂ ಹೀಗೆ ಬಿಟ್ಬಿಟ್ರೆ ನೀನು ಮೋಸ ಹೋಗ್ತೀಯ ಅಂತ ಹೇಳಿ ನಾರದರಿಗೆ ಏನು ಉದ್ದೇಶ ಅಂದ್ರೆ ಭೂಮಿಯ ಭಾರವನ್ನ ಕಡಿಮೆ ಮಾಡಬೇಕು, ಈ ದುಷ್ಟರೆಲ್ಲ ಸಂಹಾರ ಆಗಬೇಕು. ದುಷ್ಟರ ಸಂಹಾರ ಮಾಡುವುದಕ್ಕೆ ಯಾವುದು ಉಪಾಯ, ಈ ರೀತಿಯಾಗಿ ಕಂಸನಿಗೆ ಉಪದೇಶ ಮಾಡಿದ್ದಾರೆ. ನಿನಗೆ ಬಹಳ ಒಳ್ಳೆಯದಾಗಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೇನೆ, ಆ ಮಕ್ಕಳನ್ನೆಲ್ಲ ಬಿಡಬೇಡ. ಎಲ್ಲರನ್ನು 6 ಮಕ್ಕಳನ್ನ ಸಂಹಾರ ಮಾಡಿದ. ಹೇಗೆ ಸಂಹಾರ ಮಾಡಿದ ಅಂತಂದ್ರೆ ಕೊಲ್ಲಿಗೆ ಬಡಿದಂತೆ ವರ್ಣನೆ ಮಾಡಿದ. ಹೇಗೆ ಸಂಹಾರ ಮಾಡಿದ್ದೆ ಹಾಗೆ ಅಂತಂದ್ರೆ ಕೊಲ್ಲಿಗೆ ದಬ್ಬಿದ, ಹಾಗೆ ಸಂಹಾರ ಮಾಡಿದ. ಅಷ್ಟಾದ್ಮೇಲೆ ಅಪ್ಪನನ್ನೂ ಬಿಡಲಿಲ್ಲ. ಉಗ್ರಸೇನನನ್ನ ಕಾರಾಗೃಹದಲ್ಲಿ ಇಡ್ತಾನೆ. ತಾನೇ ರಾಜನಾದ ಮೇಲೆ ಏನು, ಅವನಿಗೆಲ್ಲ ಒಂದು ದೊಡ್ಡದಾಗಿರುವಂತಹ ಪರಿವಾರ ಇರಬೇಕಾಯ್ತು. ನಮಗೆಲ್ಲ ಮಿತ್ರರಿದ್ದ ಹಾಗೆ ಅವನಿಗೆ ಒಂದು ಮಿತ್ರರು ಇರ್ಬೇಕಾಯ್ತು. ಹಾಗೆ ನೋಡಿ, ಶ್ರೀ ಶುಕ ಉವಾಚ ವರ್ಣನೆ ಮಾಡ್ತಾರೆ ಶುಕರು ಎಂತಹ ಮಿತ್ರರಿದ್ರು ಕಂಸನಿಗೆ. ಪ್ರಲಂಬ ಬಕಚಾಣೂರ ತೃಣಾವರ್ತ ಮಹಾಶನೈ ಮುಷ್ಟಿಕಾರಿಷ್ಟದ್ವಿವಿಧ ಪೂತನಾ ಕೇಶಿಧೇನುಕೈ ಅನ್ಯೇಷ್ಟಾಸುರ ಭೂಪಾಲೈ ಬಾಣಭೌಮಾದಿಭಿರ್ಯುತಃ ಯದೂನಾಂ ಕದನಂಚಕ್ರೆ ಬಲೀಮಾಗದ ಸಂಶಯ. ಯಾರೆಲ್ಲ ಮಿತ್ರರು ಅಂತ ಕೇಳಿದರೆ ಪ್ರಲಂಬ, ಮುಷ್ಟಿಕ, ಚಾಣೂರ, ತೃಣಾವರ್ತ ಇವರೇ. ನಾವು ಹೇಳ್ತೇವಲ್ಲ ನಮ್ಮ ಇದೆ ನೋಡಿ, ನೀನು ಮಿತ್ರರನ್ನ ಆಯ್ಕೆ ಮಾಡಿಕೊಳ್ಳುವಾಗ ಗಮನ ಇರಬೇಕು ಅಂತ. ಇದರಿಂದ ಗೊತ್ತಾಗ್ತದೆ ಮಿತ್ರರ ಆಯ್ಕೆ, ಮಿತ್ರರ ಗಣ ಅನ್ನೋದು ಇವನು ಹೇಗಿದ್ದಾನೆ ಅಂತೇಳಿ. ಹಾಗೆ ಇಲ್ಲಿಯೂ ಕೂಡ ಹಾಗೆ ಅವನಿಗೆ ಪ್ರಲಂಬ, ಮುಷ್ಟಿಕ, ಚಾಣೂರ, ತೃಣಾವರ್ತ, ಮುಷ್ಟಿಕ, ಅರಿಷ್ಟ, ದಿವಿಧ, ಪೂತನ, ಕೇಶಿ, ಧೇನುಕ ಇವರೇ ಮಿತ್ರರು. ಎಲ್ಲರೂ ಕೂಡ ಒಬ್ಬೊಬ್ಬರು ಕೂಡ ಮಹಾದುಷ್ಟರು. ಆ ಎಲ್ಲರೂ ಕೂಡ ಒಂದು ದೊಡ್ಡ ಗಣ ಆಯ್ತು. ಇವರೆಲ್ಲ ಏನು ಮಾಡಿದ್ರು ಅಂತಂದ್ರೆ ದೇ ಪೀಡಿತ ಯದು ವಂಶದ ಮೇಲೆ ಅವರಿಗೆ ಮೊದಲಿಂದ ಮತ್ಸರ. ಎಲ್ಲಿದ್ರು ಕೂಡ ಅವರನ್ನ ಸಂಹಾರ ಮಾಡ್ತಾ ಇದ್ರು, ಅವರಿಗೆ ಹಿಂಸೆಯನ್ನು ಮಾಡ್ತಾ ಇದ್ರು. ಕದನಂ ಚಕ್ರೇ ಇವರ ಜೊತೆಗೆ ನಿರಂತರವಾಗಿರುವಂತಹ ಹೋರಾಟ ಆಗ್ತಾ ಇತ್ತು. ಯದು ವಂಶ ಈ ಕಂಸನಿಂದ ಭೀತರಾಗಿ ಆ ಕಡೆ ಈ ಕಡೆ ಪಲಾಯನ ಮಾಡಿಬಿಟ್ಟಿದೆ. ಇಲ್ಲಿ ಬೇಡ, ಇವರು ಸಹವಾಸ ಬೇಡ ಅಂತ ಹೇಳಿ. ತೇ ಪೀಡಿತ ನಿರಿದಿಶು ಕುರುಪಾಂಚಾಲಕೇಕಯಾನ್ ಶಾಲ್ವಾನ್ ವಿದರ್ಭಾನ್ ನಿಷದಾನ್ ವಿದೇಹಾನ್ ಕೋಸಲಾನಪಿ ಏಕೇತಮನುರುದ್ಧಾನ ಜ್ಞಾತಯಃ ಪರ್ಯುಪಾಸತೆ ಹತೆ ತತ್ಸು ಬಾಲೇಷು ದೇವಕ್ಯಾ ಔಗ್ರಸೇನ. ನೋಡಿ, ತುಂಬಾ ಚೆನ್ನಾಗಿ ಹೇಳ್ತಾರೆ ಇದು. ಆ ಮಿತ್ರರೆಲ್ಲ ಹೇಗಿರ್ತಾ ಇದ್ರು ಅಂತಂದ್ರೆ ಒಂದು ವರ್ಣನೆ ಬರ್ತದೆ. ಯಾರು ಏನು ಮಾಡಿದ್ರು ಕೂಡ ನೀನು ಮಾಡಿದ್ದು ಸರಿ ಅಂತೇಳಿ ಒಬ್ಬರಿಗೆ ಒಬ್ಬರು ಹೇಳ್ಕೊಡ್ತಾ ಇದ್ರು. ಒಬ್ಬರು ಆ ರೀತಿಯಾಗಿರುವಂತಹ ಮಿತ್ರಗಣ ಹಾಗೆ ಇತ್ತು. ಮಿತ್ರರ ಕುರಿತಾಗಿ ಹೇಳುವಾಗ ಹೇಳ್ತಾರೆ ಅಂತೆ, ಯಾರು ನೋಡಿ ವಿವಾಹದಲ್ಲಿ ಮಿತ್ರೋಸಿ ಅಂತ ಹೇಳಿ ಬಂದರು, ಅಲ್ಲಿಂದಾನೇ ಆಗೋದು ವಿವಾಹ ವ್ಯವಸ್ಥೆಗಳು ಆರಂಭ ಆಗೋದು. ಮಿತ್ರ ಎಂಬುದಾಗಿ ಕೈ ಹಿಡಿಯುವುದು ಅಂತ. ಮಿತ್ರ ಎಂಬುದಕ್ಕೆ ತುಂಬಾ ಒಳ್ಳೆಯ ವ್ಯವಸ್ಥೆಯನ್ನ, ಒಳ್ಳೆಯದಾಗಿರುವಂತಹ ಗುಣಗಳನ್ನು ಹೇಳ್ತಾರೆ ನಮ್ಮ ಸುಭಾಷಿತಕಾರರು, ಶಾಸ್ತ್ರಕಾರರು ಎಲ್ಲ ಹೇಳ್ತಾರೆ. ಏನು ಮಿತ್ರನ ಲಕ್ಷಣ ಅಂತಂದ್ರೆ, ಏನೋ ನಮ್ಮನ್ನ ಎಲ್ಲೋ ಕರೆದುಕೊಂಡು ಹೋಗಿದ್ದಾನೆ, ಏನೋ ಒಂದನ್ನು ಕೊಟ್ಟಿದ್ದಾನೆ, ತಿಳಿಸಿದ್ದಾನೆ, ಇದು ಮಿತ್ರರ ಲಕ್ಷಣ. ಮಿತ್ರರ ಲಕ್ಷಣ ಯಾವುದು ಅಂತಂದ್ರೆ ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಪುಷ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚ ನ ಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ. ವಿವಾಹದಲ್ಲಿ ಮಿತ್ರೋಸಿ ಅಂತ ಕೈ ಹಿಡಿದ್ರೆ ಅರ್ಥ ಏನು ಅಂತಂದ್ರೆ ಪಾಪ ನಿವಾರಯತಿ, ಎಲ್ಲ ಮಿತ್ರರ ಲಕ್ಷಣ ಹೀಗೆ ಇರಬೇಕು. ಮೊದಲನೇದಾಗಿ ಏನಾದ್ರೂ ತಪ್ಪು ಮಾಡಿಬಿಟ್ರೆ, ನನ್ನ ಮಿತ್ರ ಅಂತ ನಾವು ಯಾರನ್ನು ಅಂದುಕೊಳ್ತೇವೆ, ಅವರು ತಪ್ಪು ಮಾಡಿಬಿಟ್ರೆ ಮೊದಲು ಅದರಿಂದ ತಡೆಯಬೇಕು. ಇಲ್ಲಪ್ಪ ನೀನು ಇದನ್ನು ಮಾಡೋದಲ್ಲ, ಹೀಗೆ ಮಾಡಬಾರ್ದು. ಯೋಜಯತೆ ಹಿತಾಯ, ಯಾವುದು ಒಳ್ಳೆಯದೋ ಅದಕ್ಕೆ ಅವನನ್ನು ತೊಡಗಿಸಬೇಕು ಅಂತೇಳಿ, ಒಬ್ಬರನ್ನು ಒಬ್ಬರು. ಗುಹ್ಯನ್ನಿಗೂ ಹತಿ ಗುಣಾನ್ ಪ್ರಕಟೀಕರೋತಿ, ಏನಾದರೂ ಒಂದು ತಪ್ಪು ಆಗಿಬಿಟ್ಟಿದ್ರೆ, ಏನಾದರೂ ನಡೆದು ಹೋಗಿದ್ರೆ, ನನ್ನ ಮಿತ್ರ ಹೀಗೆಲ್ಲ ಮಾಡಿದಾನೆ ಅಂತ ಊರೆಲ್ಲ ಹೇಳ್ಕೊಟ್ಟು ಬರೋದಲ್ಲ. ಗುಹ್ಯಂ ನಿಗೂಹತಿ, ಯಾವುದಾದ್ರೂ ಗುಹ್ಯವಾದಂತಹ ವಿಷಯ ಇದ್ರೆ ಅದನ್ನ ಮುಚ್ಚಿಡಬೇಕು. ಗುಣಾನ್ ಪ್ರಕಟೀಕರೋತಿ, ಒಳ್ಳೆಯ ಗುಣವನ್ನು ಹೇಳ್ತಾ ಬರಬೇಕು. ನನ್ನ ಮಿತ್ರ ಹೀಗಿದ್ದಾನೆ, ಅವನಿಷ್ಟು ಒಳ್ಳೆಯದನ್ನು ಮಾಡ್ತಾನೆ, ಇಂತಹ ಚಿಂತನೆ ಇದೆ ಅಂತ. ಆಪದ್ಗತಂಚ ನ ಜಹಾತಿ ತದಾತಿ ಕಾಲೇ, ಆಪದ್ಗತಂ ನ ಜಹಾತಿ, ಏನಾದ್ರೂ ಆಪತ್ತು ಬಂದ್ಬಿಟ್ರೆ ಅವ್ರು ಕೈ ಬಿಡೋದಲ್ಲ. ಏನಾದ್ರೂ ಸಹಾಯ ಮಾಡಿದ್ರೆ ಮಾಡಬೇಕು.
ತನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತ. ಇದು ನಿಜವಾಗಿ ಮಿತ್ರರ ಲಕ್ಷಣ ಅಂತೇಳಿ. ಅದು ಪುರುಷರಿರ್ಬೋದು, ಸ್ತ್ರೀಯರಿರ್ಬೋದು, ಇದು ನಿಜವಾದ ಮಿತ್ರ ಲಕ್ಷಣ. ಇಲ್ಲಿ ಇವರ ಲಕ್ಷಣ ಹೇಗಿತ್ತು ಅಂತಂದ್ರೆ, ಏನು ದುಷ್ಟದ ಮಾಡೋದಿದ್ರು ಕೂಡ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತ್ಕೊಂಡ್ರು. ಹಾಗಾಗಿ ಇಂತಹ ಇಡೀ ಲೋಕದಲ್ಲಿ ಎಲ್ಲ ಕಡೆ ಈ ಕೌಸನ ದುಷ್ಟರ ಹಾವಳಿ ಇದು ನಡೀತಾ ಬಂತು. ಇಂಥ ಭಗವಂತನ ಅವತಾರ ಆಗ್ಬೇಕಲ್ಲ, ಅವರು ಕೂಡ ಮೆರೀಬೇಕು, ಹಾಗೆ ಬಂತು. ಸಪ್ತಮೋ ಏಕೇತಮನುರುಂಧಾನ ಜ್ಞಾತಯ ಪರ್ಯುಪಾಸತೆ ಹತೇಷು ಷಟ್ಸು ಬಾಲೇಷು ದೇವಕ್ಯಾ ಔಗ್ರಸೇನಿನ. ಒಬ್ಬರೊಬ್ಬರು ಹೊಗಳಿಕೊಳ್ತಾ ಇದ್ರು ಅಂತ ಅದಕ್ಕೆ ತುಂಬಾ ಚೆನ್ನಾಗಿ ಉಷ್ಟ್ರಾಣಾಂಚ ವಿವಾಹೇಷು ಗೀತಂ ಗಾಯಂತಿ ಗರ್ಗಭಾ, ತುಂಬಾ ಚೆನ್ನಾಗಿ ಸುಭಾಷಿತದಲ್ಲಿ ಹೇಳ್ತಾರೆ. ಈಗ ಈ ರೀತಿಯ ಮಿತ್ರರ ಲಕ್ಷಣ ಹೇಗಿರ್ತದೆ ಅಂತ, ಉಷ್ಟ್ರ ಪಕ್ಷಿಗಳ ವಿವಾಹ ಆಗ್ತಾ ಇತ್ತು. ಪಕ್ಷಿಗಳು ಅಂತಂದ್ರೆ ನಾವಿಲ್ಲೇನು ನೋಡಿದ್ದಲ್ಲ, ಚಿತ್ರದಲ್ಲ ನೋಡ್ತೇವೆ, ನೋಡುವುದಕ್ಕೇನು ಸುಂದರ ಇರೋದಿಲ್ಲ. ಗೀತಂ ಅವರ ವಿವಾಹ ಕಾರ್ಯಕ್ರಮ, ಅವರ ವಿವಾಹ ಕಾರ್ಯಕ್ರಮದಲ್ಲಿ ಏನಾಯ್ತು ಅಂದ್ರೆ ಇದು ಬೇಕಲ್ಲ, ಏನು ಗೀತ ಅಂತಂದ್ರೆ ಈ ನಮ್ಮಲ್ಲಿ ಲೌಕಿಕದಲ್ಲಿ ಏನ್ ಹೇಳ್ತಾರೆ, ವಿವಾಹದಲ್ಲಿ ವಾದ್ಯಗಳೆಲ್ಲ ಬೇಕು, ಗೀತೆ ಅದನ್ನ ಹಾಡು ಹೇಳುವವರು ಬೇಕು. ಅವರ ವಿವಾಹದಲ್ಲಿ ಯಾರು ಹಾಡು ಹೇಳಿದ್ರು ಆಗ ನಿಶ್ಚಯ ಮಾಡಿದ್ರು, ಗೀತಂಗಾಯಂತಿ ಗರ್ಧಭ. ಓ, ಈ ಉಷ್ಟ್ರಗಳ ವಿವಾಹ ಅಂತಂದ್ರೆ ಹಾಡು ಹೇಳುವುದಕ್ಕೆ ಗರ್ಧಭ ಅಂತಂದ್ರೆ ನಮ್ಮಲ್ಲಿ ಕತ್ತೆಗಳು ಅಂತ. ಇವರು ಇರ್ಲಿ ಅಂತ, ಅವರ ಮದುವೆ ಇವರ ಹಾಡಿರ್ಲಿ ಅಂತ. ಪರಸ್ಪರಂ ಪ್ರಶಂಸಂತಿ. ಈಗ ಹಾಡು ಹೇಳಲಿಕ್ಕೆ ಬಂದವರು ಸುಮ್ಮನೆ ಇರ್ಲಿಕ್ಕಾಗುದಿಲ್ಲ. ಅವ್ರು ಹೇಳಿದ್ರು, ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ, ಮದುಮಕ್ಕಳು ಏನ್ ಚೆನ್ನಾಗಿದ್ದಾರೆ, ಬಂಧುಗಳೆಲ್ಲ ಅವರು ಏನ್ ಚೆನ್ನಾಗಿ ಕಾಣ್ತಾರೆ ಅಂತ ಅವ್ರು ಹೇಳಿದ್ರು. ಪರಸ್ಪರಂ ಪ್ರಶಂಸಂತಿ ಅಹೋ ರೂಪಂ. ಅಹೋ ರೂಪ, ಏನ್ ಚೆನ್ನಾಗಿದ್ದಾರೆ ಅಂತ ಹೇಳಿ ಈ ಗರ್ಧಭ ಹೇಳಿದ್ರು. ಅಹೋ ಧ್ವನಿ, ಏನ್ ಚೆನ್ನಾಗಿ ಹಾಡ್ತಾರಪ್ಪ ಅಂತೇಳಿ ಅವ್ರು ಹೇಳ್ತಾ ಇದ್ರು. ಹಾಗೆ ಈ ಕೌಸನ ಸಂಬಂಧವು ಕೂಡ ಹೀಗೆ ನಡೀತಾ ಬಂತು. ಈಗ ಸಪ್ತಮೋ ವೈಷ್ಣವಂಧಾಮ 6 ಆಯ್ತು. 7ನೇ ವೈಷ್ಣವಂಧಾಮ ಅಂದ್ರೆ ಅನಂತ, ಶೇಷ ಮೊದಲು ಬರಬೇಕು. ಹಾಗಾಗಿ ಈ ಭಗವಂತ ಬರ್ತಾನೆ ಅಂತಂದ್ರೆ ಮೊದಲು ಇಲ್ಲಿ ಶೇಷನ ಪ್ರಕಟ ಆಗಬೇಕು. ವೈಷ್ಣವಂಧಾಮ ಯಮನಂತಂ ಪ್ರಚಕ್ಷತೆ ಗರ್ಭೋಪಭೂವ ದೇವಕ್ಯ ಹರ್ಷಶೋಕ ವಿವರ್ಧನ. ದೇವಕ್ಯ ಗರ್ಧ, ಈಗ ದೇವಕಿ 7ನೇ ಗರ್ಭವನ್ನು ಧರಿಸಿದ್ದಾಳೆ. ಹರ್ಷ ಶೋಕ ವಿವರ್ಧನ. ನೋಡಿ, ಅವಳಿಗೆ ಒಂದು ಹರ್ಷ ಆಗ್ತಾ ಇದೆ, ನನಗೆ ಒಂದು ಗರ್ಭ ಆಗಿದೆ ಎಂಬ ಹರ್ಷ. ಆದರೆ ಈ ಮಗು ಹುಟ್ಟಿದ ಮೇಲೆ ಕಂಸ ಅದನ್ನ ಬಿಡೋದಿಲ್ಲ. ಶೋಕ ವಿವರ್ಧನ, ದುಃಖವೂ ಆಗ್ತಾ ಇದೆ, ಸಂತೋಷವೂ ಆಗ್ತಾ ಇದೆ, ದುಃಖವೂ ಆಗ್ತಾ ಇದೆ. ಯಾಕಂದ್ರೆ ಇದನ್ನು ನನ್ನ ಉಳಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬಂತಹ ದುಃಖ. ಹೀಗೆ 7ನೇ ಗರ್ಭವನ್ನು ಧರಿಸಿದ್ದಾಳೆ ದೇವರು. ಭಗವಾನ್ ವಿಶ್ವಾತ್ಮ ವಿದಿತ್ವಾ ಕಂಸಜಂ ಭಯಂ ಯದೂನಾಂ ನಿಜನಾಥಾನಾಂ ಯೋಗಮಾಯಾಂ ಸಮಾದಿಶತ್ ಗಚ್ಚತೆ ವ್ರಜಂ ಭದ್ರೇ ಗೋಪಗೋಪಿರಲಂಕೃತಂ ರೋಹಿಣಿ ವಸುದೇವಸ್ಯ ಭಾರ್ಯಾಸ್ತೆ ನಂದಗೋಕುಲೆ ಅನ್ಯಾಶ್ಚ ಕಂಸ ಸಂವಿಗ್ರ ವಿವರೇಷು ವಸಂತಿ. ಈಗ ಭಗವಂತ ಒಳ್ಳೆ ಯೋಗಮಾಯೆಗೆ ಒಂದು ಆದೇಶವನ್ನು ಕೊಡ್ತಾನೆ ತಾಯಿಗೆ. ಅಂದ್ರೆ ಆದಿಮಾಯೆ ಅಂತ ಅರ್ಥ. ಮೊದಲೇ ಅದೆಲ್ಲ ಸಂಬಂಧ ಇತ್ತು. ನೋಡಿ, ಹೀಗೆಲ್ಲ ಆದಾಗ ನೀನು ಒಂದಷ್ಟು ಕೆಲಸ ಮಾಡಬೇಕು ಅಂತಂದ್ರೆ ಅಂತ ದೇವಿಗೆ ಹೇಳಿದ್ದ ಭಗವಂತ. ಈಗ ಹೇಳ್ತಾನೆ, ಏನು ಮಾಡಿದ? ಭಗವಾನ್ ವಿದಿತ್ವಾ ಕಂಸಜಂ ಭಯಂ. ಈ ಕಂಸ ಏನಾದ್ರೂ ಮಾಡ್ತಾನೆ ಎಂಬುದನ್ನು ತಿಳಿದಿರುವಂತಹ ಭಗವಂತ ಏನು ಮಾಡಿದ? ಯೋಗ ಮಾಯೆಯನ್ನು ಕರೆದು ಹೇಳ್ತಾನೆ, ದೇವಕ್ಯಾ ಜಠರೇ ಗರ್ಭಂ ಶೇಷಾಖ್ಯಂ ಧಾಮ ಮಾಮಕಂ. ಮಾಮಕಂ ಧಾಮ ಶೇಷಾಖ್ಯಂ. ಈಗ ದೇವಕಿಯ ಗರ್ಭದಲ್ಲಿ ಅನಂತ ಬರ್ತಾನೆ, ಶೇಷ ಬರ್ತಾ ಇದ್ದಾನೆ. ಅದೇನು ಮಾಡಬೇಕು? ತನ್ನಿಕೃಷ್ಯ ತತ್ಸನ್ನಿಕೃಷ್ಯ ರೋಹಿಣ್ಯ ಉದರೇ ಸನ್ನಿವೇಶಯ. ಅದನ್ನು ಸನ್ನಿಕೃಷ್ಯ ಅಂದ್ರೆ ಎಳೆಬೇಕು. ಆ ಗರ್ಭವನ್ನ ಎಳೆದು ನೀನೇನು ಮಾಡಬೇಕು ಅಂದ್ರೆ ರೋಹಿಣಿಯ ಉದರದಲ್ಲಿ, ಅವಳು ಬೇರೆ ಕಡೆ ಇದ್ದಾಳೆ, ಅಲ್ಲಿ ಅದನ್ನ ಇಡಬೇಕು ಅಂತ. ಗರ್ಭವನ್ನ ಇಲ್ಲಿಂದ ತೆಗೆದು ಅಲ್ಲಿ ತೆಗೆದುಕೊಂಡು ಹೋಗಿ ಇಡಬೇಕು. ಆ ಕೆಲಸವನ್ನ ಮಾಯೆ ನೀನು ಮಾಡಬೇಕು ಅಂತ ದೇವಿಗೆ ಆಜ್ಞೆಯನ್ನು ಕೊಡ್ತಾನೆ ಭಗವಂತ. ನೋಡಿದ್ದಾಳೆ. ಅಥಾಹಂ ಅಂಶಭಾಗೇನ ದೇವಕ್ಯಾ ಪುತ್ರತಾಂ ಶುಭೆ ಪ್ರಾಪ್ಸಾಮಿ ತ್ವಂ ಯಶೋದಾಯಾಂ ನಂದಪತ್ನ್ಯಾಂ ಭವಿಷ್ಯಸಿ. ನಂದ ಮಹಾರಾಜ ಇದ್ದ ಗೋಕುಲದಲ್ಲಿ, ಅಲ್ಲಿ ರೋಹಿಣಿಯು ಕೂಡ ಇದ್ದ. ಇವನ ಮತ್ತೊಬ್ಬಳು ಹೆಂಡತಿ. ಅದಕ್ಕೆ ಮುಂದೆ ಬರ್ತದೆ ಕಥೆ. ಯಾರ್ಯಾರು ಒಬ್ಬರು ರೋಹಿಣಿ ಅಂದ್ರೆ ಯಾರು, ದೇವಕಿ ಅಂದ್ರೆ ಯಾರು, ಇತ್ಯಾದಿ ಯಾರು. ಅಂದ್ರೆ ಮತ್ತೊಬ್ಬಳು ಹೆಂಡತಿ
ಈಗ ವಸುದೇವನ ಮತ್ತೊಬ್ಬಳು ಹೆಂಡತಿ, ಅವಳು ಅಲ್ಲಿ ನಂದಗೋಕುಲದಲ್ಲಿ ಅಲ್ಲಿ ತೆಗೆದುಕೊಂಡು ಹೋಗಿಡ್ಬೇಕು ಈ ಗರ್ಭವನ್ನ. ಒಂದು ರೀತಿ ಮಾಯೆ, ಈ ಗರ್ಭ ಇದನ್ನು ತೆಗೆದುಕೊಂಡು ಅಲ್ಲಿ ಇಡುದು. ಈಗೆಲ್ಲ ಬಂದಿದೆ ವಿಜ್ಞಾನದಲ್ಲಿ, ಗರ್ಭವನ್ನ ಬೆಳೆಸೋದು ಇತ್ಯಾದಿಯಾಗಿ ಬಂದಿದೆ. ಹೌದು, ಆವಾಗಲೂ ಇತ್ತು ಅದರ ವ್ಯವಸ್ಥೆ. ನೋಡಿ, ನಮ್ಮ ಕೌರವರೆಲ್ಲ ಹುಟ್ಟಿದ್ದೆಲ್ಲ ಹಾಗೆ, ಅವರೆಲ್ಲರೂ ಕೂಡ ಈಗ ಪ್ರಣಾಳ ಶಿಶು ಹಾಗೆ ಹುಟ್ಟಿದವರೇ, ಎಲ್ಲ ಕೊಡುಗೆಯಲ್ಲಿ ಅಲ್ಲೇ ಬೆಳೆದವರು. ಹಾಗೆ ಇತ್ತು. ಈ ರೀತಿಯಾಗಿ ಅಲ್ಲಿ ತೆಗೆದುಕೊಂಡು ಹೋಗಿಡುವಂತಹ ವ್ಯವಸ್ಥೆಯನ್ನು ಹೇಳ್ತಾನೆ ಭಗವಂತ. ಅದನ್ನು ಮಾಡ್ತಾನೆ. ಅಥಾಂ ಅಂಶಭಾಗೇನ ದೇವಕ್ಯಾ ಪುತ್ರತಾಂ ಶುಭೆ ಪ್ರಾಪ್ಸ್ಯಾಮಿತ್ವಂ ಯಶೋದಾಯ ನಂದಪತ್ನ್ಯಾಂ ಭವಿಷ್ಯಸಿ. ಆ ಆದಿಮಾಯಿಗೂ ಕೂಡ ಭಗವಂತ ಹೇಳ್ತಾನೆ, ನೀನು ನಂದನ ಪತ್ನಿಯಲ್ಲಿ ಹುಟ್ಟಿ ಬಾ, ನಾನು ಇಲ್ಲಿ ಮತ್ತೆ ಹುಟ್ಟಿ ಬರ್ತೇನೆ, 8ನೇ ಗರ್ಭ ನಾನು ಬರ್ತೇನೆ. ಹೀಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋಣ, ಇಲ್ಲದಿದ್ರೆ ಕಂಸನ ಭಯ ಅಂತ ಹೇಳಿ ಹೇಳಿದ. ಇವರೆಲ್ಲರೂ ಕೂಡ ಒಂದಿಟ್ಟು ಬ್ರಹ್ಮವಿದ್ಯೆ, ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಅವರೇ ನಡೆಸಿಕೊಳ್ತಾರೆ. ಹೀಗೆ ಮಾಡೋಣ ಅಂತ ಹೇಳಿ. ಅರ್ಜಿಷ್ಯಂತೆ ಮನುಷ್ಯಾಸ್ತಾಂ ಸರ್ವಕಾಮ ವರೇಶ್ವರೀಂ ಧೂಪೋಪಹಾರ ಬಲಿಭಿಃ ಸರ್ವಕಾಮ ವರಪ್ರದಾಂ ನಾಮಧೇಯಾನಿ ಕುರ್ವಂತಿ ಸ್ಥಾನಾನಿ ಚ ನರಾ ಭುವಿ ದುರ್ಗೇತಿ ಭದ್ರಕಾಳೀತಿ ವಿಜಯಾ ವೈಷ್ಣವೀತಿ ಚ. ತಾಯಿ ಹೇಳ್ತಾಳೆ ಆದಿಮಾಯಿ, ಭಗವಂತ ಆಗಲಿ ನೀನು ಹೇಳಿದ ಹಾಗೆ ನಾನು ಇದೆಲ್ಲ ಮಾಡ್ತೇನೆ, ಆದರೆ ನನಗೆ ಏನು ಪದವಿ, ಇದೆಲ್ಲ ಮಾಡಿದ್ದಕ್ಕೆ ನನಗೇನನ್ನು ಕೊಡ್ತೀಯಾ ಅಂತೇಳಿ ಕೇಳಿ. ಆಯ್ತು, ನಾನು ಇದೆಲ್ಲ ಮಾಡ್ತೇನೆ ನಿನಗಾಗಿ, ನನಗೇನಪ್ಪ ಆಗ ಹೇಳಿದ. ಅರ್ಚಿಷ್ಯಂತೆ ಮನುಷ್ಯಾಸ್ತ್ವ. ಈ ಲೋಕದಲ್ಲಿ ಎಲ್ಲ ಜನರು ಕೂಡ ನಿನ್ನನ್ನೇ ಅರ್ಚನೆ ಮಾಡ್ತಾರೆ. ದುರ್ಗೇತಿ ಭದ್ರಕಾಳಿ, ದುರ್ಗೆ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ ಇತ್ಯಾದಿಯಾಗಿ ಹೇಳಿ ನಿನ್ನನ್ನು ಅರ್ಚನೆ ಮಾಡ್ತಾರಮ್ಮ. ನಿನಗೆ ನಿನ್ನ ಅರ್ಚನೆಗೆ ನಿನಗೆ ಯಾವುದಕ್ಕೂ ಕೂಡ ಕಡಿಮೆ ಆಗೋದಿಲ್ಲ. ಹಾಗಾಗಿ ಇಷ್ಟು ಕೆಲಸವನ್ನು ನೀನು ಲೋಕದ ಉಪಕಾರಕ್ಕಾಗಿ ಮಾಡಿರು ಅಂತ ಹೇಳಿ ಅವಳಿಗೆ ಹೇಳಿದ. ಗರ್ಭ ಸಂಕರ್ಷಣಾರ್ಥಂ ವೈ ಪ್ರಾಹು ಸಂಕರ್ಷಣಂ ಭುವಿ ರಾಮೇತಿ ಲೋಕರಮಣಾತ್ ಬಲಂ ಬಲವದಚ್ಛಯ ಉಚ್ಛಯಾತ್. ಮೊದಲೇ ಈ ಅನಂತನಿಗೆ ನಾಮಕರಣ ಆಗ್ಬಿಟ್ಟಿತ್ತು. ಹೇಗೆ ಅಂತ ಭಗವಂತ ಹೇಳ್ತಾನೆ, ಗರ್ಭ ಸಂಕರ್ಷಣಾರ್ಥಂ ವೈ ಪ್ರಾಹು ಸಂಕರ್ಷಣಂ ಭುವಿ. ಈ ಗರ್ಭದಿಂದ ಇಲ್ಲಿಂದ ತೆಗೆದುಕೊಂಡು ಹೋಗಿ ಮತ್ತೊಂದು ಗರ್ಭದಲ್ಲಿ ಇಡುವ ಕಾರಣದಿಂದಾಗಿ ಸಂಕರ್ಷಣ, ಒಂದು ಗರ್ಭವನ್ನ ಹೊರಗೆ ತೆಗೆದಿದ್ದಾಗಿ ಸಂಕರ್ಷಣ ಅಂತೇಳಿ ಹೇಳ್ತಾರೆ. ಬಲರಾಮನಿಗೆ ಸಂಕರ್ಷಣ ಅಂತೇಳಿ ಹೆಸರಿದೆ. ರಾಮೇತ ಲೋಕರಮಣಾತ್, ರಾಮ ಅಂತೇಳಿ ಹೇಳ್ತಾರೆ. ಯಾಕೆಂದ್ರೆ ಲೋಕಕ್ಕೆ ಅವನು ಸಂತೋಷವನ್ನು ಕೊಡುವ ಕಾರಣದಿಂದಾಗಿ ಅವನಿಗೆ ರಾಮ ಅಂತೇಳಿ ಕರೀತಾರೆ. ಅವನಿಗೆ ತುಂಬಾ ಬಲ, ಹಾಗಾಗಿ ಬಲರಾಮ ಅಂತೇಳಿ ಕರೀತಾರೆ. ಈಗೆಲ್ಲ ಅವನಿಗೆ ಹೆಸರು ಬರುತ್ತದೆ. ಈ ಕೆಲಸ ಮಾಡೋಣ. ಸಂದಿಷ್ಟೈವಂ ಭಗವತ ತಥೇತ್ಯೋ ವಿದಿತ್ತಧ್ವಜಃ ಪ್ರತಿಗೃಹ್ಯ ಪರಿಕ್ರಮ್ಯ ಗಾಂಗತಾ ತಥಾ ಕರೋತ್. ಅದೇ ರೀತಿ ಮಾಡಿ. ಈ ರೀತಿಯಾಗಿ 7ನೇ ಗರ್ಭದ ವ್ಯವಸ್ಥೆ ಹೀಗೆ ಆಯ್ತು. ಆ ಗರ್ಭವನ್ನ, ಸಣ್ಣದಾಗಿರುವಂತಹ ಗರ್ಭವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ರೋಹಿಣಿಯ ಗರ್ಭದಲ್ಲಿ ಇಡ್ತಾಳೆ. ಈಗ ಇಲ್ಲಿ ಏನಾಗಬೇಕು, 7ನೇ ಗರ್ಭ ಇದು ಬರ್ತದೆ ಅಂತೇಳಿ ಕಾಯ್ಕೊಂಡಿದ್ರು. ಈ ಕಂಸ ಕಾದ್ಕೊಂಡಿದ್ದ, ಈಗ ಮತ್ತೊಂದು ಗರ್ಭ ಆಗ್ತದೆ, ಇದನ್ನು ನಾನು ಸಂಹಾರ ಮಾಡಬೇಕು ಅಂತೇಳಿ. ಗರ್ಭೇ ಪ್ರಣೀತೆ ದೇವಕ್ಯಾ ರೋಹಿಣೀಂ ಯೋಗ ನಿತ್ಯಯ ಅಹೋ ವಿಶ್ರಂಸಿತೋ ಗರ್ಭ ಇತಿ ಪೌರ ವಿಜುಕೃಷು. ಅಹೋ ವಿಶ್ರಂಸಿತ, 7ನೇ ಗರ್ಭ ಹೊರಗೆ ಬರಲೇ ಇಲ್ಲ. ಓ ಇದು ಗರ್ಭಪಾತ ಆಗೋಯ್ತು ಅಂತೇಳಿ ಎಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಓ ಇದು ಗರ್ಭ ಆಗಲಿಲ್ಲ, ಗರ್ಭಪಾತ ಆಗ್ಬಿಟ್ಟಿದೆ ಅಂತೇಳಿ ಆ ಕಡೆ ಈ ಕಡೆ ಇದ್ದವರು, ದಾಸಿಯರು ಎಲ್ಲ ಹೇಳ್ಕೊಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಗರ್ಭದ ಲಕ್ಷಣ ಎಲ್ಲ ಇತ್ತು, ಏನೂ ಇಲ್ಲ, ಹಾಗಾಗಿ ಇದು ಗರ್ಭಪಾತ ಆಯಿತು. ಲೋಕ ವಿಚುಕೃಷು, ಲೋಕ ಎಲ್ಲ ಹೇಳ್ಕೊಳ್ತಾ ಬಂದ. ಭಗವಾನಪಿ ವಿಶ್ವಾತ್ಮ ಭಕ್ತಾನಾಂ ಅಭಯಂಕರ ಅವಿವೇಶಾಂಶ ಭಾಗೇನ ಮನ ಆನಕದುಂದುಭೇ. ಆ ಕಡೆ ರೋಹಿಣಿಯ ಗರ್ಭ ಅಲ್ಲಿ ಬೆಳೀತಾ ಬಂತು. ಈಗ 7ನೇ ಗರ್ಭ ಈಗ ಆಯಿತು ಅಂತೇಳಿ ಆಯಿತು. ಇನ್ನು 8ನೇ ಗರ್ಭ ಬರಬೇಕು. ಭಗವಂತ ಲೋಕದಷ್ಟು ಉದಿಸಿ ಬರಬೇಕು. ಅದು ಆಯ್ತು. ಈಗ ಏನಾಯ್ತು ಆಯ್ತು ಅಂತ ಹೇಳ್ತಾರೆ ವ್ಯಾಸರು, ಹೇಳ್ತಾರೆ, ಶುಕ್ರ ಹೇಳಿದರು. ಮನ ಆನಕದುಂದುಭೆ. ಮೊದಲು ಭಗವಂತ ಪ್ರಪಂಚಕ್ಕೆ ಬರುವಾಗ ಆನಕದುಂದುಭೆ ಅಂತಂದ್ರೆ ವಸುದೇವ, ಅವನ ಮನವನ್ನ ಪ್ರವೇಶ ಮಾಡಿದ ಅಂತ ಹೇಳಿ. ಮನವನ್ನ ಪ್ರವೇಶ ಮಾಡಿದ ಅಂದ್ರೆ ಅರ್ಥ ಏನು? ಅವನಿಗೆ ಒಂದು ಸಂತೋಷದ ಭಾವ ನಿರ್ಮಾಣ ಆಯಿತು. ಈಗ ಭಗವಂತ ಮನವನ್ನ ಪ್ರವೇಶ ಮಾಡಿದ ಅಂತಂದ್ರೆ ನೋಡಿ, ನಾವು ಯಾವುದೇ ಜಪವನ್ನು ಮಾಡ್ತೇವೆ, ಧ್ಯಾನವನ್ನು ಮಾಡ್ತೇವೆ, ಪೂಜೆಯನ್ನು ಮಾಡ್ತೇವೆ. ಅದನ್ನು ಮಾಡಿದ ಮೇಲೆ ಒಂದು ಸಾರ್ಥಕ ಭಾವ ಮನಸ್ಸಿನಲ್ಲಿ ಬರುತ್ತೆ. ಒಂದು ಪ್ರಾರ್ಥನೆಯೋ ಭಗವದ್ಗೀತೆಯೋ
ಯಾಕೆಂದ್ರೆ ಆ ಭಗವಂತ ಮನವನ್ನ ಪ್ರವೇಶ ಮಾಡಿದುದರ ಸಂಕೇತ. ಆ ಭಾವ ನಮಗೆ ಮತ್ಯಾವುದನ್ನು ನೋಡುವಾಗ ಕೇಳುವಾಗ ಆಗೋದಿಲ್ಲ. ಅದಕ್ಕೆ ನಾವು ಕೊನೆಯಲ್ಲಾದ್ರೂ ಸಾಯಂಕಾಲ ನಿದ್ರೆ ಮಾಡುವಾಗಲೂ ಆದರೂ ಆ ಮೊಬೈಲನ್ನು ಬಿಟ್ಟು ಏನಾದರೂ ಒಂದು ಒಳ್ಳೆಯ ಪುಸ್ತಕವನ್ನು ಓದಿ ನಿದ್ರೆ ಮಾಡೋಣ, ಅಥವಾ ಆ ರೀತಿ ಮಾಡಬೇಕು ಅಂತ ನಮ್ಮಲ್ಲಿ ಹಿರಿಯರು ಹೇಳ್ತಾರೆ. ಯಾಕಂದ್ರೆ ಆ ಮನಸ್ಸು ಆ ಕಾಲದಲ್ಲಾದರೂ ಪ್ರಶಾಂತವಾಗಿರಬೇಕು. ಇದರಿಂದ ಒಂದು ಒಳ್ಳೆಯ ನಿದ್ರೆ ಬರ್ತದೆ, ಏನೋ ದುಸ್ವಪ್ನಗಳು ಇತ್ಯಾದಿಗಳು ಉಂಟಾಗುವುದಿಲ್ಲ. ನಮಗೆ ಕೊನೆಯವರೆಗೂ ಕೂಡ ನಿದ್ರೆ ಬರಬೇಕು ಅಂತಂದ್ರೆ ಈ ಮೊಬೈಲ್ ಇರಬೇಕು. ಹೀಗೆ ಇಟ್ಕೊಂಡು ನೋಡ್ತಾ 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 ಅದರ ಜೊತೆಗೆ ನಾವು ನಿದ್ರೆ ಮಾಡಬೇಕು. ಆ ಕಾಲ ಬಂದಿದೆ. ಹೀಗೆ ಒಳ್ಳೆ ಭಗವಂತ ಪ್ರವೇಶ ಮಾಡುವುದು ಮೊದಲು ಮನಸ್ಸಿನಲ್ಲಿ. ಮನ ಆನಕದುಂದುಬೆಯ ಅಂತಂದ್ರೆ ವಸುದೇವ ಅವನ ಮನವನ್ನ ಪ್ರವೇಶ ಮಾಡಿದ. ಅವನಿಗೆ ಎಲ್ಲೆಲ್ಲೋ ಭಯ ಇತ್ತು, ಅವನಿಗೆ ಮನಸ್ಸು ಪ್ರಶಾಂತ ಆಯಿತು. ಭಗವಂತ ಬರ್ತಾ ಇದ್ದಾನೆ. ಸಭೃತ್ ಪೌರುಷಂಧಾಮ ಭ್ರಾಜಮಾನೋ ಯಥಾ ರವಿಃ ದುರಾಸದೋ ಅತಿ ದುರ್ಧರ್ಷೋ ಭೂತಾನಾಂ ಸಂಬಭೂವ. ನೋಡಿ, ತತೋ ಜಗನ್ಮಂಗಲಮಚ್ಯುತಾಂಶಂ ಸಮಾಹಿತಂ ಶೂರಸುತೇನ ದೇವಿ ದಧಾರ ಸರ್ವಾತ್ಮಕಮಾತ್ಮಭೂತಂ ಕಾಷ್ಟಾ ಯಥಾನಂದಕರಂ ಮನಸ್ತಃ. ಈಗ ಆ ಗರ್ಭವನ್ನ ದೇವಿಗೆ ಧರಿಸಿಲ್ಲ. ಅದನ್ನು ತುಂಬಾ ಚೆನ್ನಾಗಿ ಶುಕರು ಹೇಳಿದರು ಪರೀಕ್ಷಿತ ಮಹಾರಾಜ. ತಥೋ ಜಗನ್ಮಂಗಲಂ ಅಚ್ಯುತಾಂಶಂ, ಜಗತ್ತಿಗೆ ಮಂಗಲವನ್ನು ಉಂಟು ಮಾಡುವಂತಹ ಅಚ್ಯುತ ಭಗವಂತನ ಅಂಶ ಅದು. ಸಮಾಹಿತಂ ಶೂರಸುತೇನ ದೇವಿ ತಥಾರ ಸರ್ವಾತ್ಮಕಮಾತ್ಮ, ತನ್ನ ಗರ್ಭದಲ್ಲಿ ಧರಿಸಿದ್ದಾಳೆ. ಸರ್ವಾತ್ಮಕಂ ಆತ್ಮಭೂತಂ ಅಚ್ಯುತಂ ದಧಾ, ಎಲ್ಲರಲ್ಲಿ ಕೂಡ ಇರುವನು, ಎಲ್ಲರ ಆತ್ಮ ಸ್ವರೂಪನಾಗಿರುವಂತಹ ಭಗವಂತನನ್ನ ತನ್ನ ಗರ್ಭದಲ್ಲಿ ಧರಿಸಿದ್ದಾಳೆ. ಅವಳಿಗೂ ಕೂಡ ಸಂತೋಷ. ಅಂದ್ರೆ ಮೊದಲೆಲ್ಲ ಏನು ಆ ರೀತಿಯ ಗಾಬರಿ ಎಲ್ಲ ಆಗ್ತಾ ಇತ್ತಲ್ಲ, ಆ ಗಾಬರಿಗಳಿಲ್ಲ, ಆ ರೀತಿಯಾಗಿರುವಂತಹ ಭಯ ಇಲ್ಲ. ಧರಿಸಿದರು. ಸಾ ದೇವಕಿ ಸರ್ವ ಜಗನ್ನಿವಾಸ ನಿವಾಸಭೂತ ನಿತರಾನ್ನರೇಜೆ ಭೋಜೇಂದ್ರಗೇಹೆ ಅಗ್ನಿಶಿಖೇ ವರುದ್ಧ ಸರಸ್ವತಿ ಜ್ಞಾನ ಕಲೆ ಯಥಾ ಸತಿ. ಆದರೆ ಇದೆಲ್ಲ ಇದ್ರೂ ಕೂಡ ಹೇಗಿತ್ತು ಅಂತಂದ್ರೆ ಗಡಿಗೆಯಲ್ಲಿಟ್ಟು ದೀಪದ ಹಾಗೆ ಇತ್ತು ಅಂತ ಹೇಳಿ. ಸರ್ವ ಜಗನ್ನಿವಾಸ ನಿವಾಸಭೂತ ನಿತರಾನ್ನರೇ, ಒಳಗಡೆ ಕಾರಾಗೃಹದಲ್ಲಿದ್ದಾಳೆ. ಹಾಗಾಗಿ ಆ ಪ್ರಭೆ ಹೊರಗಡೆ ಬರಲೇ ಇಲ್ಲ. ಭಗವಂತ ಗರ್ಭದ ಒಳಗಿದ್ರೂ ಕೂಡ ಪ್ರಕಾಶಮಾನವಾಗಿ ಬರಲಿಲ್ಲ. ಯಾಕೆಂದ್ರೆ ಅವಳು ಕಾರಾಗೃಹದಲ್ಲಿದ್ದಾಳೆ. ಅವಳಿಗೂ ಕೂಡ ಒಂದು ಒಳುಕಿದೆ, ಏನಾಗಬಹುದು ಈ ಗರ್ಭ ಅಂತೇಳಿ. ಹಾಗಾಗಿ ಹೀಗೆ ಇದ್ದಾಳೆ, ಕಾರಾಗೃಹದಲ್ಲಿ ಬಂದಿಯಾಗಿತ್ತು. ತಾಂಬೀಕ್ಷ ಕಂಸಃ, ನೋಡಿ, ಆದ್ರೆ ಈ ಗರ್ಭವನ್ನು ನೋಡಿದಾಗ ಕಂಸನಿಗೆ ಭಯ ಆಗ್ತಾ ಇತ್ತು. ಈ ಮತ್ತೊಂದು ಅವನ ಲೆಕ್ಕ ಆಗ್ತಾ ಇದೆ, ಲೆಕ್ಕ ಮಾಡ್ತಾ ಇದೆ. ಈಗ 6 ಅಂತೂ ಮುಗಿದೋಗಿದೆ. ಹಾಗಾಗಿ ಮತ್ತೆ ಯಾವುದನ್ನು ಕೂಡ ವ್ಯತ್ಯಸ್ತವಾಗಿ ಲೆಕ್ಕ ಮಾಡುವ ಹಾಗೆ. 7ನೇದು ಆಯ್ತು, ಗರ್ಭ ಸ್ರಾವ ಆಯ್ತು. 8ನೇ ಗರ್ಭ ಈ ತಿಂಗಳು ತುಂಬುದು ಅಂತ ಆಮೇಲೆ ಆಗ ಲೆಕ್ಕಾಚಾರ ಮಾಡ್ತಾನೆ ಇದ್ದ. ಎಷ್ಟಾಯ್ತು? 1 ತಿಂಗಳಾಯ್ತು, 2 ತಿಂಗಳಾಯ್ತು. ತಾಂಬೀಕ್ಷ ಕಂಸಃ ಪ್ರಭಯಾದಿತಾಂತರಾಂ ವಿರೋಚಯಂತೀಂ ಭವನಂ ಶುಚಿಸ್ಮಿತಾಂ ಆಹೇಶ ಮೇ ಪ್ರಾಣಹರೋ ಹರಿರ್ಗುಹಾಂ ಧ್ರುವಂಶಿತೋ ಎನ್ನ ಪುರೇಯಮೀದೃಶಿ. ಮೊದಲು ಯಾವಾಗಲೂ ಕೂಡ ಕಾರಾಗೃಹ ಅಷ್ಟು ಬೆಳಗಿರ್ಲಿಲ್ಲ, ಈಗ ಬೆಳಗುತ್ತಾ ಇದೆ ಅಂತ. ಕಾರಾಗೃಹ ಕಪ್ಪಾಗಿರುವಂತಹದ್ದು ಅದು ಕೂಡ ಬೆಳಗುತ್ತಾ ಇದೆ. ಇವನು ಹೇಳ್ತಾನೆ, ತಾಂ ವೀಕ್ಷ ಕಂಸಃ ಪ್ರಭಯ ಜಿತಾಂತರಾಂ, ಪ್ರಭೆ ಎಲ್ಲ ಕಡೆ. ವಿರೋಚಯಂತೀಂ ಭವನಂ ಶುಚಿಸ್ಮಿತಾಂ ಆಹೇಶಮೇ ಪ್ರಾಣಹರೋ, ನನ್ನ ಪ್ರಾಣವನ್ನು ಅಪಹಾರ ಮಾಡುವಂತಹ ಹರಿ ಈ ಗರ್ಭದಲ್ಲಿದ್ದಾನೆ. ಯಾವಾಗ ಬರ್ತಾನೆ ಅಂತಲೇ ಕಾಲ್ಕೊಳ್ಳಿ ಹೇಳಿ ಅವನೇ ಅಂದ್ಕೊಳ್ತಾ ಇದ್ದಾನೆ. ನನ್ನ ಪ್ರಾಣಹರನಾಗಿರುವಂತಹ ಭಗವಂತ ಅವನು ಕೃಷ್ಣ ಇಲ್ಲಿದ್ದಾನೆ ಅಂತೇಳಿ ಈ ರೀತಿಯಾಗಿ ಅವನು ಹೆದರ್ಕೊಳ್ತಾ ಇದ್ದಾನೆ. ಭಯ ಅವನಿಗೆ. ಇತಿ ಘೋರತಮಾದ್ಭಾವ ಸನ್ನಿವೃತ್ತ ಸ್ವಯಂ ಪ್ರಭು ಆಪ್ತೇ ಪ್ರತೀಕ್ಷಂತ ಜನ್ಮ ಹರೇರ್ ವೈರಾನುಬಂಧಕೃತ. ನೋಡಿ, ಅವನು ಬಹಳಷ್ಟು ಆಲೋಚನೆ ಬಂದಿತ್ತು. ಈ ಗರ್ಭದಲ್ಲಿ ಅವಳನ್ನು ಸಂಹಾರ ಮಾಡಿದ್ರೆ ಏನು? ಆಗ ಲೋಕಾಪವಾದ ಏನು, ಇವನು ತುಂಬಾ ಹೆದರ್ಕೊಂಡು ಬಿಟ್ಟ ಅಂತ ಆಗ್ಬಿಡ್ತದೆ. ಅದನ್ನೆಲ್ಲ ಆಲೋಚನೆ ಮಾಡಿದ್ದ ಅವನು. ಈಗ ಹುಟ್ಟುವರೆಗೆ ಕಾಯುವುದೇ ಬೇಡ, ಗರ್ಭದಲ್ಲಿಯೇ ಸಂಹಾರ ಮಾಡಿಬಿಡೋಣ ಅಂತೇಳಿ. ಆಗ ಲೋಕ ತನ್ನ ಬಗ್ಗೆ ಎಷ್ಟು ಅಂದ್ಕೊಳ್ತದೆ, ಎಷ್ಟು ಇವನು ತುಂಬಾ ಭಯಗೊಂಡಿದ್ದ ಎಂಬುದು ಲೋಕಕ್ಕೆಲ್ಲ ಗೊತ್ತಾಗಿಬಿಡ್ತದೆ. ಅದಕ್ಕೂ ಕೂಡ ಒಪ್ಪಲಿಲ್ಲ. ಹಾಗಾಗಿ
ಗರ್ಭದಿಂದ ಹೊರಗೆ ಬರುವವರೆಗೆ ಕಾಯೋಣ ಅಂತೇಳಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ. ಕಾಯ್ದುಕೊಳ್ಳೋಣ. ಇತಿ ಘೋರತಮ ಆದ್ಭಾವಾತ್ ಸನ್ನಿವೃತ್ತ ಸ್ವಯಂ ಪ್ರಭು ಆಸ್ತೆ ಪ್ರತೀಕ್ಷನ್ ತಜ್ಜನ್ಮ ಪ್ರತೀಕ್ಷನ್. ಅವನಿಗೆ ಏನು ಕೆಲಸ ಅಂತಂದ್ರೆ ದೊಡ್ಡ ಕೆಲಸ ಯಾವುದು ಅಂದ್ರೆ ರಾಜಕಾರ್ಯಗಳು ಮತ್ತೆ ಯಾವುದೂ ಇಲ್ಲ. ದೊಡ್ಡ ಕೆಲಸ ಈ ಮಗು ಯಾವಾಗ ಹೊರಗೆ ಬರ್ತದೆ ಎಂಬುದು ನೋಡುವುದೇ ದೊಡ್ಡ ಕೆಲಸ. ಕಂಸನೇ ಮುಂದೆ ಬರ್ತದೆ ಭಯದಿಂದಲೇ ಅವನು ಇದು ಕಂಸ ಅವನ ತುದಿಯ ಕಾಲದಲ್ಲಿ ಬರ್ತದೆ. ಕಂಸನನ್ನು ಏನೋ ಕೃಷ್ಣ ಹೊಡೆದದ್ದೆಲ್ಲ ಇಲ್ಲ, ಅವನನ್ನು ಮೆಟ್ಟಿದ್ದು ಏನೂ ಇಲ್ಲ. ಕೃಷ್ಣ ಮೇಲಿಂದ ಜಿಗಿದಂತೆ ಕಂಸನ ಎದೆ ಮೇಲೆ ಕುತ್ಕೊಂಡು ಬಿಡ್ಬೇಕು ಅದು ಹಾ ಅಂತೇಳಿ ಪ್ರಾಣ ಬಿಟ್ಟಿದ್ದಾನೆ. ಅವನಿಗೆ ಹೇಳ್ತಾರೆ ಅಂದ್ರೆ ಹೃದಯಾಘಾತ ಆಗುತ್ತೆ. ಹಾ ಅಂತ ಹೇಳಿದ್ದೆ ಕೊನೆ ಅಷ್ಟೇ. ಅವನು ಕಂಸನನ್ನು ಯಾರು ಹೊಡೆದದ್ದು ಬಡದದ್ದು ಏನೂ ಇಲ್ಲ. ಉಳಿದೆಲ್ಲ ಇದೆ, ಅವರೆಲ್ಲ ಜಟ್ಟಿಗಳು ಅವರನ್ನೆಲ್ಲ ಹೊಡೆದದ್ದೆಲ್ಲ ಇದೆ. ಕಂಸನ ವಿಷಯದಲ್ಲಿ ಆದದ್ದೇ ಇಷ್ಟು. ಹಾಗಾಗಿ ಅವನಿಗೆ ಮೊದಲಿನಿಂದಲೂ ಕೂಡ ಈ ಭೀತಿಯೇ. ಅದೇ ಒಬ್ಬ ಯಾವುದೋ ಒಂದು ಮಹಾರೋಗ ಭೀತಿಯ ಬಗ್ಗೆ ಬಂತು ವಿಷಯ. ಒಂದು ಮಹಾರೋಗ ಬಂತು ಯಾವುದೋ ಒಂದು ಊರಿಗೆ. ಮಹಾರೋಗ ಬಂದಾಗ ಸಾವಿರಾರು ಜನ ಪ್ರಾಣವನ್ನು ಬಿಟ್ಬಿಡ್ತಾರೆ. ಆ ಊರಿನಿಂದ ಹೊರಗಡೆ ಒಂದು ಆಶ್ರಮ ಇದೆ. ಆಶ್ರಮದಲ್ಲಿ ಒಬ್ಬರು ಸನ್ಯಾಸಿಗಳಿದ್ದರು. ಅವರು ಸಾಯಂಕಾಲದಲ್ಲಿ ಹೀಗೆ ಧ್ಯಾನಕ್ಕೆ ಕುಳಿತಾಗ ಜಪವನ್ನು ಮಾಡ್ತಾ ಇದ್ರು. ಕಪ್ಪಾಗಿರುವಂತಹ ಒಂದು ಆಕೃತಿ ತಮ್ಮ ಎದುರಿಗೆ ಹೋಗ್ತಾ ಇರುವುದು ಕಾಣಿತು. ಸರಿ, ಇವರು ಏನೋ ಒಂದು ವಿಚಿತ್ರ ಆಯಿತು, ಆಶ್ಚರ್ಯ ಆಯಿತು. ಈ ರೀತಿಯ ಆಕೃತಿಯನ್ನ ಈ ಊರಿನಲ್ಲಿ ಯಾವುದು ನಾನು ಕಂಡದ್ದಿಲ್ಲ. ಮಾತಾಡಿಸ್ತಾರೆ, ಯಾರು ನೀನು? ಆಗ ಅದು ಹೇಳಿತು, ನಾನು ಮೃತ್ಯು. ಯಾಕೆ? ಇಲ್ಲ, ನನಗೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಈಗ ಸಾವಿರಾರು ಜನರ ಕೆಲಸ ಎಲ್ಲ ಆಗಿದೆ. ಹಾಗಾಗಿ ಇವರು ಹೇಳಿದ್ರು, ಹಾಗಾದ್ರೆ ನೀನು ಈ ಮೃತ್ಯು, ನೀನು ಎಷ್ಟು ಜನರನ್ನ ಇದನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಬಂದಿದೀಯಾ ಅಂತ ಹೇಳಿದ. ಒಂದು 2,000 ಜನವನ್ನು ನಾನು ಲಕ್ಷದಲ್ಲಿ ಇಟ್ಕೊಂಡಿದ್ದೇನೆ. ಒಟ್ಟು ಈಗ ನನ್ನ ಲೆಕ್ಕದಲ್ಲಿದ್ದಾರೆ, ಅದನ್ನು ನಾನು ತೆಗೆದುಕೊಂಡು ಹೋಗ್ಬೇಕು ಅಂತ. ಮತ್ತೊಂದು ತಿಂಗಳು ಕಳಿತು. ಇವರು ಕೇಳ್ತಾ ಇದ್ರು, ಆ ಇಡೀ ಊರಿನಲ್ಲಿರುವಂತಹ ಎಲ್ಲರೂ ಕೂಡ ಹೋಗ್ಬಿಟ್ಟಿದ್ದಾರೆ, ಬಹಳಷ್ಟು ಜನ ಉಳಿದಿಲ್ಲ. 5,000-6,000 ಜನ ಇರುವಂತಹ ಪ್ರದೇಶ. ಒಂದು ತಿಂಗಳ ನಂತರ ಅದೇ ಮೃತ್ಯು ಅದೇ ದ್ವಾರದ ಅದೇ ಮಾರ್ಗದಿಂದ ಹೋಗ್ತಾ ಇತ್ತು. ಆಗ ಮತ್ತೆ ಪ್ರಶ್ನೆ ಮಾಡ್ತಾರೆ, ನೋಡು ನೀನು ಕೂಡ ಇಷ್ಟು ಸುಳ್ಳು ಹೇಳ್ಬಹುದೇ? ನೀನು ಹೇಳಿದೆ ಒಂದು 2,000 ಅಂತೇಳಿ, ಈಗ ನೋಡಿದ್ರೆ 4,000 ಜನ ಹೋಗ್ಬಿಟ್ಟಿದ್ದಾರೆ. ಇದಕ್ಕೆ ಏನು? ನೀನು ಕೂಡ ತುಂಬಾ ಅಸತ್ಯವನ್ನು ಹೇಳಿದೆ. ಆಗ ಅದು ಹೇಳ್ತು, ಇಲ್ಲ, ನಿಜವಾಗಿ ಹೋದದ್ದು 2,000 ಉಳಿದು 2,000 ಭಯದಿಂದಲೇ ಹೋದದ್ದು. ಮತ್ತೇನೋ ಆದದ್ದಲ್ಲ, ಮತ್ತೆ ಭಯದಿಂದಲೇ ಹೋದದ್ದು, ನನಗೇನು ಸಂಬಂಧ ಇಲ್ಲ ಅಂತ. ನಮ್ಮಲ್ಲಿ ಈಗೆಲ್ಲ ಬಂದ ರೋಗ ಕೇಳ್ತಾರೆ, ನೀವು ಇದನ್ನೆಲ್ಲ ಟಿವಿ ಎಲ್ಲ ಹಚ್ಕೊಂಡು ನೋಡ್ತಾ ಇರ್ಬೇಡಿ, ಬಹಳ ಕಷ್ಟ ಆಗ್ತದೆ, ಮತ್ತು ಹೆಚ್ಚು ಭಯ ಆಗ್ತದೆ. ಹಾಗೆ ಆದದ್ದು ಇಲ್ಲಿ ಕಂಸನಿಗೆ ಆದದ್ದು ಕೂಡ ಇಷ್ಟೇ. ಅವನು ಯಾವಾಗ ಈ ಮಗು ಹೊರಗೆ ಬರ್ತದೆ ಅಂತೇಳಿ ಕಾಯಿಕೊಂಡು ಕುಳಿತುಕೊಂಡ. ಅವನ ಊಟ ನಿದ್ರೆ ಎಲ್ಲ ಬಿಟ್ಟಿದ್ದಾನೆ ಅದಕ್ಕೋಸ್ಕರ. ಹಾಗಿತ್ತು ನೋಡಿ. ಆಸೀನಃ ಸಂವಿಶನ್ ತಿಷ್ಠನ್ ಭುಂಜಾನಃ ಪರ್ಯಟನ್ ಮಹೀಂ ಚಿಂತಯಾನೋ ಹೃಷಿಕೇಶಂ ಅಪಶ್ಯತ್ ತನ್ಮಯಂ ಜಗತ್. ಆಸೀನಃ ಸಂವಿಶನ್ ನೋಡಿ, ಕುಳಿತುಕೊಂಡಾಗ, ನಿದ್ರೆ ಮಾಡುವಾಗ, ನಿದ್ರೆ ಬರೋದಿಲ್ಲ, ಮಲಗಿಕೊಂಡಾಗ, ತಿಷ್ಟನ್ ನಿಂತಾಗ, ಓಡುವಾಗ, ಆಮೇಲೆ ಊಟ ಮಾಡುವಾಗ ಎಲ್ಲ ಕಡೆಯಲ್ಲಿ ಕೃಷ್ಣನದೇ ಚಿಂತೆ. ತನ್ಮಯಂ ಜಗತ್, ನೋಡಿದಾಗ ಎಲ್ಲ ಅವನೇ ಕಾಣ್ತಾ ಇದೆ. ಹಾಗೆ ಅವನು ಕೂಡ ಉದ್ಧಾರ ಆದದ್ದು ಹೀಗೆ. ಇಡೀ ಲೋಕದಲ್ಲಿ ಎಲ್ಲಿ ಕಂಡು ಕೂಡ ನೀರನ್ನು ಕಾಣಲಿ, ಆಹಾರ ಕಾಣಲಿ, ಯಾವುದನ್ನು ಕಂಡು ಕೂಡ ಅಲ್ಲೇ ಕೃಷ್ಣ ಕಾಣ್ತಾ ಇದ್ದಾನೆ. ಹಾಗೆ ನೋಡ್ತಾ ಇದ್ದ. ತನ್ಮಯಂ ಜಗತ್ತು, ಕೃಷ್ಣಮಯವಾಗಿತ್ತು ನೀವು ಕೂಡ. ಈಗ ನಾವು ಹೇಗೆ ಯಾವುದಾದ್ರು ಒಬ್ಬ ಭಕ್ತರು ಅಥವಾ ಮಹಾತ್ಮರು ಇಡೀ ಜಗತ್ತು ಪರಬ್ರಹ್ಮ ಎಂಬುದಾಗಿ ಅಂದುಕೊಳ್ತಾರೋ, ಆ ಮಹಾದೃಷ್ಟನಿಯು ಕೂಡ ಅವನು ಎಲ್ಲ ಕಡೆ ಕೃಷ್ಣನೇ ಕೂಡ ವ್ಯಾಪಿಸಿಕೊಂಡಿದ್ದ. ಹಾಗೆ ಕಾಣ್ತಾ ಇದೆ. ಆ ರೀತಿಯಾಗಿ ಕಂಡ. ಈಗ ಬ್ರಹ್ಮಾಭವಶ್ಚ ತತ್ರೈತ್ಯ ಮುನಿಭಿ ನಾರದಾದಿಭಿ ದೇವೇ ಸಾನುಚರೈ ಸಾಕಂ ಗೀರ್ಭಿ ಕೃಷಣಮೈಡಯನ್. ಈ ಭಗವಂತನನ್ನ ಗರ್ಭದಲ್ಲಿರುವಾಗಲೇ ಬ್ರಹ್ಮಾದಿ ದೇವತೆಗಳು ಸ್ತುತಿ ಮಾಡ್ತಾರೆ. ಅವನನ್ನು ಸ್ತುತಿ ಮಾಡಿ, ಯಾಕೆಂದ್ರೆ ಭಗವಂತ ಬರ್ತಾ ಇದ್ದಾನೆ, ಅವನನ್ನು ಸ್ತುತಿ ಮಾಡ್ತಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಶ್ಚ ಯೋನಿಂ ನಿಹಿತಂಚ ಸತ್ಯೇ ಸತ್ಯಶ್ಚ ಸತ್ಯಮೃತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಬ್ರಹ್ಮಾದಿ ದೇವತೆಗಳು ಸ್ತುತಿ ಮಾಡಿದರು. ಹೇಗೆ ಅಂತಂದ್ರೆ ಸತ್ಯವ್ರತಂ ಸತ್ಯಪರಂ, ಸತ್ಯ ಅಂತ ಇಡೀ ಭಗವಂತ ನೋಡಿ. ನಾವು ಸಚ್ಚಿದಾನಂದ ಅಂತೇಳಿ ಒಂದು ವಾಕ್ಯವನ್ನು ಉಚ್ಚಾರ ಮಾಡ್ತೇವೆ. ಸತ್ ಅಂತಂದ್ರೆ
ರಾಮ ನಿಜವಾಗಿ ಸತ್ಯವಾದದ್ದು ಯಾವುದು, ಎಲ್ಲವೂ ಕಳೆದ ಮೇಲೂ ಕೂಡ ಯಾವುದು ಉಳಿಯುವುದು ಅದು ಸತ್ಯ. ಎಲ್ಲವೂ ಕೂಡ ಹೌದು. ಈಗ ನಾವು ಅಂದುಕೊಂಡದ್ದು, ನಾವು ಕಂಡದ್ದು ಯಾವುದು ಕೂಡ ಇದು ಸತ್ಯ, ಎಲ್ಲವೂ ಕೂಡ ಇದು ನಾಶವಾಗುವಂಥದ್ದು. ಆದರೆ ಎಲ್ಲವೂ ನಾಶವಾದ ಮೇಲೂ ಯಾವುದು ಉಳಿಯುವುದು ಅದು ಸತ್ಯ, ಭಗವಂತ ಅಂತಾರೆ. ಹಾಗಾಗಿ ನೋಡಿ, ಯಥಾರ್ಥ ವೈಭವ ಸತ್ಯಂ ಸರ್ವಶಾಸ್ತ್ರೇಷು ವಿಸ್ತೃತ ಹೇಳ್ತಾರೆ. ಅದಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಯಥಾರ್ಥ ವೈಭವ ಸತ್ಯಂ ಸರ್ವಶಾಸ್ತ್ರೇಷು ವಿಸ್ತೃತ. ಸತ್ಯ ಅಂತಂದ್ರೆ ಯಥಾರ್ಥವಾದದ್ದು, ಅಯಥಾರ್ಥ ಅಲ್ಲ, ಯಥಾರ್ಥವಾದದ್ದು. ಹಾಗಾಗಿ ಅದನ್ನು ಸತ್ಯ ಅಂತ ಹೇಳಿ ಕರೆದು. ಹಾಗೆ ಸತ್ಯ ವ್ರತಂ, ಸತ್ಯವೇ ವ್ರತವಾಗಿ ಉಳ್ಳವನು. ಆಮೇಲೆ ಸತ್ಯಪರಂ, ಸತ್ಯಪರನಾದವನು. ಆಮೇಲೆ ತ್ರಿಸತ್ಯಂ, ಸೃಷ್ಟಿ ಸ್ಥಿತಿ ಲಯ, ಮೂರು ಆದ್ಮೇಲೆ ಕೂಡ ಯಾರು ಉಳಿತಾನೋ ತ್ರಿಸತ್ಯಂ. ಸತ್ಯಶ್ಚ ಯೋನಿಂ ನಿಹಿತಂಚ ಸತ್ಯೇ, ಸತ್ಯಕ್ಕೆ ಮೂಲನಾದವನು. ಯಾರು ಸತ್ಯದಲ್ಲೇ ಇದ್ದಾನೋ ಅವನು. ಸತ್ಯಶ್ಚ ಸತ್ಯಂ ಕೃತ ಸತ್ಯ ನೇತ್ರಂ, ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ, ಸತ್ಯಾತ್ಮಕನಾದವನು. ಸತ್ಯ ಎಂಬುದನ್ನು ಒಪ್ಪಿಕೊಳ್ಳುವುದು ಮನುಷ್ಯ ಪ್ರಪಂಚಕ್ಕೆ ಅಷ್ಟು ಸುಲಭ. ಹಾಗಾಗಿ ನೋಡಿ, ಎಲ್ಲ ಸತ್ಯಂ ವದ ಅಲ್ಲಿಂದ ಆರಂಭ ಆಗುತ್ತೆ. ಸತ್ಯ ಅಂತಂದ್ರೆ ಪರಮಾತ್ಮ ಅಂತಲೇ ಅರ್ಥ. ಅದು ನಮ್ಮ ಅಹಂಕಾರಗಳು ಸತ್ಯವನ್ನು ಅಷ್ಟು ಸರಿಯಾಗಿ ಒಪ್ಪಿಕೊಳ್ಳುವುದೇ. ಸತ್ಯವನ್ನು ಒಪ್ಪಿಕೊಂಡ್ರೆ ಭಗವಂತನನ್ನು ಒಪ್ಪಿಕೊಂಡಾಗ, ಭಗವಂತನನ್ನು ಒಪ್ಪಿಕೊಂಡಾಗ ಸತ್ಯವನ್ನು. ಅದನ್ನ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ಸತ್ಯವನ್ನು ನೀನು ಒಪ್ಪಿಕೊಂಡರೆ ನೀನು ಭಗವಂತನನ್ನು ಒಪ್ಪಿಕೊಂಡಂತೆ. ಅದು ಹಾಗೆ ನೋಡಿ, ಈ ಸತ್ಯವನ್ನು ಹೇಳುವಾಗ ಮಾತ್ರ ಅಹಂಕಾರಗಳು ಎದುರುಬಿಡಬಾರದು. ನಮಗೆಲ್ಲರಿಗೂ ಕೂಡ ಅನುಭವ, ಎಲ್ಲ ಸತ್ಯವನ್ನೇ ಹಿಡಿದುಕೊಂಡು ಹೋದವು. ಈಗ ನಚಿಕೇತ, ಯಮ ಇತ್ಯಾದಿ ಸಂವಾದದಲ್ಲಿ ನಾವು ನೋಡ್ತೇವೆ. ವಾಜಶ್ರವಸ್ಸು ನಚಿಕೇತನ ತಂದೆ ಯಜ್ಞವನ್ನು ಮಾಡ್ತಾ ಇದ್ದ. ಯಜ್ಞವನ್ನು ಮಾಡುವಾಗ ಆಯ್ತು, ಗೋದಾನವನ್ನು ಮಾಡ್ತಾ 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 ಬಂದವು. ಉಪನಿಷತ್ತು ತುಂಬಾ ಚೆನ್ನಾಗಿ ಅದನ್ನು ಹೇಳ್ತದೆ. ಕೊನೆಗೆ ಎಲ್ಲಿಗೆ ಬಂತು ಅಂತಂದ್ರೆ, ಅವರ ಪಟ್ಟಿಗೆಯಲ್ಲಿರುವ ಎಲ್ಲ ಈಗ ಮುದಿಯಾದ ಆಕಳು, ನೇನು, ಅದು ಎಲ್ಲವನ್ನು ಕೂಡ ದಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಇದನ್ನು ನೋಡ್ತಾ ಇದ್ದ ಯಾರು, ನಚಿಕೇತ. ಅವನು ಹೇಳ್ತಾನೆ, ಇದನ್ನು ನೋಡಿದಾಗ ಅವನಿಗೆ ಏನು ಇದನ್ನೆಲ್ಲ ನನ್ನ ತಂದೆ ಕೊಡ್ತಾ ಇದ್ದಾನಲ್ಲ, ದಾನವಾಗಿ ಕೊಡ್ತಾ ಇದ್ದಾನೆ. ಆಗ ಕೊನೆಗೆ ಕೇಳ್ತಾನೆ, ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀಯ, ಯಾವಾಗ ಕೊಡ್ತೀಯ, ಯಾರಿಗೆ ಕೊಡ್ತೀಯ? ಇವನು ಒಂದೆರಡು ಸತಿ ತಂದೆ ಸುಮ್ಮನೆ ಉಳಿದುಕೊಳ್ತಾನೆ. ಆಮೇಲೆ ಕೊನೆಗೆ ಹೇಳಿದ, ನಾನು ಯಮನಿಗೆ ಕೊಡ್ತೇನೆ ಅಂತ. ನಚಿಕೇತ ಯಮನಿಗೆ ಕೊಡ್ತೇನೆ ಅಂತ ಹೊರಟು ಬಿಡ್ತಾನೆ. ಆಯ್ತು ಅಂತೇಳಿ ಯಮನಲ್ಲಿ ತುಂಬಾ ಪ್ರಶ್ನೆ ನಚಿಕೇತನ. ಸತ್ಯವನ್ನು ಹಿಡಿದುಕೊಂಡು ಹೊರಟು ಬಿಡ್ತಾನೆ. ನೋಡಿ, ಸತ್ಯಕಾಮ ಜಾಬಾಲರ ಕಥೆ ಉಪನಿಷತ್ತಿನಲ್ಲಿ ಅದೆಲ್ಲ ಒಳ್ಳೊಳ್ಳೆಯ ವಿಷಯಗಳು. ಸತ್ಯಕಾಮ ಬಂದ ಗೌತಮರ ಬಳಿಗೆ ಬರ್ತಾನೆ, ನನಗೆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿ ವೇದವನ್ನು ಹೇಳಿಕೊಡಿ ಅಂತ. ಗೌತಮರು ಒಂದೇ ಪ್ರಶ್ನೆಯನ್ನು ಮಾಡಿದರು, ನೀನು ಯಾವ ಗೋತ್ರದವನು ಅಂತೇಳಿ ಒಂದು ಪ್ರಶ್ನೆ ಮಾಡ್ತಾನೆ. ಸತ್ಯಕಾಮನಿಗೆ ಯಾಕೆಂದ್ರೆ ಅವನಿಗೆ ತಂದೆಯ ಪರಿಚಯ ಇರಲಿಲ್ಲ. ಅವನು ಎಲ್ಲಿಯೋ ಹೀಗೆ ಒಂದು ಋಷಿಗಳ ಆಶ್ರಮದಲ್ಲಿ ಅವನು ಹುಟ್ಟಿದ್ದ. ಆ ಸಂದರ್ಭದಲ್ಲಿ ಅವಳ ಜಾಬಾಲಳಿಗೆ ಗರ್ಭಧಾರಣೆಯಾಗಿ ಕೊನೆಗೆ ಅವನು ಪ್ರಾಮಾಣಿಕವಾಗಿ ಹೇಳಿಬಿಡ್ತಾನೆ, ಗೌತಮ ಮಹರ್ಷಿಗಳೇ, ನನಗೆ ತಂದೆಯ ಪರಿಚಯ ಇಲ್ಲ, ನನ್ನ ತಾಯಿ ಜಾಬಾಲ್, ಹಾಗಾಗಿ ನಾನು ಸತ್ಯಕಾಮ ಜಾಬಾಲ. ಕೊನೆಗೆ ಗೌತಮರು ಹೇಳಿದರು, ನಿನ್ನನ್ನು ನಾನು ಆಯ್ತು, ನೀನು ಸಮಿತ್ಪಾಣಿಯಾಗಿ ಬಾ, ದರ್ಭೆಯನ್ನು ಹಿಡಿದುಕೊಂಡು ಬಾ, ನಾನು ಶಿಷ್ಯನನ್ನಾಗಿ ನನ್ನನ್ನು ಸ್ವೀಕಾರ ಮಾಡ್ತಾನೆ. ಯಾಕೆ ಸ್ವೀಕಾರ ಮಾಡ್ತೇನೆ ಅಂತಂದ್ರೆ, ನೀನು ಸತ್ಯವನ್ನು ಹೇಳ್ತಾ ಇದೀಯಾ ಅಂದ್ರೆ ನೀನು ಬ್ರಾಹ್ಮಣ. ಅದು ಎಷ್ಟು ಚೆನ್ನಾಗಿದೆ. ಸತ್ಯವನ್ನು ನೀನು ಹೇಳ್ತಾ ಇದೀಯಾ ಅಂತ ನೀನು ಬ್ರಾಹ್ಮಣನೇ ಇರಬೇಕು. ಹಾಗಾಗಿ ನಾನು ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತೇನೆ. ಸತ್ಯಕಾಮನ ಜಾಬಾಲ ಕಥೆ. ಅವರು ಗೌತಮರು ಅವನಿಗೆ ಉಪದೇಶವನ್ನು ಮಾಡ್ತಾರೆ. ಸತ್ಯ ಎಂಬುದು ಅಷ್ಟು ಕಠಿಣವಾಗಿದೆ. ಅದನ್ನು ಪ್ರಾಮಾಣಿಕವಾಗಿ ಹಿಡಿದಾಗ ಮಾತ್ರ ಹೀಗೊಂದು ವ್ಯವಸ್ಥೆಗಳು ನಿರ್ಮಾಣವಾಗ್ತದೆ. ನೋಡಿ, ಅಷ್ಟಾವಕ್ರ ಗೀತಂ, ಮಹರ್ಷಿಗಳು ಅಷ್ಟಾವಕ್ರರ ಬದುಕೆಲ್ಲ ಹೇಗಿದೆ ಅಂತಂದ್ರೆ, ಅಲ್ಲಿ ಒಂದು ಕಡೆ ಬರುತ್ತೆ, ಸುಜಾತ ಖಗೋಳ ಮಹರ್ಷಿಗಳ ಮಗ. ಸುಜಾತ ಮತ್ತು ಖಗೋಳ ಮಹರ್ಷಿ ಗರ್ಭದಲ್ಲಿ, ಸುಜಾತ ತಾಯಿಯ ಗರ್ಭದಲ್ಲಿ ಅಷ್ಟಾವಕ್ರರಿದ್ದಾರೆ, ಹೆಸರೇನೂ ಇರಲಿಲ್ಲ. ಆಗ ಖಗೋಳ ಮಹರ್ಷಿಗಳಿಗೆ ಸಾಯಂಕಾಲದಲ್ಲಿ ವೇದವನ್ನ ಓದುತ್ತಾ ಇದ್ರು.
ಆವರ್ತನೆಯನ್ನು ಮಾಡ್ತಾ ಇದ್ರು. ಆಗ ಆವರ್ತನೆಯನ್ನು ಮಾಡುವಾಗ ಅವರಿಗೆ ಮಂತ್ರ ತಪ್ಪಿ ಹೋಗ್ತದೆ, ಎಲ್ಲ ಒಂದು ಕಡೆ ಒಂದು ಸ್ವರ ತಪ್ಪಿದೆ. ಗರ್ಭದಲ್ಲಿರುವ ಮಗು ಹೇಳ್ತದೆ, ಅಪ್ಪ ನೀನು ಮಂತ್ರ ತಪ್ಪು ಹೇಳ್ತಾ ಇದ್ದೀಯ, ಎಲ್ಲೋ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಇವರು ಮೊದಲು ಕೇಳಲಿಲ್ಲ, ಆಮೇಲೆ ಮತ್ತೆ ಮಂತ್ರ ಪಠನೆ ಮಾಡುವ ಮತ್ತೆ ಹೇಳ್ತೋದು, ಅಪ್ಪ ನೀನು ಮಂತ್ರ ತಪ್ಪು ಹೇಳ್ತಾ ಇದ್ದೀಯ. ಈಗ ಯಾರು ಅಂತ ವಿಚಾರ ಮಾಡಿದಾಗ ಗರ್ಭದಿಂದ ಬಂದ ಸ್ವರ. ಅವರಿಗೆ ಎಂತಹ ಸಿಟ್ಟು ಬರ್ತದೆ ಅಂದ್ರೆ ಸತ್ಯವನ್ನು ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ಅಷ್ಟಾವಕ್ರನಾಗಿ ಹುಟ್ಟಿ ಬಿಡು ಅಂತೇಳಿ ಅವರು ಹೇಳ್ತಾರೆ. ತನ್ನದೇ ಮಗ ಮುಂದೆ ಹುಟ್ಟುವವರು ತನ್ನದೇ ಮಗು ಆದರೂ ಕೂಡ ತನಗೆ ಅವಮಾನ ಆಯಿತು ಅಂತ ಈ ಸತ್ಯವನ್ನು ಮನಸ್ಸು ಒಪ್ಪಿಕೊಳ್ಳೋದಿಲ್ಲ. ಅಲ್ಲೇ ಅವರೇ ಶಾಪವನ್ನು ಕೊಟ್ಟುಬಿಟ್ರು, ಅಷ್ಟಾವಕ್ರನಾಗಿ ಹುಟ್ಟುತ್ತಾರೆ. ಬ್ರಹ್ಮಜ್ಞಾನ ಅಷ್ಟಾವಕ್ರ ಗೀತಮಲ್ಲಿ ತುಂಬಾ ಪ್ರಸಿದ್ಧವಾಗಿರುವಂತಹ ಗೀತಗಳು, ವೇದಾಂತದ ಗ್ರಂಥಗಳು. ಹಾಗೆ ಸತ್ಯಸ್ಯ ಸತ್ಯಂ ಯಾಕೆ ಬಂತು ಅಂತಂದ್ರೆ, ಸತ್ಯ ಅಂತಂದ್ರೆ ಭಗವಂತ. ಅದನ್ನ ಸಾಮಾನ್ಯ ಮನುಷ್ಯರು ಒಪ್ಪಿಕೊಳ್ಳುವುದು ಬಹಳ ಕಷ್ಟ ಇದೆ. ನಾವು ಸತ್ಯವನ್ನೆಲ್ಲ ಆಡುವುದು ಕಷ್ಟ ಇದೆ. ಆದ್ರೆ ನಿಜವಾದ ಸಿದ್ಧ ಸ್ವಾಮಿಗಳು ಹೇಳಿದ ಹಾಗೆ ಸತ್ಯವನ್ನಾಡುವವ ಅವನು ಭಗವಂತನಿಗೆ ಪ್ರಿಯ. ಸತ್ಯವೇ ಭಗವಂತ. ಅದನ್ನಿಂದ ಆರಂಭ ಮಾಡಿದ್ರು ಯಾರು? ಬ್ರಹ್ಮಾದಿ ಋಷಿಗಳು ಭಗವಂತನನ್ನ ಸ್ತೋತ್ರ ಮಾಡ್ತಾರೆ, ಇವನು ನಿಜವಾದ ಸತ್ಯ ಅಂತೇಳಿ. ಈಗ ತುಂಬಾ ದೀರ್ಘವಾಗಿ ಈ ಸ್ತೋತ್ರ ಇದೆ, ಸ್ತುತಿಗಳು. ಎಲ್ಲ ದೇವತೆಗಳು ಕೂಡ ಸ್ತುತಿ ಮಾಡಿದ್ರು. ಗರ್ಭದಲ್ಲಿರುವಂತಹ ಕೃಷ್ಣನನ್ನ ಸ್ತುತಿ ಮಾಡ್ತಾರೆ. ವಿಪರ್ಷಿ ರೂಪಾಣ್ಯವಬೋಧ ಆತ್ಮ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸದಾ ಅಭದ್ರಾಣಿ ಮುಹುಃಕಲಾನಾಂ ತ್ವಯ್ಯಂಬುಜಾಕ್ಷಾಖಿಲ ಸತ್ವಧಾಮ್ನಿ ಸಮಾಧಿನಾವೇಶಿತ ಚಿತ್ತಸೈಕೆ ತ್ವತ್ಪಾದಪೋತೇನ ಮಹತ್ಕೃತೇನ ಕುರ್ವಂತಿ ಗೋವತ್ಸಪದಂ ಭವಾಬ್ಧಿಂ. ನೋಡಿ, ತುಂಬಾ ಚೆನ್ನಾಗಿದೆ. ಎಲ್ಲವೂ ಕೂಡ ನಾವು ಇದರಲ್ಲಿ ಯಾವುದೇ ಚೆನ್ನಾಗಿದೆ ಅಂತೆಲ್ಲ ಹೇಳುವಂಥದ್ದಿಲ್ಲ. ವ್ಯಾಸರ ರಚನೆ, ಶುಕರು ಹೇಳಿರುವಂತಹದ್ದು. ಅದನ್ನು ನಾವು ಮುಂದೆ ತೆಗೆದುಕೊಂಡು ಹೋಗೋದು ವಿಷಯವನ್ನು. ತ್ವಯ್ಯಂಬುಜಾಕ್ಷಾಖಿಲ ಸತ್ವಧಾಮ್ನಿ ಸಮಾಧಿನಾವೇಶಿತ ಚಿತ್ತಸೈಕೆ. ಈಗ ಭಗವಂತನನ್ನು ಕಾಣಬೇಕು ಅಂತಂದ್ರೆ ಮಹಾತ್ಮರೆಲ್ಲರೂ ಕೂಡ ತುಂಬಾ ದೀರ್ಘವಾಗಿರುವಂತಹ ತಪಸ್ಸನ್ನೆಲ್ಲ ಆಚರಣೆ ಮಾಡ್ತಾರೆ. ಆದ್ರೆ ಆ ಭಗವಂತ ಒಲಿದ್ರೆ ಏನು ಅಂತಂದ್ರೆ, ತ್ವತ್ಪಾದಕೋತೇನ ಮಹತ್ಕೃತೇನ ಕುರ್ವಂತಿ ಗೋವತ್ಸಪದಂ ಭವಾಬ್ಧಿ. ಒಂದು ವೇಳೆ ನಿನ್ನ ಅನುಗ್ರಹ ಆಗ್ಬಿಟ್ರೆ ಆ ಭವಾಬ್ಧಿ, ಈ ಭವಸಾಗರವನ್ನು ದಾಟುವುದು ಏನು ಕೂಡ ಕಷ್ಟ. ಅನುಗ್ರಹ ಆಗಬೇಕು. ಅದಕ್ಕೆ ನೋಡಿ, ಕಾಳಿದಾಸ ರಘುವಂಶವನ್ನು ಬರೆದ ಆರಂಭದಲ್ಲಿ ಆ ಮಹಾತ್ಮರೆಲ್ಲರೂ ಕೂಡ, ಆ ಮಹರ್ಷಿಗಳು, ಮಹಾಕವಿಗಳೆಲ್ಲ ಎಷ್ಟು ಸರಳವಾಗಿದ್ರು ಅಂತಂದ್ರೆ, ನನಗೆ ಯಾವ ಅರ್ಹತೆಯೂ ಕೂಡ ಈ ರಘುವಂಶವನ್ನು ಬರೆಯುವುದಕ್ಕೆ ಇಲ್ಲವೇ ಇಲ್ಲ ಅಂತ ಆರಂಭ ಮಾಡ್ತಾರೆ. ಹೇಗೆ ಅಂತಂದ್ರೆ, ರಘೂಣಾಂ ಅನ್ವಯಂ ವಕ್ಷೆ ತನುವಾಗ್ ವಿಭವೋಪಿ ಸನ್ ತದ್ಗುಣೈ ಕರ್ಣಮಾಗತ್ಯ ಚಾಪಲಾಯ ಪ್ರಚೋದಿತಃ. ನನಗೆ ನಿರಂತರವಾಗಿ ರಘುವಂಶದ ಕುರಿತಾಗಿ ಕೇಳಿ 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 ಏನಾದರೂ ಒಂದಷ್ಟು ಅವರ ಕುರಿತಾಗಿ ಹೇಳಬೇಕು, ಬರೆಯಬೇಕು ಎಂಬಂತಹ ಇಚ್ಛೆ ಆಗ್ತಾ ಇದೆ. ಅಷ್ಟೇ ನನಗಿರುವ ಅರ್ಹತೆ. ತನುವಾಗ್ ವಿಭವೋಪಿ ಸನ್, ನನಗೆ ಯಾವ ಅರ್ಹತೆ ಇಲ್ಲ. ತನುವಾಗ್ ಯಾವುದು ಕೂಡ ನನಗೆ ಅದೇ ಎಲ್ಲ ಹಾಡಿದ್ದೇವೆ. ಆದರೆ ತದ್ಗುಣೈ ಕರ್ಣಮಾಗತ್ಯ ಚಾಪಲಾಯ ಪ್ರಚೋದಿತ, ಅವರ ಗುಣಗಳು, ರಘುವಂಶದ ಗುಣ ನನ್ನ ಕಿವಿಗೆ ಬಂದು ಬಂದು ಅಪ್ಪಳಿಸ್ತಾರೆ. ಚಾಪಲ, ನನಗೆ ಅವರ ಕುರಿತಾಗಿ ಒಂದಷ್ಟು ಹೇಳಬೇಕು ಎಂಬ ಚಾಪಲ. ಹಾಗಾಗಿ ನಾನು ಆರಂಭ ಮಾಡ್ತೇನೆ. ದೀರ್ಘವಾಗಿ ರಘುವಂಶವನ್ನ ವರ್ಣನೆ ಮಾಡುವಾಗ ಆರಂಭದಲ್ಲಿ ಅವರು ಒಂದಷ್ಟು ವಿಷಯವನ್ನು ಹೇಳಿಬಿಟ್ಟು ತುಂಬಾ ಚೆನ್ನಾಗಿಲ್ಲ. ಅಲ್ಲಿ ಕೂಡ ಇದೇ ಬರ್ತದೆ, ಉಡುಪೆ ನಾಸ್ಮಿ ಸಾಗರಂ ಅಂತೇಳಿ ಒಂದು ಬರ್ತದೆ. ನಾನು ರಘುವಂಶವನ್ನ ವರ್ಣನೆ ಮಾಡುವುದು ಹೇಗಿದೆ ಅಂತಂದ್ರೆ, ಸಾಗರಂ ಉಡುಪೇನ ಇವ, ಒಂದು ಸಾಗರವನ್ನು ದಾಟಲಿಕ್ಕೆ ಸಣ್ಣದಾಗಿರುವಂತಹ ದೋಣಿಯನ್ನು ತೆಗೆದುಕೊಂಡು ಹೋದಾಗಿದೆ. ನನ್ನನ್ನು ವರ್ಣನೆ ಮಾಡಿ ಈಗ ಸಾಗರವನ್ನು ದಾಟುವುದಕ್ಕೆ ದೋಣಿಯನ್ನು ತೆಗೆದುಕೊಂಡು ಹೋದ್ರೆ ಸಾಧ್ಯ ಇದೆ, ಆದರೂ ಕೂಡ ನಾನು ವರ್ಣನೆ ಮಾಡ್ತೇನೆ. ಹಾಗೆ ಎಲ್ಲರೂ ಕೂಡ ಈ ರೀತಿಯಾಗಿ ಭಗವಂತನನ್ನು ವರ್ಣನೆ ಮಾಡಿದೆ, ಅವರವರ ಭಾವಕ್ಕೆ ತಕ್ಕಂತೆ ವರ್ಣನೆ ಮಾಡ್ತಾರೆ. ಹೀಗಿದೆ ಭಗವಂತ, ಹೀಗಿದ್ದಾನೆ. ದೊಡ್ಡ ವೃಕ್ಷಕ್ಕೆ ಹೋಲಿಸ್ತಾರೆ ಭಗವಂತ. ದೀರ್ಘವಾಗಿರುವಂತಹ ಸ್ತುತಿ ಇದೆ, ನಮ್ದು ಇಲ್ಲೇ ಸುತ್ತಾಗ್ತದೆ. ಹಾಗಾಗಿ ಸ್ವಲ್ಪ ಮುಂದೆ ಹೋಗೋಣ. ನ ನಾಮರೂಪೇ ಗುಣಜನ್ಮ ಕರ್ಮಭಿ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ ಮನೋವಚೋಭ್ಯಾಂ ಅನುಮೇಯವರ್ತ್ಮನು ದೇವಕ್ರಿಯಾಯಾಂ ಪ್ರತಿಯಂತ್ಯಥಾಪಿ. ಭಗವತ್ ವಸ್ತು ಅದನ್ನ
ಬ್ರಹ್ಮವಸ್ತು ಅಂತೇಳಿ ವರ್ಣನೆ ಮಾಡಿ ಹೇಳಿದ್ದಾರೆ ಎಲ್ಲ ಕಡೆ. ಕೊನೆಗೆ ಹೇಳಿದ್ರು, ಭಗವಂತ ನಿನಗೆ ಎಷ್ಟೆಲ್ಲ ಅವತಾರ ಮಾಡಿದ, ಈ ಭಕ್ತರ ಉದ್ಧಾರಕ್ಕೋಸ್ಕರವಾಗಿ, ದುಷ್ಟರ ಸಂಹಾರಕ್ಕೋಸ್ಕರವಾಗಿ ಏನೆಲ್ಲ ಮಾಡಿಬಿಟ್ಟೆ ಅಂತ ಹೇಳಿ ಕೊನೆಗೊಂದು ಹಾಸ್ಯವಾಗಿ ಮುಗಿಸ್ತಾರೆ. ಮತ್ಸ್ಯಾಶ್ವಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರಃ ತ್ವಂಪಾಸಿನಸ್ತ್ರಿಭುವನಂಚ ಯಥಾಧುನೇಶ ಭಾರಂಭುವೋಹರ ಯದೂತ್ತಮ ವಂದನಂತೆ. ಯದೂತ್ತಮ, ನಿನಗೆ ವಂದಿಸ್ತೇವೆ, ಎಷ್ಟೆಲ್ಲ ಅವತಾರ ಮಾಡಿದೆ ಅಂತೇಳಿ ನೋಡಿ. ಮತ್ಸ್ಯಾವತಾರ, ಹಯಗ್ರೀವಾವತಾರ, ಕಚ್ಚಪ ಅವತಾರ, ನೃಸಿಂಹಾವತಾರ, ವರಾಹಾವತಾರ, ಹಂಸಾವತಾರ, ರಾಮಾವತಾರ, ಪರಶುರಾಮಾವತಾರ, ವರಾಹ, ನೃಸಿಂಹ, ಇದೆಲ್ಲ ಮಾಡಿದೆ. ವಾಮನ ಅವತಾರವನ್ನೆಲ್ಲ ಎತ್ತಿದ್ದು ಯಾಕೆ ಅಂತಂದ್ರೆ ಭಕ್ತರ ಉದ್ಧಾರ. ಅವರ ಅವತಾರಗಳು ಬಹಳ ವಿಶಿಷ್ಟವಾದದ್ದು. ಅದೆಲ್ಲ ಯಾಕೆ ಈ ರೀತಿಯಾಗಿ ಭಗವಂತ ಅವತಾರ, ಏನೇನು ಅವತಾರಗಳು ಅಂತಂದ್ರೆ ಅರ್ಥ ಏನು? ಅವತಾರತೆ ಏನು? ಕೆಳಗಿಳಿದು ಬರುವುದು, ಅವರು ಕೆಳಗಿಳಿಯುವುದು. ಅವತಾರ ಅಂತಂದ್ರೆ ಅವರು ಕೆಳಗಿಳಿಯುವುದು ಅಂತ, ಮೇಲಿದ್ದವರು ಕೆಳಗಿಳಿದು ಬರುವುದು. ಯಾಕೆ ಅಂತಂದ್ರೆ ನಮ್ಮನ್ನು ಉದ್ಧರಿಸುವುದಕ್ಕೆ. ವಿಚಿತ್ರವಾದ ಅವತಾರಗಳು ನೋಡಿ. ವಾಲ್ಮೀಕಿ ಮಹರ್ಷಿಗಳು ಉತ್ತರ ರಾಮಾಯಣದಲ್ಲಿ ಹೇಳ್ತಾರೆ, ಏನಿದು ಭಗವಂತ, ನೀನು ಎಷ್ಟೆಲ್ಲ ಈಗ ಕಷ್ಟಗಳನ್ನೆಲ್ಲ ನಾವು ಹೇಳ್ತೇವೆ, ನನಗೆ ಅದು ಬಂದಂತಹ ಕಷ್ಟ ಮತ್ತೆ ಯಾರಿಗೂ ಇಲ್ಲಪ್ಪ ಅಂತ ಎಷ್ಟೋ ಸಂದರ್ಭದಲ್ಲಿ ನಮಗೆ ಅನಿಸ್ತದೆ, ನಾವು ಅಂದ್ಕೊಳ್ತೇವೆ ನನಗೆ ಎಷ್ಟು ಕಷ್ಟ. ಆದ್ರೆ ಭಗವಂತ ಏನೇನು ಕಷ್ಟಪಟ್ಟ ವಾಲ್ಮೀಕಿ ಮಹರ್ಷಿಗಳು ತುಂಬಾ ವಿವರವಾಗಿ ಹೇಳ್ತಾರೆ ಉತ್ತರ ರಾಮಾಯಣದಲ್ಲಿ ನೋಡಿ. ಜಾತ ಸೂರ್ಯ ಕುಲೇ ಪಿತಾ ದಶರಥಃ ಶೋಣೀ ಭುಜಾಂ ಅಗ್ರಣೀ ಸೀತಾ ಸತ್ಯಪರಾಯಣ ಪ್ರಣಯಿನಿ ಯಸ್ಯಾನುಜೋ ಲಕ್ಷ್ಮಣಃ ತೋರ್ದಂಡೇನ ಸಮೋ ನ ಚಾಸ್ತಿ ಭುವನೆ ಪ್ರತ್ಯಕ್ಷ ವಿಷ್ಣು ಸ್ವಯಂ ರಾಮೋ ಯೇನ ವಿಡಂಬಿತೋ ಹಿ ವಿಧಿನ ಅನ್ಯೇ ಜನೇ ಕಾ ಗತಿಃ. ಹೇಳಿದ್ರು, ನಾವೆಲ್ಲ ಅಂದುಕೊಳ್ತೇವಲ್ಲ, ನಮಗೆಲ್ಲ ಇಷ್ಟೆಲ್ಲ ಕಷ್ಟ ಇದೆ, ಯಾಕೆ ಭಗವಂತ ಹೀಗೆಲ್ಲ ನಮಗೆ ಕಷ್ಟ ಕೊಟ್ಟು ಬಿಟ್ಟೆ. ಆದರೆ ಆ ಮಹಾಪುರುಷರನ್ನ, ಅವತಾರಗಳನ್ನ ನಾವು ಅಂದುಕೊಂಡ್ರೆ ಅವರು ಎಷ್ಟು ಕಷ್ಟಪಟ್ಟು ಬಿಟ್ಟಿದ್ದಾರೆ. ಜಾತ ಸೂರ್ಯ ಕುಲೆ ಅಂದ್ರೆ ಆ ಕಷ್ಟಕ್ಕೆ ಮತ್ತು ಈ ರೀತಿ ಭಗವತ್ ತತ್ವಕ್ಕೆ ಒಂದಕ್ಕೊಂದಕ್ಕೆ ಹೋಲಿಕೆ ಮಾಡಿದಾಗ ಅದರ ವಿಷಯ ಮತ್ತೆ ಎಲ್ಲೋ ಇದೆ, ನಾವು ಅಂದುಕೊಂಡಲ್ಲಿಲ್ಲ. ಜಾತ ಸೂರ್ಯ ಕುಲೆ ನೋಡಿ, ಈಗ ಒಂದು ಒಳ್ಳೆಯ ಕುಲದಲ್ಲಿ ಹುಟ್ಟುಬಿಟ್ರೆ ನಾವು ಸುಖವಾಗಿರ್ತೇವೆ ಅಂತಂದ್ರೆ ನೋಡಿ ರಾಮನ ನೋಡ್ಕೊಂಡು ಬಿಡಿ. ಜಾತ ಸೂರ್ಯ ಕುಲೆ, ದೊಡ್ಡ ಕುಲದಲ್ಲಿ ಹುಟ್ಟಿದ್ರಿಂದ ಬಹಳ ಚೆನ್ನಾಗಿರ್ತಾರೆ ಅಂತ ನೀವು ಅಂದುಕೊಳ್ಬಿಡಿ. ಪಿತಾ ಅಪ್ಪ ಬಹಳ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ, ನಮ್ಗೇನು ಬದುಕಿನಲ್ಲಿ ಕಷ್ಟ ಇಲ್ಲ ಅಂತ ಕೂಡ ಅಂದ್ಕೊಳ್ಬೇಡಿ. ಪಿತಾ ದಶರಥಃ, ಅಪ್ಪ ಶೋಣಿ ಪೂಜಾ ಅಗ್ರಣಿ, ಚಕ್ರವರ್ತಿಯಾಗಿ ಒಳ್ಳೆ ಕುಲದಲ್ಲಿ ಸೂರ್ಯ ವಂಶದಲ್ಲಿ ಹುಟ್ಟಿದ ರಾಮ, ಅಪ್ಪ ಚಕ್ರವರ್ತಿಯಾಗಿ. ಶೋಣಿ ಪೂಜಾ ಸೀತಾ ಸತ್ಯಪರಾಯಣ ಪ್ರಣಯಿನಿ, ಒಂದು ಒಳ್ಳೆ ಹೆಂಡತಿ ಬದುಕಿನಲ್ಲಿ ಸಿಕ್ಕಿಬಿಟ್ರೆ ನಮಗೆ ಇನ್ಯಾವ ದುಃಖವೂ ಇಲ್ಲ ಅಂತ ಅಂದ್ಕೊಂಡು ಕೂಡ ಅದು ಕೂಡ ಸಮಸ್ಯೆ ಆಗ್ತದೆ. ಸೀತಾ ಸತ್ಯಪರಾಯಣ ಪ್ರಣಯಿನಿ ಯಸ್ಯಾನುಜೋ ಲಕ್ಷ್ಮಣ, ಆ ಸೀತೆಯು ಕೂಡ ಸತ್ಯಪರಾಯಣ, ಧರ್ಮಪದ, ಆದರೂ ಕೂಡ ಕಷ್ಟ ತಪ್ಪಿಲ್ಲ. ಯಸ್ಯಾನುಜೋ, ಎಲ್ಲ ನಮಗಿರುವಂತಹ ಸಹೋದರ ವರ್ಗ ಚೆನ್ನಾಗಿದೆ ಅಂತಂದ್ರೆ ಅದು ಕೂಡ ಅಲ್ಲ. ದೋರ್ದಂಡೇನ ಸಮೋನ ಜಾಸ್ತಿ ಭುವನೆ, ಅವನು ಹಿಡಿದಿರುವ ದಂಡ ದೋರ್ದಂಡ ಅಂದ್ರೆ ಅಂತಹ ಒಳ್ಳೆಯ ವೀರನಾಗಿದ್ದ. ಅವನಿಗಿಂತ ದೊಡ್ಡ ವೀರರು ಲೋಕದಲ್ಲಿ ಮತ್ತೆ ಯಾರು ಇರಲೇ ಇಲ್ಲ. ರಾಮೋ ಏನ ವಿಡಂಬಿತೋ ಹಿ ವಿಧಿನ, ಅಂತಹ ರಾಮನಿಗೆ ಕೂಡ ಅರಣ್ಯವಾಸವೇ ಗತಿಯ. ಒನ್ನೇ ಜನೇ ಕಾಗತಿ, ಹಾಗಾಗಿ ನೀವು ಒನ್ನೇ ಜನೇ, ನಾವೆಲ್ಲ ಒನ್ನೇ ಜನರು, ನಮಗೆಲ್ಲ ಏನೇನಾಗಬಹುದು, ಏನಾಗ್ತದೆ ಅಂತ ಗೊತ್ತಿಲ್ಲ. ಇದೆಲ್ಲ ಮಹಾತ್ಮರು ಯಾರು ಕೂಡ ಅವತಾರಗಳು, ಅವರು ಇದೆಲ್ಲ ಸುಖ ಎಂಬುದನ್ನು ಹೇಳಲಿಕ್ಕೆ ಬಂದದ್ದೇ ಅಲ್ಲ. ಅವತಾರಗಳೆಲ್ಲವೂ ಕೂಡ ಒಂದಷ್ಟು ತತ್ವಗಳನ್ನು ಹೇಳಲಿಕ್ಕೆ ಪ್ರಪಂಚಕ್ಕೆ ಬಂದ. ಭಕ್ತರ ಉದ್ಧಾರ ಎಂಬುದು ಒಂದಷ್ಟು ವಿಷಯ. ಅವತಾರದ ಎಲ್ಲ ಅವತಾರಗಳು ಕೂಡ ಅವರು ಸುಖವಾಗಿ ಅವತಾರವನ್ನು ಮುಗಿಸಿಕೊಂಡು ಹೋದರು ಅಂತ ಎಲ್ಲರೂ ಕೂಡ ಇಲ್ಲ. ಎಲ್ಲರೂ ಕೂಡ ನೋಡಿ, ಕೃಷ್ಣಾವತಾರ ಭಾರತದಲ್ಲಿ ಕೃಷ್ಣನ ಕುರಿತಾಗಿ ನೋಡಿ ಹೇಳುವಾಗ ಅವನು ಆ ಕುದುರೆಯ ಮೈಯನ್ನು ತಿಕ್ಕಿದ್ದನ್ನೆಲ್ಲ ವರ್ಣನೆ ಮಾಡಿದ.
ಹೇಗೆ ಸೇವೆಯನ್ನು ಮಾಡಿದ, ಕುದುರೆಯ ಸೇವೆಯನ್ನು ಹೇಗೆ ಮಾಡಿದ ಇತ್ಯಾದಿ. ಅವರೆಲ್ಲರೂ ಕೂಡ ಸೇವೆಯನ್ನು ಮಾಡಿದರು, ಎಲ್ಲರ ಹಾಗೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಮಹಾತ್ಮರು ನಾವು ಈಗ ನೋಡಿದಾಗ ರಾಮಕೃಷ್ಣ ಪರಮಹಂಸರು, ಶ್ರೀಧರ ಸ್ವಾಮಿಗಳು, ಎಲ್ಲ ಗುರು ಪ್ರಪಂಚ ಅವರೆಲ್ಲರೂ ಕೂಡ ತುಂಬಾ ಕಷ್ಟ, ನೋವು ಎಲ್ಲವನ್ನೂ ಕೂಡ ಅನುಭವಿಸಿದವರು. ಹೀಗೆ ಅದನ್ನ ಬ್ರಹ್ಮಾದಿ ದೇವತೆಗಳು ವರ್ಣನೆ ಮಾಡಿದ್ರು. ಏನೇನು ಅವತಾರ ಮಾಡಿದೆಯಪ್ಪ, ಈಗ ಒಂದು ಅವತಾರ ಮಾಡಬೇಕು ನಿನಗೆ, ಹೀಗಿದೆ ಅವತಾರಗಳು ಅಂತೆ. ಅಂದ್ರೆ ಮಕ್ಕಳನ್ನು ರಕ್ಷಣೆ ಮಾಡುವುದಕ್ಕೆ ತಂದೆ ತಾಯಿಗಳೆಲ್ಲ ನಾಟಕ ಮಾಡಿದ ಹಾಗೆ ಅವರು ನಾಟಕ. ಈಗ ನಮಗೆ ಅವರಿಗೆ ಏನು ವ್ಯತ್ಯಾಸ ಅಂತ ಅವರು ಅದನ್ನೊಂದ ರಂಗ, ಅದನ್ನೆಲ್ಲ ಪಾತ್ರ ನಿರ್ವಹಣೆ ಅವರು ಮಾಡ್ತಾರೆ. ಆದ್ರೆ ನಾವು ಅದು ನಮಗೊಂದು ಪಾತ್ರ ಅಂತ ನಾವು ಅಂದ್ಕೊಳ್ತೇವೆ, ಇದೇ ನಾನು ಅಂತೇಳಿ ಅಂದ್ಕೊಳ್ತೇವೆ ಅಷ್ಟೇ. ನಮಗೆ ಅವರಿಗೆ ಇರುವಂತಹ ವ್ಯತ್ಯಾಸ ಆಗಿದೆ. ಇದು ಶ್ರೀ ಶುಕವಾಚ ನಿತ್ಯಪುಷ್ಟೂಯ ಪುರುಷಂ ಯದ್ರೂಪಮನಿತಂ ಯಥಾ ಬ್ರಹ್ಮೇಶಾನಂ ಪುರೋಧಾಯ ದೇವಾ ಪ್ರತಿಯುರ್ದಿವಂ. ಹೀಗೆಲ್ಲ ಸ್ತುತಿಯನ್ನು ಮಾಡಿದರು. ಗರ್ಭದಲ್ಲಿರುವಂತಹ ಶ್ರೀಕೃಷ್ಣನನ್ನು ಸ್ತುತಿ ಮಾಡಿ ಎಲ್ಲರೂ ಕೂಡ ಅಂತರ್ಧಾನರಾಗಿದ್ದಾರೆ ದೇವತೆಗಳು. ಶ್ರೀಮದ್ ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ದಶಮಸ್ಕಂದೇ ಪೂರ್ವಾರ್ಧೆ ಗರ್ಭಗತ ವಿಷ್ಣೋರ್ಬ್ರಹ್ಮಾದಿಕೃತ ಸ್ತುತಿರ್ನಾಮ ದ್ವಿತೀಯೋಧ್ಯಾಯಃ. ಶ್ರೀಶುಕ ಉವಾಚ ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ ಯರ್ಹ್ಯೇವಾ ಜನಜನ್ಮರಕ್ಷಂ ಶಾಂತರ್ಕ್ಷಗ್ರಹತಾರಕಂ. ಈಗ ಕೃಷ್ಣ ಆವಿರ್ಭಾವ ಆಗಿದೆ. ಹೇಗಿತ್ತು ಆ ಕಾಲ ಅಂತಂದ್ರೆ ಸರ್ವಗುಣೋಪೇತ ಕಾಲ, ಶ್ರಾವಣ ಮಾಸವೇ ಸರ್ವಗುಣೋ. ಈಗೆಲ್ಲ ಯಾವ್ಯಾವುದೋ ಗುಣೋಪೇತ ಆಗ್ತದೆ ಕಾಲ, ಆಗ ಸರ್ವಗುಣೋಪೇತ ಕಾಲ ಆಗಿತ್ತು. ಚೆನ್ನಾಗಿತ್ತು. ಯಾಕೆಂದ್ರೆ ಒಂದಷ್ಟು ಮಳೆಯಾಗಿ, ಆಮೇಲೆ ನದಿಯೆಲ್ಲ ಮೊದಲು ಉಕ್ಕಿ ಹರಿದು ಅಲ್ಲೆಲ್ಲ ಮಣ್ಣುಗಳೆಲ್ಲ ಕೊಚ್ಚಿ ಹೋಗಿ ಸ್ವಲ್ಪ ಶುದ್ಧವಾಗಿತ್ತು ನೀರು ಕೂಡ. ಈಗ ಯಾವ್ಯಾಗಲೂ ಮಳೆ ಬರ್ತದೆ, ಯಾವಾಗಲೂ ಪ್ರವಾಹ ಬರ್ತದೆ, ಯಾವಾಗ ನದಿಯ ನೀರು ಶುದ್ಧ ಆಗ್ತದೆ ಅಂತ ಈಗ ಗೊತ್ತಿಲ್ಲ. ಆದರೆ ಆಗ ಹಾಗಿರ್ಲಿಲ್ಲ. ಆ ಕಾಲದ ಮಳೆ ಎಲ್ಲ ಆಗಿ ನೀರೆಲ್ಲ ಶುದ್ಧವಾಗಿತ್ತು. ಪರಮ ಶೋಭನ, ಸುಂದರವಾಗಿತ್ತು. ನೋಡಿ ಹೇಗೆ ಪ್ರಕೃತಿ ಎಲ್ಲ ಚಿಗುರಿಕೊಡುತ್ತದೆ, ಚೆನ್ನಾಗಿತ್ತು. ಯರ್ಹೇವಾ ಜನಜನ್ಮರಕ್ಷಂ ಶಾಂತರಕ್ಷಗ್ರಹತಾರಕಂ. ರೋಹಿಣಿ ನಕ್ಷತ್ರ, ರೋಹಿಣಿ ನಕ್ಷತ್ರ ಜ್ಯೋತಿಷಿಗಳ ಬರೀ ತೋರಿಸಿದ್ರೆ ಆಯ್ತು ಕೈ. ರೋಹಿಣಿ ನಕ್ಷತ್ರ ಒಳ್ಳೆಯ ನಕ್ಷತ್ರ. ದಿಶ ಪ್ರಸೇದುರ್ಗಗನಂ ನಿರ್ಮಲೋಡು ಗಣೋದಯಂ ಮಹೀಮಂಗಲ ಭೂಯಿಷ್ಠ ಪುರಗ್ರಾಮ ವ್ರಜಾಕರ. ವರ್ಣನೆ ಮಾಡಿದ ಎಷ್ಟು ಚೆನ್ನಾಗಿತ್ತು ಕಾಲ. ದಿಶ ಪ್ರಸೇದು ಎಲ್ಲ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಗಗನಂ ನಿರ್ಮಲೋಡು ಗಣೋದಯಂ, ಆಕಾಶ ಶುಭ್ರವಾಗಿತ್ತು. ಮಹೀಮಂಗಲ ಭೂಯಿಷ್ಠ ಪುರಗ್ರಾಮ ವ್ರಜಾಕರ, ಭೂಮಿಯೆಲ್ಲ ಮಂಗಲ ಚೆನ್ನಾಗಿ ಕಾಣ್ತಾ ಇದೆ. ಸಸ್ಯವೆಲ್ಲ ತುಂಬಿಕೊಂಡಿದೆ. ನದ್ಯ ಪ್ರಸನ್ನ ಸಲಿಲಾಹಂದ ಜಲರುಹಶ್ರಿಯ ದ್ವಿಜಾಲಿಕುಲ ಸನ್ನಾದಾಸ್ತಬಕಾವನರಾಜಯ. ಓ ವಾಯು ಸುಖಸ್ಪರ್ಶ ಪುಣ್ಯಗಂಧವಃ ಶುಚಿಃ ಅಗ್ನಯಶ್ಚ ದ್ವಿಜಾತೀನಾಂ ಶಾಂತಾಸ್ತತ್ರ ಸಮಿಂಧತ. ಈಗ ಓ ವಾಯು ಸುಖಸ್ಪರ್ಶ, ಗಾಳಿಯೆಲ್ಲ ತುಂಬಾ ಸುಖವಾಗಿ ಬೀಸ್ತಾ ಇದೆ, ಬಿರುಗಾಳಿ ಎಲ್ಲ ಇದೆ. ಪುಣ್ಯಗಂಧವಃ ಶುಚಿ ಅಗ್ನಯಶ್ಚ ದ್ವಿಜಾತೀನ. ಚೆನ್ನಾಗಿ ನೋಡಿ, ಇದೆಲ್ಲ ಸಣ್ಣ ಸಣ್ಣ ವಿಷಯ. ಆ ಮಹಾತ್ಮರೆಲ್ಲ ಸಣ್ಣ ವಿಷಯನ್ನು ಕೂಡ ಅವರು ಬಿಡ್ತಾ ಇದೆ. ವ್ಯಾಸರಂತಹ ಮಹಾತ್ಮರು ವರ್ಣನೆ ಮಾಡುವಾಗ ಸಣ್ಣ 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 ವಿಷಯ ಅದನ್ನು ಕೂಡ ಈ ವರ್ಣನೆ ಮಾಡಿಕೊಂಡು ಹೇಗೆಲ್ಲ ಪ್ರಪಂಚ. ಅಗ್ನಯಶ್ಚ ದ್ವಿಜಾತೀನ ಶಾಂತಾಸ್ತತ್ರ ಸಮಿಂಧತ. ನೋಡಿ, ದ್ವಿಜಾತೀನಾಂ ಅಗ್ನಯ, ಈ ಕಂಸನ ಉಪಟಳದಿಂದ ಯಜ್ಞವನ್ನೇ ಬಿಟ್ಬಿಟ್ಟಿದ್ರು ಬ್ರಾಹ್ಮಣರೆಲ್ಲ. ಈಗ ಸ್ವಲ್ಪ ಆ ಅಗ್ನಿಗಳೆಲ್ಲ ಉರ್ಲಿಕ್ಕೆ ಪ್ರಾರಂಭ ಆಯ್ತು. ಅಂದ್ರೆ ಸ್ವಲ್ಪ ಎಲ್ಲ ಕಾರ್ಯಕ್ರಮ ಶುರು ಆಯ್ತು ಅಂತ. ಹೇಗಿತ್ತು ಅಂದ್ರೆ ಕೃಷ್ಣನ ಹುಟ್ಟಿಗಿಂತ ಮೊದಲು ಎಲ್ಲವೂ ಕೂಡ ಸ್ಮಶಾನ ಸದೃಶವಾಗಿತ್ತು ಅಂತ. ಬ್ರಾಹ್ಮಣರ ಮನೆಗಳೆಲ್ಲ ಸ್ಮಶಾನ ಸದೃಶವಾಗಿತ್ತು. ನ ವಿಪ್ರಪಾದೋದಕ ಪಂಕಿಲಾನಿ ನ ಶಾಸ್ತ್ರ ನ ವೇದ ಶಾಸ್ತ್ರ ಧ್ವನಿ ಗರ್ಜಿತಾನಿ ಸ್ವಾಹಾ ಸ್ವಧಾಕಾರ ವಿವರ್ಜಿತಾನಿ ಸ್ಮಶಾನ ತುಲ್ಯಾನಿ ಗೃಹಾಣಿತಾನಿ. ಸ್ಮಶಾನ ಯಾವುದು? ಸ್ಮಶಾನ ಸದೃಶವಾಗಿರುವಂತಹ ಮನೆ ಯಾವುದು? ಈಗ ನಾವೆಲ್ಲ ಹೇಳ್ತೇವಲ್ಲ, ಇದು ಬಹಳ ಅದ್ಭುತವಾದಂತಹ ಮನೆ, ಅರಮನೆ. ಮಹಾತ್ಮರು ಕಂಡ ಮನೆ ಹಾಗಿಲ್ಲ. ಮಹಾತ್ಮರು ಕಂಡ ಮನೆ ಯಾವುದು ಅಂತಂದ್ರೆ
ನ ವಿಪ್ರಪಾ ಮತ್ತೆ ಸ್ಮಶಾನ ಯಾವುದು? ನ ವಿಪ್ರಪಾದೋದಕ ಪಂಕಿಲಾನಿ ಅಂದ್ರೆ ನಮ್ಮ ಮನೆಯಲ್ಲಿ ಬ್ರಾಹ್ಮಣರ ಪಾದವನ್ನು ತೊಳೆದಿರುವಂತಹ ನೀರು ಹೊರದಿರಬೇಕು. ಅದಿಲ್ಲ ಅಂತಂದ್ರೆ ಒಂದು ದಿನವೂ ಕೂಡ ನಮ್ಮ ಭವ್ಯವಾಗಿರುವಂತಹ ಮನೆಯಲ್ಲಿ ಯಾವತ್ತೂ ಕೂಡ ಬ್ರಾಹ್ಮಣರ ಪ್ರವೇಶವೇ ಆಗಲಿಲ್ಲ. ಬ್ರಾಹ್ಮಣರ ಪಾದವನ್ನು ಒಂದು ದಿನ ನಾವು ತೊಳೆಯಲಿಲ್ಲ ಅಂತಂದ್ರೆ ಅದು ಸ್ಮಶಾನ. ವಿಪ್ರಪಾದೋದಕ ಪಂಕಿಲಾನಿ ನ ವೇದಶಾಸ್ತ್ರ ಧ್ವನಿ ಗರ್ಜಿತಾನಿ, ಎಲ್ಲೂ ಕೂಡ ವೇದಶಾಸ್ತ್ರಗಳು ಒಂದು ದಿನ ಕೂಡ ಆ ಮನೆಯಲ್ಲಿ ಇರಲಿಲ್ಲ ಅಂತಂದ್ರೆ ಅದು ಕೂಡ ಸ್ಮಶಾನ. ಸ್ವಾಹ ಸ್ವಧಾಕಾರ ವಿವರ್ಜಿತಾನಿ, ಸ್ವಾಹಾಕಾರ ಮತ್ತು ಸುಧಾ. ಸ್ವಾಹಾಕಾರ ಅಂದ್ರೆ ಯಜ್ಞಯಾಗಾದಿಗಳು, ಸುಧಾಕಾರ ಅಂತಂದ್ರೆ ಶ್ರಾದ್ದಾದಿಗಳು. ಇದು ಯಾವುದು ಕೂಡ ಒಂದು ಮನೆಯಲ್ಲಿ ಇಲ್ಲ ಅಂತಾದ್ರೆ ಅದು ಎಂತಹ ಭವ್ಯವಾದ ಮನೆಯಾದರೂ ಕೂಡ ಸ್ಮಶಾನ ತುಲ್ಯ ನಿಗ್ರಹಾಣಿತಾನಿ, ಅದು ಸ್ಮಶಾನ. ಹಾಗೆ ಕೃಷ್ಣನ ಆವಿರ್ಭಾವಕ್ಕಿಂತ ಮೊದಲು ಎಲ್ಲವೂ ಕೂಡ ಸ್ಮಶಾನವಾಗಿದೆ ಮನೆಗಳು. ಈಗ ಕೃಷ್ಣ ಬರ್ತಾ ಇದ್ದಾನೆ ಅಂತ ಕೂಡಲೇ ಎಲ್ಲ ಮನೆಯ ಅಗ್ನಿಗಳು ಮತ್ತೆ ಉರಿಲಿಕ್ಕೆ ಪ್ರಾರಂಭವಾಗಿ. ಮನಾಸ್ಯಾಸಾನ್ ಪ್ರಸನ್ನಾನಿ ಸಾಧೂನಾಂ ಅಸುರದ್ರುಹಾಂ ಜಾಯಮಾನೇ ಜನೇ ತಸ್ಮಿನ್ ನೇದುರ್ತುಂದುಭಯೋ ದಿವಿ ಜಗುಕ್ಕಿನ್ನರ ಗಂಧರ್ವಾ ದುಷ್ಟುಃ ಸಿದ್ಧಚಾರಣಾಃ ವಿದ್ಯಾಧರ್ಯಶ್ಚ ನಋತುಃ ಅಪ್ಸರೋಭಿಃ ಸಮಂ ತದಾ ಮುಮುಚುಃ ಮನಯೋ ದೇವಾ ಸುಮನಾಂಸಿ ಮುದಾನ್ವಿತಾಃ ಮಂದಂ ಮಂದಂ ಜಲಧರ ಜಗರ್ಜುರನುಸಾಗರಂ. ಅನುಸಾಗರಂ ಮಂದಂ ಮಂದಂ ಮಂದವಾಗಿ ಈ ಎಲ್ಲ ನೀರು ಹೊರದು ಹೋಗ್ತಾ ಇದೆ ಸಾಗರಕ್ಕೆ. ಒಂದು ಸುಂದರವಾಗಿರುವಂತಹ ಪರಿಸರ ನಿರ್ಮಾಣ ಆಗಿದೆ. ಇಷ್ಟು ವಿಷಯ ಇದ್ದರೆ ಇಷ್ಟೆಲ್ಲ ಹೇಳಿದ್ರಲ್ಲಿ ಏನು ವಿಷಯ ಅಂತಂದ್ರೆ ಕೃಷ್ಣನ ಆವಿರ್ಭಾವ ಆಗುವಾಗ ಸುಂದರವಾದ ಪರಿಸರ ನಿರ್ಮಾಣ ಆಗಿತ್ತು. ಈಗ ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯಃ ಆವಿರಾಸೀತ್ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲಃ. ನಿಶೀತೆ ತಮ ಉದ್ಭೂತೆ ಸಾಯಂಕಾಲ. ಈಗ ಭಗವಂತ ಉದಿಸಿ ಬರ್ತೇವೆ. ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ, ಸರ್ವಗುಹಾಶಯ ಎಲ್ಲರ ಒಳಗಿರುವಂತಹ ಭಗವಂತ ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡಿ. ಈಗ ಹೊರಗಡೆ ಬಂದಿಲ್ಲ, ಈಗ ನೋಡ್ತಾ ಇದ್ದಾರೆ ಅಂತಾರೆ. ಅಂದ್ರೆ ಭಗವಂತ ಪ್ರಕಟನಾದ ಅಂತ. ಎಲ್ಲರ ಹಾಗೆ ಅವನು ಹೀಗೆ ಒಳಗಡೆ ಹೋದ ಹೊರಗಡೆ ಬಂದ ಹೀಗೆಲ್ಲ ಇಲ್ಲ. ಪ್ರಕಟನಾಗಿದ್ದಾನೆ ಭಗವಂತ, ಪ್ರಕಟನಾದ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾಯುಧಾಯುಧಂ ಶ್ರೀವತ್ಸವಕ್ಷಂ ಗಲಶೋಭಿಕೌ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಎಲ್ಲ ಅವರು ಹೇಗಿದೆ ಅವನು, ಹೇಗೆ ಆವಿರ್ಭಾವನ ಅಂದ್ರೆ ಅವನು ಹೀಗೆ ಸಣ್ಣ ಮಗುವಾಗಿ ಮೊದಲು ಕಾಣಿಸಿಕೊಂಡಿಲ್ಲ ತಂದೆ ತಾಯಿ. ಹೇಗೆ ಕಾಣಿಸಿಕೊಂಡ ಅಂತಂದ್ರೆ ನಿಜವಾದ ಅವನ ಆಕಾರ ಯಾವುದು ಅದರಿಂದ ತೋರಿಸಿಕೊಳ್ತಾನೆ, ಪ್ರಕಟನಾಗ್ತಾನೆ. ನೋಡಿ ನಾನು ಹೀಗಿದ್ದೇನೆ. ಆಮೇಲೆ ತಾಯಿ ಹೇಳ್ಕೊಳ್ತಾನೆ ಇದೆಲ್ಲ ನನ್ನಿಂದ ನೋಡ್ಲಿಕ್ಕೆ ಆಗೋದಿಲ್ಲಪ್ಪ, ನೀನು ಸಣ್ಣ ಮಗುವಾಗಿ ನನಗೆ ಬರಬೇಕು ಅಂತ ಹೇಳಿದ್ರು. ಇದೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಸಣ್ಣ ಮಗು ಆಗ್ತಾನೆ. ತಮದ್ಭುತಂ ಬಾಲಕಂ ಬಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಯುಧಂ. ಚತುರ್ಭುಜನಾಗಿ ಬಂದ್ಬಿಟ್ಟಿದ್ದ. ಏನು ಅಂತಂದ್ರೆ ಶಂಖ ಚಕ್ರ ಗದೆ ಪದ್ಮ ಇದನ್ನ ಹಿಡ್ಕೊಂಡಿದ್ದ. 4 ಕೈಗಳಲ್ಲಿ 4 ಆಯುಧನ ಹಿಡ್ಕೊಂಡಿದ್ದ. ಶ್ರೀವತ್ಸ ಲಕ್ಷ್ಮಂ ಆಮೇಲೆ ಗಲಶೋ ಶೋಭಿಕೌಸ್ತುಭ ಹಾರವನ್ನು ಧರಿಸಿದ್ದ. ಪೀತಾಂಬರಂ ಸಾಂದ್ರಪಯೋಧ ಸೌಭಕಂ, ಪೀತಾಂಬರವನ್ನ ಉಟ್ಟುಕೊಂಡಿದ್ದ. ಅಂತಹ ಸುಂದರನಾದ ಕೃಷ್ಣ ಬಂದಿದ್ದಾನೆ. ಮಹಾರ ವೈದೂರ್ಯ ಕಿರೀಟ ಕುಂಡಲ ತ್ರಿಷಾ ಪರಿಷ್ವಕ್ತ ಶಾಸ್ತ್ರ ಕುಂತಲಂ ಉದ್ದಾಮ ಕಾಂಚಾಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ವಿರೋಚ ಈ ರೀತಿಯಾಗಿ ಸುಂದರನಾಗಿರುವಂತಹ ಬಾಲಕನನ್ನ ವಸುದೇವ ನೋಡ್ತಾನೆ, ತಂದೆ ನೋಡಿದ. ಸವಿಸ್ಮಯೋತ್ಫುಲ್ಲ ವಿಲೋಚನೋ ಹರಿ ಸುತಂ ವಿಲೋಕ್ಯಾನಕದುಂದುಭಿಸ್ತದಾ ಕೃಷ್ಣಾವತಾರೋತ್ಸವ ಸಂಭ್ರಮೋಸ್ಪೃಶತ್ ಮುದಾ ದ್ವಿಜೇಭ್ಯೋ ಪಯುತಮಾಪ್ಲುತೋ ಗವಾಂ.
ಈಗ ಅಂತಹ ಸುಂದರವಾಗಿರುವಂತಹ ಬಾಲಕನನ್ನು ಕಂಡು, ಭಗವಂತನನ್ನು ಕಂಡು ಇವನು ಏನು ಮಾಡಿದ ಅಂತಂದ್ರೆ ಸಂಭ್ರಮ, ಇವನಿಗೆ ತುಂಬಾ ಸಂಭ್ರಮ ತಂದೆಗೆ. ಅಯ್ಯೋ, ನನ್ನ ಈ ಮಗು ಬಂದಿದೆ, ಎಷ್ಟೋ ಕಾಲಗಳ ತಪಸ್ಸಿನ ಪ್ರಭಾವದಿಂದಾಗಿ ಫಲವಾಗಿ ಈ ಭಗವಂತ ಬಂದಿದ ಅಂತ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾನೆ. ಏನು ಅಂತಂದ್ರೆ ಮನಸ್ಸಿನಲ್ಲಿ ಏನು ಸಂಕಲ್ಪ, ದ್ವಿಜೇಭ್ಯೋ ಅಯುತಂ ಆಪ್ಲುತೋ ಗವ, ಬ್ರಾಹ್ಮಣರಿಗೆ 10,000 ಗೋವುಗಳನ್ನ ದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ. ಮನಸ್ಸಿನಲ್ಲಿ ಸಂಕಲ್ಪ ಮಾಡೋದಾದ್ರೆ ನಮ್ಗೆ 10,000 ಅಲ್ಲ, ನಾವು 1,00,000 ಗಂಟೆ ಮಾಡ್ತಾ ಇದ್ದೀವಿ. ಮನಸ್ಸಿನಲ್ಲಿ ಸಂಕಲ್ಪ ಮಾಡುದು ಅಂದ್ರೆ ನಾವು ಈ ಸಂಕಲ್ಪಕ್ಕೆಲ್ಲ ಏನು ಕೊರತೆ ಅಲ್ಲ, ಆದ್ರೆ ಮುಂದೆ ಬರ್ತದೆ. ಮುಂದೆ ಅವನು ಹಿಂದೆ ಮಾಡಿದ ಏನು ಸಂಕಲ್ಪ ಇತ್ತಲ್ಲ ಅದನ್ನು ಮುಂದೆ ಕೊಟ್ಟ ಅಂತೇಳಿ ಬರ್ತದೆ. ಇದು ಕಷ್ಟ, ನಮ್ಗೆಲ್ಲ ಕಷ್ಟ ಯಾವ್ದ್ರೆ ಇದು ಕಷ್ಟ. ಅವನು ಈ ಸಂಕಲ್ಪ ಮಾಡಿದ, ಈ ಭಗವಂತ ಬಂದಿದ್ದಾನೆ, ನನ್ನ ಮಗುವಾಗಿ ಹುಟ್ಟಿದ್ದಾನೆ ಅಂತ ಮುಂದೆ ನಾನು 10,000 ಗೋವುಗಳನ್ನು ದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದ. ಮುಂದೆ ಅದನ್ನು ಕೊಟ್ಟ ಅಂತ ಹೇಳಿ ಹೇಳಿದ್ರು ವ್ಯಾಸರು, ಇದನ್ನು ಕೂಡ ಮರೀಲಿಲ್ಲ ಹೇಳಲಿಕ್ಕೆ. ಮುಂದೆ ಕೊಡ್ತಾನೆ, ದಾನ ಮಾಡ್ತಾನೆ. ಹೀಗಿದೆ ಎಂದರೆ ಹೇಗಿದೆ ನೋಡಿ. ನಮ್ಮದೆಲ್ಲ ಈಗ ಇದೇ ರೀತಿ ಪ್ರಪಂಚ, ನಾವು ಭಗವಂತನಲ್ಲಿ ಬೇಡಿಕೊಳ್ಳುವಂಥವ್ರೆ. ಅದು ಹೇಗಿದೆ ಒಂದು ಕಡೆ ಹೇಳ್ತಾ, ನಾವು ಪ್ರಾಮಾಣಿಕವಾಗಿ ಹೇಳ್ತೇವೆ ನೋಡು, ಇದನ್ನ ಭಗವಂತ ನನ್ನಿಂದ ಇವತ್ತು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಜಪ 108 ಇವತ್ತು ಆಗೋದಿಲ್ಲ, ಇದು ತುಂಬಾ ಕಡಿಮೆ ಇದೆ, ಒಂದು 8 ಮಾಡ್ತೇನೆ, ನೀನು ಒಪ್ಕೊಂಡು ಮತ್ತೆ ನಾವು ಧೂಪ ದೀಪ ದ್ವಯಂ ನಾತಿ, ತುಂಬಾ ಬುದ್ಧಿವಂತನಾದ ಒಬ್ಬ ಭಕ್ತ ಇದ್ದ. ಅವನು ಬಹಳ ಕಾಲದಿಂದಲೂ ಕೂಡ ಅರ್ಚನೆ ಮಾಡಿಕೊಂಡೇ ಬರ್ತಾ ಇದ್ದ. ಏನು ದಿನದ ಅರ್ಚನೆಯಲ್ಲಿ ಏನು ಕೊರತೆ ಮಾಡಿದೆ. ಆದ್ರೆ ಏನಿದ್ರು ನಾನು ನೇರವಾಗಿ ದೇವರಲ್ಲಿ ಹೇಳ್ಕೊಂಡು ಬಿಡುವುದು ಅಂತ ಎಷ್ಟೋ ಕಾಲ ಆಯಿತು. ಆಮೇಲೆ ಪ್ರತಿದಿನ ಒಂದನ್ನು ಹೇಳ್ತಾ ಬಂದ, ಧೂಪ ದೀಪ ದ್ವಯಂ ನಾಸ್ತಿ ಪ್ರಸೀದ ಪರಮೇಶ್ವರ. ಬಹಳ ಕಾಲದಿಂದ ಏನು ಮಾಡ್ತಾ ಇದ್ದಾರೆ, ಧೂಪ ದೀಪ ಪ್ಯಾಟೆಯಿಂದ ತಗೊಂಡು ಉಳಿದೆಲ್ಲ ಮನೆಯಲ್ಲಿ ಸಿಗ್ತದೆ. ಹಾಗಾಗಿ ಎಲ್ಲ ಅರ್ಚನೆ ಆದ್ಮೇಲೆ ಇವನು ಹೂವಿನ ಅರ್ಚನೆ ಮಾಡ್ತಾ ಇದ್ದ. ಎಲ್ಲ ಆದ್ಮೇಲೆ ಧೂಪ ದೀಪ ದ್ವಯಂ ನಾಸ್ತಿ ಪ್ರಸೀದ ಪರಮೇಶ್ವರ. ಈ ಧೂಪ ಮತ್ತು ದೀಪ 2 ವಿಷಯ ನೀವು ಕೇಳಬೇಡ. ಪ್ರಸೀದ ಪರಮೇಶ್ವರ, ನನಗೆ ನೀನು ಅನುಗ್ರಹ ಮಾಡಿ. ಧೂಪ ದೀಪ ದ್ವಯಂ ನಾಸ್ತಿ, ಇದು 2 ಇಲ್ಲ. ಮತ್ತೆ ಬಹಳ ಕಾಲದಿಂದ ಭಗವಂತ ಇದನ್ನೇ ಕೇಳ್ಕೊಂಡು ಬರ್ತಾ ಇದ್ದ. ಕೊನೆಗೆ ಒಂದು ದಿನ ಅನುಗ್ರಹ ಮಾಡ್ತಾನೆ. ಏನು ಅಂತಂದ್ರೆ ಅನ್ನ ವಸ್ತ್ರ ದ್ವಯಂ ನಾಸ್ತಿ ಚಿರಂಜೀವ ಸುಖೀ ಭವ. ಏನು ಅಂತಂದ್ರೆ ಆಯ್ತಪ್ಪ, ನಿನ್ನ ಈ ಏನು ಭಕ್ತಿ ಇದೆ ಅದಕ್ಕೆ ನಾನು ಮೆಚ್ಚಿಬಿಟ್ಟಿದೆ. ಈಗ ನಾನು ಅನುಗ್ರಹ ಏನು ಮಾಡಬೇಕು ಅಂತ, ಅನ್ನ ವಸ್ತ್ರ ದ್ವಯಂ ನಾಸ್ತಿ, ನಿನ್ನ ಈ ಭಕ್ತಿಗೆ ಮೆಚ್ಚಿ ನಾನು ನಿನಗೆ ಒಂದು ಅನುಗ್ರಹ ಮಾಡ್ತೇನೆ. ಏನು ಅನ್ನ ಮತ್ತು ವಸ್ತ್ರ 2 ಕೊಡೋದಿಲ್ಲ. ಚಿರಂಜೀವ ಸುಖೀ ಭವ, 3 ಕಾಲ ನೀನು ಚೆನ್ನಾಗಿ ಬದುಕು. 3 ಕಾಲ ನೀನು ಬದುಕಬೇಕು, ಚೆನ್ನಾಗಿ ಬದುಕಬೇಕು. ಆದ್ರೆ ಅನ್ನ ವಸ್ತ್ರ 2 ಮಾತ್ರ ಕೊಡೋದಿಲ್ಲ. ಭಕ್ತಿಗೆ ಅವನು ಒಲಿದು ಬಂದ. ಆದ್ರೆ ವಸುದೇವ ಆಗಲ್ಲ. ವಸುದೇವ ಹೇಳಿಕೊಂಡ, ಅದನ್ನು ಮುಂದೆ ಮಾಡ್ತಾನೆ ಅಂತ ಏನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೇನಿದೆ. ಈಗ ಯಾವಾಗ ಭಾಗವತ ಮಾಡಬೇಕು ಅಂತ ಸಂಕಲ್ಪ ನಾವು ಮಾಡೋದು, ಹೀಗೆ ಮನಸ್ಸಿನ ಸಂಕಲ್ಪ ಮಾಡಿ ವಸುದೇವ ಭಕ್ತಿ ಅತೇನ ಎಲ್ಲಿ ಗೊತ್ತು, ಅತೇನ ಮತ್ತೋದವಧಾರ್ಯ ಪೂರ್ಣಂ ಪರಂ ನತಾಂಗಃ ಕೃತಧೀ ಕೃತಾಂಜಲಿ ಸರೋಜಷಾ ಭಾರತ ಸೂತಿಕಾಗ್ರಂ ವಿರೋಚಯಂತಂ ತದಭಿ ಪ್ರಭಾವಯಿತು. ವಸುದೇವ ಉವಾಚ ವಿದಿತೋऽसि ಭವಾನ್ ಸಾಕ್ಷಾತ್ ಪುರುಷಃ ಪ್ರಕೃತೇಃ ಪರಃ ಕೇವಲಾನುಭವಾನಂದಸ್ವರೂಪಃ ಸರ್ವಬುದ್ಧಿಧೃಕ್. ವಸುದೇವ ಹೇಳ್ತಾನೆ, ಭಗವಂತ ನೀನು ಯಾರು ಎಂಬುದು ನನಗೆ ಗೊತ್ತಿಲ್ಲ. ಅಂದ್ರೆ ವಸುದೇವನಿಗೆ ಗೊತ್ತಿಲ್ಲ, ದೇವಕಿಗೂ ಕೂಡ ಗೊತ್ತಿತ್ತು ಅವನು ಯಾರು ಅಂತ ಹೇಳಿ. ವಿದಿತೋऽसि ಭವಾನ್ ಸಾಕ್ಷಾತ್ ಪುರುಷಃ ಪ್ರಕೃತೇಃ ಪರಃ ಪುರುಷಃ ವಿದಿತೋऽसि, ನೀನು ಸಾಮಾನ್ಯ ಎಲ್ಲ ನನಗೆ ಗೊತ್ತಿದೆ ಭಗವಂತ. ಕೇವಲಾನುಭವಾನಂದ ಸ್ವರೂಪ ಸರ್ವಬುದ್ಧಿಧೃಕ್, ಕೇವಲ ಆನಂದ ಅನುಭವ ಸ್ವರೂಪ. ಇದು ಯಾರು ಅಂತಂದ್ರೆ ಸರ್ವಬುದ್ಧಿಧೃಕ್ ಆನಂದ ಸ್ವರೂಪ. ನೀನು ಆನಂದ ಸ್ವರೂಪ. ನಮಗೆ ಆ ಪಾರಮಾರ್ಥಿಕ ಅನುಭವ ಆದಾಗ ಮಾತ್ರ ನಿನ್ನ ಅನುಭವ ನೋಡಿ.
ಎಲ್ಲರಿಗೂ ಕೂಡ ಹೀಗೊಂದು ಮಾಯೆಯನ್ನ ಭಗವಂತ ಮಾಡಿದ. ಕೃಷ್ಣನ ಕುರಿತಾಗ ಅರ್ಜುನ ಕೊನೆಗೊಂದು ಮಾತನ್ನು ಹೇಳ್ತಾನೆ, ಸಖೇತಿ ಭಕ್ತ್ವಾ ಪ್ರಸವಂ ಯದುಕ್ತಂ. ಹೇ ಕೃಷ್ಣ, ಅರ್ಜುನನೇ ಹೇಳಿಕೊಳ್ತಾನೆ, ನೀನು ನನ್ನ ಮಿತ್ರ ಅಂತ ನಾನು ತಿಳ್ಕೊಂಡು ಬಿಟ್ಟಿದ್ದೆ. ಹೇ ಕೃಷ್ಣ ಹೇ ಮಾಧವ ಹೇ ಸಖೇತಿ ಅಜಾನತ ಮಹಿಮಾನಂ ತ್ವದೀಯಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಭಗವಂತ, ನೀನು ಯಾರು ಅಂತ ನನಗೆ ಗೊತ್ತೇ ಆಗಲಿ. ಮಯಾ ಪ್ರಣಯೇನ, ಏನೋ ತುಂಬಾ ನಿನ್ನ ಜೊತೆಗೆ ಸ್ನೇಹ ಇರೋದ್ರಿಂದ ನಿನ್ನನ್ನು ಕೃಷ್ಣ ಕೃಷ್ಣ ಅಂತೇಳಿ ನಾನು ಪಡ್ಕೊಂಡು ಬಂದ್ಬಿಟ್ಟೆ. ನಿನ್ನ ನಿಜವಾಗಿರುವಂತಹ ವ್ಯವಸ್ಥೆಯನ್ನು, ನಿನ್ನ ಸ್ವರೂಪ ಏನೆಂಬುದು ನನಗೆ ಗೊತ್ತೇ ಆಗಲಿಲ್ಲ. ಗೊತ್ತಿರ ಇದ್ದವರಿಗೆ ಕೂಡ ಭಗವಂತ ಇಷ್ಟನ್ನೇ ಮಾಡಿದ್ರು. ಅವರಿಗೆ ಅಷ್ಟು ಎಷ್ಟು ಬೇಕೋ ಅಷ್ಟನ್ನೇ ತೋರಿಸಿದ್ದೆ. ವಸುದೇವ ಹೇಳಿದ, ನೀನು ಯಾರು ಅಂತ ನನಗೆ ಗೊತ್ತಿದೆ ಭಗವಂತ, ಆದರೆ ನಮ್ಮ ಮೇಲೆ ಅನುಗ್ರಹಕ್ಕಾಗಿ ನೀನು ಬಂದಿದ್ದೀಯ, ಕೃತಾರ್ಥನಾದೇ. ಏವ ಸ್ವಪ್ನ ಪ್ರತ್ಯೇಕಂ ದುಷ್ಟಾಗ್ರೆ ತ್ರಿಗುಣಾತ್ಮಕಂ ಅದನುತ್ತಂ ಪ್ರವಿಷ್ಟ ಇವ ಭಾಜತೆ. ಹೇಳ್ತಾನೆ, ಈ ರೀತಿಯಾಗಿ ನೀನು ತೋರಿಸಿಕೊಂಡೆ ಅಂತ ಹೇಳಿ ನಮಗೆ ಬೇಕಾದ ಹಾಗೆ ನೀನು ತೋರಿಸಿಕೊಳ್ತೀಯ. ಶ್ರೀ ಸುಖವಾಚ ಅತೇನ ಮಾತ್ರ ವೀಕ್ಷ ಮಹಾಪುರುಷ ಲಕ್ಷಣಂ ದೇವಕೀತಮುಪಾಧಾವತ್ ಕಂಸಾತ್ ಭೀತಾ ಶುಚಿಸ್ಮಿತಾ. ನೋಡಿ, ಈ ರೂಪವನ್ನು ಕಂಡಿರುವಂತಹ ದೇವಕಿ ಧಾವತು ಓಡಿ ಬರ್ತಾನೆ. ಏನು ಅಂತಂದ್ರೆ ಕಂಸಾತ್ ಭೀತ, ಇಷ್ಟೆಲ್ಲ ಅವನ ನಿಜವಾಗಿರುವಂತಹ ರೂಪವನ್ನು ತೋರಿಸಿದ್ರು ಕೂಡ ತಾಯಿಯ ಹೃದಯ ಕಂಸಾತ್ ಭೀತ, ಕಂಸ ಏನ್ ಮಾಡಿಕೊಡ್ತಾನೆ ಇವನಿಗೆ ಅಂತ ಅವಳು ಓಡಿ ಬರ್ತಾನೆ. ಹೇಳ್ತಾನೆ ದೇವಕಿವಾಚ, ಭಗವಂತನಿಗೆ ಹೇಳಿ ದೇವಕಿ ಹೇಳ್ತಾಳೆ, ರೂಪಂ ಯತ್ತತ್ರಾಹುರವ್ಯಕ್ತ ಮಾಧ್ಯಂ ಬ್ರಹ್ಮಜ್ಯೋತಿ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮದೀಪಃ. ಅವಳಿಗೂ ಕೂಡ ಪಾರಮಾರ್ಥಿಕ ಅರಿವಿದೆ. ಅವನು ಯಾರು ಅಂತ ವಿಷ್ಣು ಅಧ್ಯಾತ್ಮ ದೀಪ. ಅಧ್ಯಾತ್ಮ ದೀಪ ನೀನು ಯಾರು ಅಂತ ಗೊತ್ತಿದೆ. ಸತ್ವಂ ಘೋರಾ ಪುತ್ರಸೇನಾತ್ಮಜಾನಃ ಸಾಹಿತ್ಯಸ್ಥಾನ ಪ್ರತ್ಯವಿತ್ರಾಸಹಾಸಿ ರೂಪಂಚೇತಂ ಪೌರುಷಂ ಧ್ಯಾನಧಿಷ್ಣ್ಯಂ ಮಾ ಪ್ರತ್ಯಕ್ಷಂ ಮಾ ಸದೃಶಾಂ ವಿಶಿಷ್ಟಾಃ. ಅವಳು ಕೊನೆಗೆ ಹೇಳ್ಕೊಂಡು ನೀನು ಯಾರು ಅಂತ ಗೊತ್ತಿದೆ ಅಂತೇಳಿ ಎಲ್ಲ ವರ್ಣನೆ ಇದೆ. ಇಷ್ಟೆಲ್ಲ ಆದರೂ ಕೂಡ ನೀನು ಈ ರೂಪವನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಇದನ್ನು ತೋರಿಸಬೇಕು. ರೂಪಂಚೇತಂ ಪೌರುಷಂ, ನಮಗೆ ಇದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ನೀನು ನನ್ನ ಮಗು ಆಗ್ಬೇಕು ಅಂತೆ. ರೂಪಂಚೇತಂ ಪೌರುಷಂ ಧ್ಯಾನಧಿಷ್ಣ್ಯಂ ಅಂದ್ರೆ ಯೋಗಿಗಳಿಗೆ ಮಾತ್ರ ಇದನ್ನು ನೋಡ್ಲಿಕ್ಕೆ ಸಾಧ್ಯ. ಧ್ಯಾನ ಮಾಡುವವರಿಗೆ, ಯೋಗಿಗಳಿಗೆ ಇದನ್ನು ಕಂಡು ಅದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ. ನಮ್ಮಂಥವರಿಗೆಲ್ಲ ಆಗುವುದು. ಇದು ಬೇಡ, ಈ ರೂಪ ಬೇಡ. ಜನ್ಮತೆ ಮಯಸೋ ಪಾಪೋ ಮಾ ವಿದ್ಯಾನ ಮಧುಸೂದನ ಸಮುದ್ರೇ ಭವದ್ಧೇತೋ ಕಂಸಾದ್ ಅಹಂ ಅಧೀರಧೀಹಿ ಉಪಸಂಹರ ವಿಶ್ವಾತ್ಮನ್ನತೋ ರೂಪಮಲೌಕಿಕಂ ಸಂಕಟಕೃತದಾ ಪದ್ಮ ಶ್ರಿಯಾಯುಕ್ತಂ ಚತುರ್ಭುಜಂ. ಉಪಸಂಹಾರ, ಈ ರೂಪವನ್ನು ಉಪಸಂಹಾರ ಮಾಡಿ ಇದೆಲ್ಲ ಹೇಳಿದ್ರು. ಇದೆಲ್ಲ ಕೇಳ್ತಾನೆ ಭಗವಂತ. ಈ ತಂದೆ ತಾಯಿಗಳ ಈ ಎಲ್ಲ ಆರ್ತನಾದವನ್ನು, ಆರ್ತತೆಯನ್ನು ನೋಡಿದ, ಕೇಳಿದ. ಆಮೇಲೆ ಹೇಳ್ತಾನೆ ಈ ಭಗವಾನುವಾಚ, ಎನ್ನೆಲ್ಲ ಕೇಳಿದ ಮೇಲೆ ಹೇಳಿದ, ತ್ವಮೇವ ಪೂರ ಸರ್ವೇ ಪೂರ್ವು ರಶ್ಮಿಃ ಕಾಯಂಭು ವೇಸತಿ ತದಾಯಂ ಸುತಪಾ ನಾಮ ಪ್ರಜಾಪತಿರಕಲ್ಮಷಃ. ನೋಡಿ, ಈ ವಸುದೇವ ದೇವಕಿಯರ ಗರ್ಭದಲ್ಲಿ ಭಗವಂತ ಬರುವುದಕ್ಕೆ ಕಾರಣ ಬಹಳ ಇದೆ. ಸುಮ್ಮನೆ ಬರಲಿಲ್ಲ, ಬರಬೇಕು ಕಂಸರನ್ನ ಸಂಹಾರ ಮಾಡ್ಲಿಕ್ಕೆ ಬಂದ, ಇದು ವಿಷಯ ಅಲ್ಲ. ಅವನು ಸಂಹಾರ ಮಾಡ್ಲಿಕ್ಕೆ ಹೇಗೆ ಬರ್ಬೋದು? ವಸುದೇವ ದೇವಕಿಯರ ಗರ್ಭದಲ್ಲಿ ಯಾಕೆ ಬರಬೇಕು? ಅದಕ್ಕೆ ಭಗವಂತನೇ ಹೇಳ್ತಾನೆ, ನಾನು ಸುಮ್ಮನೆ ಬರಲಿಲ್ಲ, ಬಂದದಕ್ಕೆ ಕಾರಣ ತ್ವಮೇವ ಪೂರ್ವಸರ್ವೇಭೂಃ ರಶ್ಮಿಃ ಕಾಯಂ ಭುವೇಸತಿ ಪ್ರಜಾಯಂ ಸುತಪಾ ನಾಮ ಪ್ರಜಾಪತಿರಕಲ್ಮಷಃ. ಕಾಯಂಭುವ ಮನ್ವಂತರದಲ್ಲಿ ವೃಷ್ಟಿ ಮತ್ತು ಸುತಪ ಅಂತೇಳಿ ಆಗಿದ್ದಾರೆ. ಸಾವಿರಾರು ವರ್ಷಗಳು ತಪಸ್ಸನ್ನು ಮಾಡಿದರು. ಭಗವಂತನನ್ನ ನಾವು ಪಡೆಯಬೇಕು, ಮಗುವನ್ನಾಗಿ ಪಡೆಯಬೇಕು. ಆಮೇಲೆ ಯುವಾಂ ವೈ ಬ್ರಹ್ಮಣಾದಿಷ್ಟೌ ಅಜಾತಸ್ತೆ ಯಜಾತತಃ ಮಳೆಯದು ನಮಗೂ ಬರ್ತದೆ.
ನಮಸ್ಕಾರ ಮಾಡಿದ್ರೆ ಕೃಷ್ಣ ಬರ್ತಾ ಇದ್ನಲ್ಲಿ ಹೆಂಗಾಯ್ತು? ಇದೇ ಕಾಲ. ಏನ್ ಮಾಡಿದ್ರು ಅಂತಂದ್ರೆ ಆ ಕೃಷ್ಣ ಮತ್ತೆ ಸುತಪ ಅವರು ಈ ವರ್ಷವಾತ ಅಂದ್ರೆ ವಾಯು ಆಮೇಲೆ ಮಳೆ ಇದನ್ನೆಲ್ಲವನ್ನು ಸಹ ಸೇರಿಕೊಂಡು ದೀರ್ಘಕಾಲದಲ್ಲಿ ಭಗವಂತನನ್ನ ಮಗುವನ್ನಾಗಿ ಪಡೆಯಬೇಕು. ಆಮೇಲೆ ಅಂದ್ರೆ 12,000 ವರ್ಷ ಅವರು ತಪಸ್ಸನ್ನು ಮಾಡಿ ಮಗುವನ್ನು ಪಡೆಯಬೇಕು. ಇದನ್ನು ಭಗವಂತ ವರ್ಣನೆ ಮಾಡಿಕೊಂಡು ಬರ್ತಾನೆ. ನಾನು ಯಾಕೆ ಹುಟ್ಟಿದೆ ಅಂತ ಹೇಳಿ ಈ ವರ್ಣ ಎಷ್ಟೆಲ್ಲ ನೀವು ತಪಸ್ಸನ್ನು ಮಾಡಿದ್ದೀರಿ, ಎಷ್ಟೆಲ್ಲ ವ್ರತವನ್ನು ಮಾಡಿದ್ದೀರಿ ಅಂತ ಹೇಳ್ತಾರೆ. ರಾಗರಾಟ ಹೊರಗರಾಟ ವರ ಇತ್ಯುಕ್ತೆ ಮಾತೃಶೋ ಮಾತುಗಳೇ ಮಕ್ಕಳು ಮಾತು ಗಂಟೆ ಮಾಡಿರುತ್ತೆ. ಈಗ ರಾಜರಾಜಂ ವರದರಾಟ್ ಯುವಜೋ ಕಾಮದಿತ್ಸಯ. ಈಗ ಈ ಸುತಪಾ ಮತ್ತು ಪ್ರಶ್ನೆ ಇದೆ, ಅವರ ಏನ್ ತಪಸ್ಸಿದೆ ಅದನ್ನ ಸತ್ಯ ಮಾಡಲಿಕ್ಕೋಸ್ಕರಾಗಿ ಭಗವಂತ ಬಂದ. ಆಗ ಏನನ್ನು ಮಾಡಿದ್ರು? ಪ್ರಿಯತಾಂಬರ ಇತ್ಯುಕ್ತೆ ಮಾದೃಶೋ ವಾ ಅಮೃತ ಸುತ. ಪ್ರಿಯತಾಂಬರ ಈಗ ಏನು ಬರಬೇಕು ಕೇಳಿ ಅಂತೇಳಿ ಹೇಳಿ. ಆಗ ಏನೇನು ಹೇಳಿದ್ರು? ಮಾದೃಶೋ ವಾ ಅಮೃತ ಸುತ. ಮಾದೃಶ ನಿನ್ನಂತಹ ಮಗು ನಮಗೆ ಬೇಕು ಅಂತ ಹೇಳಿ ಅವರು ಏನು ಹೇಳಿದ್ರು ಅಂತಂದ್ರೆ, ಭಗವಂತ ನಿನ್ನಂತ ಮಗು ನಮಗೆ ಬೇಕು ಅಂತೇಳಿ ಕೇಳಿ. ವಜುಷ್ಟಗ್ರಾಮಿಳಯಾವನಪತ್ಯೌ ಜದಂಪತಿ ನಮ್ಮ ವ್ರಾತೆ ಅಪವರ್ಗಮ್ಮೆ ಮೋಹಿತವು ಮಮ ಮಾಯೆಯ. ನಾನೇ ಬಂದ ಮೇಲೆ ಅಪವರ್ಗ ಮೋಕ್ಷವನ್ನು ಕೇಳಬೇಕಾಗಿದೆ, ಅದನ್ನು ಕೇಳಿಲ್ಲ. ಮಾಯೆಯಿಂದ ಏನನ್ನು ಮಾಡಿದ್ರು ಅಂತಂದ್ರೆ, ಭಗವಂತ ನಿನ್ನಂತ ಮಗುವನ್ನು ನಾವು ಕೊಡು ಅಂತೇಳಿ ಕೇಳಿ. ಈಗ ಭಗವಂತನಂತ ಮಗು ಅಂತಂದಿರ್ಬೇಕಲ್ಲ, ಭಗವಂತನಂತ ಮಗುವನ್ನ ಕೊಡು ಅಂತ ಕೇಳಿದ್ರೆ ಭಗವಂತನಂತೆ ಮತ್ತೊಬ್ಬ ಅಂತ ಇಲ್ಲ ಪ್ರಪಂಚದಲ್ಲಿ. ನಾವು ಹೇಳ್ತೇವೆ ಅವು ಭಗವಂತನಂತೆ ಇದ್ದಾನೆ ಅಂತ, ಅದು ಏನೂ ಇಲ್ಲ. ಅವನಂತೆ ಮತ್ತೊಬ್ಬ ಅಂತಿಲ್ಲ. ಅವನಂತೆ ಮತ್ತೊಬ್ಬ ಅಂತಂದ್ರೆ ಮೂಲ ತತ್ವ ಆಗುತ್ತೆ. ಹಾಗಾಗಿ ಗತೆ ಮೈ ಯುವಾಮಲಬುದ್ಧಾ ವರಂ ಮತ್ ಸದೃಶಂ ಸುತಂ ಗ್ರಾಮ್ಯಾನ್ ಭೋಗಾನುಭಂಜಾತಾಂ ಯುವಾಂ ಪ್ರಾಪ್ತ ಮನೋರಥವು. ನೋಡಿ ಹೇಗಿದೆ ವಿಷಯ ಅಂತಂದ್ರೆ, ಯಾರಿಗಾದರೂ ಏನನ್ನಾದ್ರೂ ವಸ್ತುವನ್ನು ಕೊಡ್ತೇವೆ ಅಂತೇಳಿ ಹೇಳಿದ್ರೆ ಅದನ್ನು ನಡೆಸಲು ಆಗದೇ ಇದ್ರೆ ಅದರ 3 ಪಟ್ಟು ಕೊಡಬೇಕು ಅಂತ ಒಂದು ಧರ್ಮಶಾಸ್ತ್ರದ ವಿಷಯ. ಅದರ 3 ಪಟ್ಟು ಕೊಡುವ ಸಂದರ್ಭ ಬಂದಾಗ ಹಾಗೆ ಇದನ್ನು ಏನಾಯ್ತು? ಗತೆ ಮೈ ವಾಂ ಲಬ್ಧ್ವಾ ವರಂ ಮತ್ ಸದೃಶಂ ಸುತಂ ಅದೃಷ್ಟ್ವಾ ಅನ್ಯತಮಂ ಲೋಕೆ ಶೀಲೋ ದಾರ್ಯ ಗುಣೈ ಸಮಂ ಅಹಂ ಸುತೋ ವಾಂ ಅಭವಂ ಪ್ರಶ್ನೆ ಗರ್ಭ ಇತಿ ಶ್ರುತಃ. ಈಗ ಅದರಿಂದ 3 ಪಟ್ಟು ಕೊಡುವ ಸಂದರ್ಭ ಬಂತು. ನನ್ನಂತವ್ರು ಕೊಡ್ಲಿಕ್ಕೆ ಆಗುದಿಲ್ಲ, ಅದನ್ನು ಆ ಮಾತನ್ನು ನಡೆಸಿಕೊಡ್ಲಿಕ್ಕೆ ಆಗುದಿಲ್ಲ. ನನ್ನಂತೆ ಎಂಬುದರ ಮಾತನ್ನು ನಡೆಸಿಕೊಡ್ಲಿಕ್ಕೆ ಆಗುದಿಲ್ಲ. ಅದರಿಂದ 3 ಬಾರಿ ಹುಟ್ಟಿ ಬಂದೆ ಅಂತ ಹೇಳಿ ಪ್ರಶ್ನೆ ಗರ್ಭ ಅಂತೇಳಿ. ಆಮೇಲೆ ಅದಿತಿ ಕಶ್ಯಪರಲ್ಲಿ ಉಪೇಂದ್ರ ಅಂತಂದ್ರೆ ವಾಮನನಾಗಿ ಹೇಳ್ತಾರೆ. ವಾಮನನಾಗಿ ಅದಿತಿ ಕಶ್ಯಪರು ಅವರು ಕೂಡ ವಸುದೇವ ದೇವಕಿ ಅದಿತಿ ದಿತಿ. ಹಾಗಾಗಿ ಇಲ್ಲಿ ರೋಹಿಣಿ ಮತ್ತೆ ದೇವಕಿ, ರೋಹಿಣಿ ಮತ್ತು ದೇವಕಿ, ಅದಿತಿ ಮತ್ತು ದಿತಿಯ ಹಾಗಿದ್ರು ಕಶ್ಯಪರು. ಇಲ್ಲಿ ಕಶ್ಯಪರು ವಸುದೇವನಾಗಿ ಹುಟ್ಟಿದ. ಹೀಗೆ ಬಂದಿರುವಂತಹ ವಿಷಯ. ತೃತೀಯೇಸ್ಮಿನ್ ಭವೇಹಂ ವೈ ತೇನೇವ ವಪುಷಾಥವಾ ಜಾತೋ ಭೂಯಸ್ತಯೋರೇವ ಸತ್ಯಂ ಮೇ ವ್ಯಾಹೃತಂ ಸತಿ
ಏತದ್ವಾಂ ದರ್ಶಿತಂ ರೂಪಂ ಪ್ರಾಗ್ಜನ್ಮ ಸ್ಮರಣಾಯ ಮೇ ನಾನ್ಯತಾ ಮದ್ಭವಂ ಜ್ಞಾನಂ ಮರ್ತ್ಯಲಿಂಗೇನ ಜಾಯತೆ. ಹೀಗೆ ಅಂತ ಮಾತು ಕೊಟ್ಟ ಮೇಲೆ ಹೀಗೆಲ್ಲ ಮಾಡಬೇಕಾಯಿತು. ಆದ್ದರಿಂದ ನಾನು ಮತ್ತೆ ಹುಟ್ಟಿ ಬರ್ತಾ ಇದ್ದೆ. ಭಗವಂತನೇ ಹೇಳಿಕೊಂಡ ಹೀಗೆಲ್ಲ ಇದೆ ಅಂತ ಹೇಳಿ. ಸಮಯ ಮೀರಿದ್ರೆ, ಮಾತನ್ನು ತಪ್ಪಿದರೆ ಹೀಗೆ ಮತ್ತೆ ಹುಟ್ಟಿ ಬರುವಂತಹ ಸಂದರ್ಭ ಬರ್ತದೆ. ನನ್ನಂಥವನು ಮತ್ತವನನ್ನು ಕೊಡ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ನಾನೇ ಹುಟ್ಟಿ ಬರ್ತಾ ಇದ್ದೇನೆ ಅಂತೇಳಿ ಅಂತ ಹೇಳಿ. ಹೀಗೆ ಮುಹೂರ್ತ ಇತ್ಯಾದಿಯಾಗಿ ಇಷ್ಟೆಲ್ಲ ವಿಷಯ ಇದೆ. ಯುವಾಂ ಪುತ್ರ ಭಾವೇನ ಬ್ರಹ್ಮ ಭಾವೇನ ಚಾಸಕೃತ ಚಿಂತಯಂತೋ ಕೃತ ಸ್ನೇಹೋ ಯಾಸ್ಯೇತೆ ಮದ್ಗತಿಂ ಪರಾಂ. ಶ್ರೀಶುಕವಾಚ ಇತ್ಯುಕ್ತಾಸೀತರಿಸ್ತೂಷ್ಣೀ ಭಗವಾನ್ ಆತ್ಮಮಾಯಯ ಚಿತ್ರೋ ಸಂಪಶ್ಯತೋ ಸದ್ಯೋ ಬಭೂವ ಪ್ರಾಕೃತ ಶಿಶು. ಇಷ್ಟೆಲ್ಲ ಹೇಳಿದ, ಎಲ್ಲ ವಿಷಯವನ್ನು ಹೇಳಿದ ಮೇಲೆ ಪ್ರಾಕೃತ ಶಿಶು, ತಾಯಿ ಕೇಳ್ಕೊಂಡಿದ್ದು, ಓಡಾಡಿದ್ದು, ಇದೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ, ಸಣ್ಣ ಮಗುವಾಗಿ ಹುಟ್ಟಿ ಬರಬೇಕು ಅಂತೇಳಿ ದೇವಕಿ. ಪ್ರಾಕೃತ ಶಿಶು ಅಂತ ಸಣ್ಣ ಮಗುವಾಯಿತು, ಮೊದಲ ಸಣ್ಣ ಮಗುವಿನ ರೂಪವನ್ನು ಧರಿಸ್ತಾನೆ. ತತಶ್ಚ ಶೌರಿ ಭಗವತ್ ಪ್ರಚೋದಿತಃ ಸುತಂ ಸಮಾದಾಯ ಸಸೂತಿಕಾಗ್ರಹಾತ್ ಯದಾ ಬಹಿರ್ಗಂತುಮಿಯೇಷ ತತ್ಯಜ ಯಾ ಯೋಗ ಮಾಯಾ ಜನಿನಂದ ಜಾಯಯ. ಯೋಗಮಾಯೆಗೆ ಮೊದಲೇ ಭಗವಂತ ಹೇಳಿದ್ದಾರೆ, ಎಲ್ಲ ಕಾಲದಲ್ಲಿ ನೀನು ನಿನ್ನ ಕೆಲಸ ಮಾಡಬೇಕು ಅಂತೇಳಿ. ಈಗ ಈ ಮಗುವನ್ನು ಇಲ್ಲಿ ಇಡುವ ಹಾಗಿಲ್ಲ, ಅದನ್ನ ಗೋಕುಲಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಅಲ್ಲಿ ನಂದ ಯಶೋಧ ಇದ್ದಾರೆ, ಅಲ್ಲಿ ತೆಗೆದುಕೊಂಡು ಹೋಗ್ಬೇಕು ಎಂಬುದೆಲ್ಲ ಪೂರ ನಿಶ್ಚಿತವಾಗಿರುವಂತಹ ಕಾರ್ಯಕ್ರಮ. ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಆಯಿತು. ಈಗ ತಯಾ ಹಠ ಪ್ರತ್ಯಯ ಸರ್ವವೃತ್ತಿಷು. ಈಗ ಏನಾಯ್ತು ಅಂತಂದ್ರೆ, ಇಷ್ಟೆಲ್ಲ ನಡೆದದ್ದು ಮಾಯೆಯ ಹಾಗೆ, ಏನು ಕೂಡ ದೇವಕಿಗೆ ಗೊತ್ತಿಲ್ಲ. ಅವಳು ಕೂಡ ನಿದ್ರೆಗೆ ಜಾರಿಬಿಟ್ಟಿದ್ದಾರೆ. ಮತ್ತೆ ಉಳಿದಿರುವಂತಹ ಎಲ್ಲರೂ ಕೂಡ ಅಲ್ಲಿ ಕಾಯಲಿಕ್ಕೆಲ್ಲ ನೇಮಿಸಿದ್ದ ಕಂಸ. ಎಲ್ಲಯ್ಯ ಏನೂ ಆಗ್ಬಾರ್ದು, ಯಾವುದು ಒಳಗಡೆ ಹೊರಗಡೆ ಹೋಗಬಾರ್ದು ಅಂತೇಳಿ ಎಲ್ಲರೂ ಕೂಡ ಗಾಢವಾದಂತಹ ನಿದ್ರೆಗೆ ಜಾರಿ. ತಯಾ ಹೃತ ಪ್ರತ್ಯಯ ಸರ್ವ. ತಯಾ ಅಂತಂದ್ರೆ ಆ ಯೋಗ ಮಾಯೆ, ಅವಳು ಎಲ್ಲರಿಗೂ ನಿದ್ರೆ ಮಾಡಿಸಿದ್ದಾಳೆ. ಮಾಯೆ ನಮಗೆ, ಈ ಮಾಯೆ ನಮಗೂ ತುಂಬಾ ಬಾಧಿಸ್ತದೆ. ಸರ್ವ ಮಾಯಾ ಅಂತೇಳಿ. ಯಾ ಮಾಯಾ, ಯಾರು ತಾಯೋ ಅವಳು ಅಂತ ಅರ್ಥ. ಮಾಯಾ ಮಾಯಾ ಅಂತಂದ್ರೆ ಅದನ್ನ ತಿರುಸಿದ್ರೆ ಯಾಮ ಅಂತೇಳಿ ಆಗ್ತದೆ. ಯಾ ಅಂತಂದ್ರೆ ಯಾವಳು, ಮಾ ಅಂತಂದ್ರೆ ತಾಯಿ. ಯಾವಳು ತಾಯೋ ಅವಳು ಮಾಯೆ. ಯಾಮ ಮಾಯಾ, ಯಾಮ ಯಾಮಾಯಾ. ತಯಾ ಹೃತ ಪ್ರತ್ಯಯ ಸರ್ವವೃತ್ತಿಷು ದ್ವಾಸ್ತೇಷು ಪೌರೇಷ್ವಪಿ ಶಾಯಿತೇಷು. ದ್ವಾಸ್ತೇಷು ಪೌರೇಷು ಅಪಿ. ಉಳಿದೆಲ್ಲ ನಿದ್ರೆ ಮಾಡಿದ್ದು ಹೋಗಿರಿ. ಆ ದ್ವಾರದಲ್ಲಿ ಯಾರು ನಿಂತುಕೊಂಡಿದ್ರು ಅವರು ಹಾಗೆ ಕುಸಿದುಕೊಂಡು ನಿದ್ರೆ ಮಾಡಿಬಿಟ್ಟಿದ್ದಾರೆ. ಅವರು ನಿದ್ರೆ ಮಾಡಿದ್ರು. ದ್ವಾರಸ್ತು ಸರ್ವಾ ಪೀತಾ ದುರತ್ಯಯ ಬೃಹತ್ ಕಪಾಟಾಯ ಸಕೀಲ ಶೃಂಖಲೈಃ ತಾ ಕೃಷ್ಣವಾಹೇ ವಸುದೇವ ಆಗತೆ ಸ್ವಯಂ ವ್ಯವರ್ಯಂತ ಯಥಾ ತಮೋರವೇಃ ವವರ್ಷ ಪರ್ಜನ್ಯ ಉಪಾಂಶು ಗರ್ಜಿತಃ ಶೇಷೋನ್ಮಗಾತ್ವಾರಿ ನಿವಾರಯನ್ ಫಣೈಃ. ಈಗ ಏನಾಯ್ತಂದ್ರೆ, ಎಲ್ಲ ನಿದ್ರೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಬೀಗ ಹಾಕಿದ್ದ ಕಂಸ ಎಲ್ಲ ದ್ವಾರಗಳಿಗೆ. ಅದೆಲ್ಲ ತಾನಾಗಿ ತೆಗೆದುಕೊಂಡು ವಸುದೇವ ಮಗುವನ್ನ ತಲೆ ಮೇಲೆ ಇಟ್ಟುಕೊಂಡು ಅದನ್ನೆಲ್ಲ ಇವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೋಗ್ತಾ ಇದ್ದ. ಆಗ ಯಮುನಾ ನದಿಯನ್ನು ದಾಟಿ ಹೋಗಬೇಕು. ತಾ ಕೃಷ್ಣವಾಹೇ ವಸುದೇವ. ವಸುದೇವ ಬಂದಾಗ ಕೃಷ್ಣವಾಹ ಅಂತಂದ್ರೆ ಯಮುನೆ. ಅವಳು ಸ್ವಯಂ ವ್ಯವರ್ಯಂತ ಯಥಾ ತಮೋರವೇ. ತಾನು ಸ್ವತಃ ದಾರಿಯನ್ನು ಬಿಟ್ಟು. ಹಾಗೆ ವವರ್ಷ ಪರ್ಜನ್ಯ, ಮಳೆ ಸುರಿಯಿತು. ಮಳೆ ಸುರಿತು. ಈಗ ಆಯ್ತು, ಸುರಿದು ಹೋಯಿತು. ವವರ್ಷ ಪರ್ಜನ್ಯ ಉಪಾಂಶು ನೋಡಿ, ಅದು ಒಂದು ಮುಹೂರ್ತವೇ. ಅದಿಷ್ಟೊತ್ತು ಬಂದು ಅರ್ಥ ಹೋಯಿತು. ಉಪಾಂಶು ಗರ್ಜಿತ ಶೇಷೋನ್ಮಗಾದ್ವಾರಿ ನಿವಾರಯನ್. ಶೇಷೋ ಅನ್ವಗ, ಆ ಶೇಷ ನಿವಾರಯನ್ ಪಣೆ. ತನ್ನ ಹೆಡೆಗಳಿಂದ ಮಳೆ ಬರದೆ ಹಾಗೆ ಮುಚ್ಚಿಕೊಂಡು ಬಂತು. ಇದನ್ನು ನಾವು ಭಾವಚಿತ್ರದೆಲ್ಲ ಕಾಣ್ತೇವೆ, ಸುಂದರವಾಗಿರುವಂತಹ ದೃಶ್ಯವನ್ನು. ಅದನ್ನೇ ಶುಕರು ಹೇಳಿದ್ರು ಪರೀಕ್ಷಿತ ಮಹಾರಾಜ. ಈ ರೀತಿಯಾಗಿ ಆ ಮಗುವನ್ನು ತೆಗೆದುಕೊಂಡು ಅಲ್ಲಿ ಯಶೋಧೆಗೆ ತೆಗೆದುಕೊಂಡು ಹೋಗಿ ಕೊಡಬೇಕು, ಅಲ್ಲಿ ಹೋಗಿ ಇಡಬೇಕು. ಅದೆಲ್ಲ ಮೊದಲು ನಿಶ್ಚಿತವಾದಂತಹ ಕಾರ್ಯ. ಅಲ್ಲಿರುವಂತಹ ಹೆಣ್ಣು ಮಗುವನ್ನು ತಂದು ಇಲ್ಲಿಡಬೇಕು. ಇದೆಲ್ಲ ಇತ್ತು.
ಮಾಯೆ ಯಶೋದಯ ಅಲ್ಲಿ ಜನಿಸಿದ್ದು, ಇಲ್ಲಿ ಕೃಷ್ಣ ಹುಟ್ಟಿದ್ದ. ಇದೆಲ್ಲ ಆ ಕಡೆ ಈ ಕಡೆ, ಈ ಕಡೆಯಿಂದ ಆ ಕಡೆ ಆಗ್ತದೆ. ಹೀಗಾಗಿ ಮಘೋ ನಿವರ್ಷತ್ಯ ಸಕೃತ್ಯ ಮಾನುಜ ಗಂಭೀರತೋ ಯೋಗ ಜವೋಮಿಖೇನಿಲ ಭಯಾನಕಾವರ್ತ ಶತಾಕುಲಾ ನದಿ ಮಾರ್ಗಂತದೋ ಸಿಂಧುರಿವಶ್ಯ ಪತೆ ನಂದವ್ರಜಂ ಶೌರಿ ರೂಪೇತ್ಯ ತತ್ರ ತಾನ್ ಗೋಪಾನ್ ಪ್ರಸುಪ್ತಾನ್ ಉಪಲಭ್ಯ ನಿದ್ರಯ ಸುತಂ ಯಶೋದಾಶಯನೆ ನಿಧಾಯ ತತ್ ಸುತಾಂ ಉಪಾದಾಯ ಪುನರ್ಗ್ರಹಾನಗಾತ್. ಏನು ಮಾಡಿದ ಅಂತಂದ್ರೆ ಎಲ್ಲರೂ ಕೂಡ ನಿದ್ರೆಗೆ ಜಾರಿಬಿಟ್ಟಿದ, ಯಾರು ಕೂಡ ಎಚ್ಚರ ಇಲ್ಲ, ಏನಾಯಿತು ಏನು ಹೋಯಿತು ಗೊತ್ತಿಲ್ಲ. ಅಲ್ಲಿ ಹೋಗಿ ನಂದಗೋಕುಲದಲ್ಲಿ ಯಶೋದೆಯ ಪಕ್ಕದಲ್ಲಿ ಒಂದು ಹೆಣ್ಣು ಮಗು, ಅವಳಿಗೆ ಮಗುವಾಗಿ ಅದು ನಿದ್ರೆ ಮಾಡ್ತಾ ಇದೆ. ಈ ಸುತಂ ಆ ಮಗುವನ್ನ ಅಲ್ಲಿ ಮಲಗಿಸಿದ, ಆ ಹೆಣ್ಣು ಮಗುವನ್ನು ತೆಗೆದುಕೊಂಡು ಬಂದ್ಬಿಟ್ಟಿದ. ಪುನರ್ಗ್ರಹ ತನ್ನ ಮನೆಗೆ ಇಲ್ಲಿ ಬಂದಿದ. ದೇವಕ್ಯಾ ಶಯನೇನ್ಯಸ್ಯ ವಸುದೇವೋತದಾರಿಕಾಂ ಪ್ರತಿಮುಚ್ಚ ಪದೋರ್ಲೋಹಂ ಆಸ್ತೆ ಪೂರ್ವವದಾವೃತಃ ಯಶೋದಾನಂದ ಪತ್ನಿ ಚ ಜಾತಂ ಪರಂ ಅಬುಧ್ಯತ ತಲ್ಲಿಂಗಂ ಪರಿಶಾಂತ ನಿದ್ರಯಾಪಗತ ಸ್ಮೃತಿ. ಏನಾಯ್ತು ಅಂದ್ರೆ ಇಷ್ಟೆಲ್ಲ ಆಯ್ತು. ಇಬ್ಬರಿಗೂ ಕೂಡ, ಯಶೋದೆಗೂ ಕೂಡ ತನಗೆ ಹುಟ್ಟಿದ್ದು ಗಂಡೋ ಹೆಣ್ಣೋ ಗೊತ್ತಿದೆ. ಈ ಕಡೆ ದೇವಕಿಗೂ ಕೂಡ ತನಗೆ ಯಾವುದು ಗಂಡು ಹುಟ್ಟಿದೋ ಹೆಣ್ಣು ಹುಟ್ಟಿದೋ ಗೊತ್ತಿದೆ. ಹೀಗೆ ಈ ಮಾಯೆಯಿಂದಾಗಿ ನಲ್ಲಿಂಗಂ ಯಾವಾಗ ಗೊತ್ತಿಲ್ಲದೆ ಪರಿಶಾಂತ ನಿದ್ರಯಾಪಗತ ಸ್ಮೃತಿ, ನಿದ್ರೆ ಜಾರಿ ಬಿಟ್ಟಿದೆ, ಗಾಢವಾದ ನಿದ್ರೆ. ಹೀಗೆ ಕೃಷ್ಣನ ಆವಿರ್ಭಾವ ಆಯಿತು. ಆವಿರ್ಭಾವ ಇಲ್ಲ ಆಯ್ತು. ಅಲ್ಲಿ ನಂದಗೋಕುಲಕ್ಕೆ ಹೋದ, ಅಲ್ಲಿ ಮಹಾಮಾಯ ಹುಟ್ಟಿದ್ರು, ಅವಳನ್ನು ಇಲ್ಲಿ ತಂದಿಟ್ಟ. ಹೀಗೆ ಆಯಿತು. ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ದಶಮಸ್ಕಂಧೆ ಪೂರ್ವಾರ್ಧೆ ಕೃಷ್ಣ ಜನ್ಮನಿ ತೃತೀಯೋಧ್ಯಾಯಃ. ಶ್ರೀ ಶುಕ ಉವಾಚ. ಶುಕರು ಹೇಳ್ತಾರೆ, ಪರೀಕ್ಷಿತ ಮಹಾರಾಜ, ಬಹಿರಂತಃ ಪುರದ್ವಾರ ಸರ್ವಾ ಪೂರ್ವದಾವೃತಾಃ ತಥೋ ಬಾಲಧ್ವನಿಂ ಶ್ರುತ್ವಾ ಗೃಹಪಾಲ ಸಮುತ್ಥಿತಾಃ. ಈಗ ಬಾಲಧ್ವನಿಂ ಶ್ರುತ್ವಾ ಕಿರ್ಚಿಕೊಳ್ಳಿಕ್ಕೆ ಪ್ರಾರಂಭ ಆಯಿತು. ಇಲ್ಲಿ ಈ ಹೆಣ್ಣು ಮಗ ಇದೆಯಲ್ಲ, ಅದು ಕಿರ್ಚಿಕೊಡ್ತು. ಈಗ ಎಲ್ಲ ಗಡಬಡಿಯಿಂದ ಇದ್ಕೊಂಡಿದ್ದಾಳೆ, ಎಲ್ಲ ನಿದ್ರೆ ಮಾಡಿ ಏನಾಯ್ತು. ಬಹಿರಂತ ಪುರದ್ವಾರ ಸರ್ವಾ ಪೂರ್ವದಾವೃತ, ಮೊದಲ ಹಾಗೆ ಆ ಬೀಗ ಅದೆಲ್ಲ ಮೊದಲ ಹಾಗೆ ಮುಚ್ಕೊಂಡಿತ್ತು, ಯಾವುದು ಕೂಡ ರಾತ್ರಿ ಇದ್ದಾಗಿರ್ಲಿಲ್ಲ, ಎಲ್ಲ ಮೊದಲ ಹಾಗೆ ಇದೆ. ಬಾಲಧ್ವನಿಂ ಶ್ರುತ್ವಾ, ಈ ಮಗುವಿನ ಅಳುವನ್ನು ಕೇಳಿ ಎಲ್ಲ ಎದ್ಕೊಂಡ್ಬಿಟ್ಟು. ತೇತ್ ಪೂರ್ಣಮುಪವ್ರಜ್ಯ ದೇವಕ್ಯ ಗರ್ಭಜನ್ಮದತು ಆಚಕ್ಷು ಭೋಜರಾಜಾಯ ಯದುದ್ವಿಗ್ನಃ ಪ್ರತೀಕ್ಷತೆ. ನೋಡಿ, ಉದ್ವಿಗ್ನಾಗಿ ರಾತ್ರಿ ನಿದ್ರೆ ಮಾಡಿದ ಕಾಯ್ತಾ ಇದ್ದ, ನಿದ್ರೆ ಬರ್ತಾ ಇರಲಿಲ್ಲ ಕಂಸನಿಗೆ. ಉದ್ವಿಗ್ನಃ ಪ್ರತೀಕ್ಷತೆ, ಯಾವಾಗ ಬಂದು ಹೇಳ್ತಾರೆ ಅಂತ ಕಾಯ್ತಾ ಇದ್ದ. ಮಗು ಹುಟ್ಟಿದೆ ಅಂತ ಹೇಳಿದ್ರೆ ಸಾಕು. ಓಡಿ ಹೋಗಿ ಹೇಳಿದ್ರು ದ್ವಾರಪಾಲರು, ಓ ಮಗು ಅಳ್ತಾ ಇದೆ ಒಳಗಡೆ, ಮಗು ಹುಟ್ಟಿದೆ ದೇವಕಿ ಹೇಳಿಕೊಂಡು. ಸಸ್ವಲ್ಪ ಪೂರ್ಣಮುತ್ಥಾಯ, ಅವನು ಹಾಗೆ ಹಾಸಿಗೆಯಿಂದ ಜಿಗಿದಂತ ಕೆಳಗಡೆ. ಹೇಳಿದ ಕೂಡಲೇ ಗಾಬರಿ ಆಯ್ತು, ಅವನಿಗೆ ಜಿಗಿದು ಬಿಟ್ಟಿದ್ದಾನೆ. ಕಾಲೋಯಂ ಇತಿ ವಿಹ್ವಲ, ಕಾಲ ಕಾಲ ಅಂತೇಳಿ, ಕಾಲ ನನ್ನ ಕಾಲ ಅಂತೇಳಿ ಬರ್ತಾನೆ. ಕಾಲ ಅಂತಂದ್ರೆ ಯಮ, ಮರಣ ಅಂತೇಳಿ ಆಯ್ತು. ಕಾಲೋಯಂ ಕಾಲೋಯಂ ಅಂತ ಓಡಿ ಬಂದ ಅವನು. ಕಾಲೋಯಂ ಇತಿ ವಿಹ್ವಲ ಸೂತೀಗ್ರಹಮಗ ತೂರ್ಣಂ ಪ್ರಸ್ಖಲನ್ ಮುಕ್ತ ಮೂರ್ಧಜ. ನೋಡಿ, ಅವನು ಓಡಿ ಬಂದದ್ದು ಹೇಗೆ ಅಂತೇಳಿ ಹೇಳ್ತಾರೆ ಪರೀಕ್ಷಿತ ಮಹಾರಾಜನಿಗೆ ಶುಕರು. ಪರೀಕ್ಷಿತ ಮಹಾರಾಜ ಅವನು ಹೇಗೆ ಓಡಿ ಬಂದ ಅಂತಂದ್ರೆ ಪ್ರಸ್ಖಲನ್ ಮುಕ್ತ ಮೂರ್ಧಜ, ಎಲ್ಲ ಏನು ದ್ವಾರ ಇದೆ ಅದೆಲ್ಲ ಕಾಲು ಎಡಗ್ತಾ ಇತ್ತು, ತಲೆಯೆಲ್ಲ ಕೆದರ್ಕೊಂಡಿದೆ, ನಿದ್ರೆನೂ ಬರಲಿಲ್ಲ, ಕಣ್ಣೆಲ್ಲ ಬೆಂಕಿ ಉಂಡೆ ಹಾಗೆ ಓಡಿ ಬಂದಿದ್ದಾನೆ. ಕಾಲೋಯಂ ಕಾಲೋಯಂ, ಇವನನ್ನ ಈಗ ಸಂಹಾರ ಮಾಡಬೇಕು ಅಂತೆ. ತಮಾಹ ಭ್ರಾತರಂ ದೇವಿ ಕೃಪಣಾ ಕರುಣಂ ಸತಿ ಸುಷೇಯಂ ತವ ಕಲ್ಯಾಣ ತ್ರಿಯಮ್ಮ ಹಂತುಮರ್ಹಸಿ. ಆಗ ಅವಳು ಹೇಳ್ತಾಳೆ ಏನು ಅಂತಂದ್ರೆ, ಪಕ್ಕದಲ್ಲಿರುವ ಮಗು ಹೆಣ್ಣು ಮಗು ಹೇಳ್ತಾಳೆ, ಕೃಪಣಾ ಕರುಣಂ ಸತಿ ಸ್ನುಷೇಯಂ ತವ ಕಲ್ಯಾಣ. ಸ್ನುಷ ಅಂತಂದ್ರೆ ಸೊಸೆ. ಅಯ್ಯೋ ಅಣ್ಣ, ಇವಳು ನಿನ್ನ ಸೊಸೆ, ಇವಳು ಗಂಡು ಮಗುವಲ್ಲ, ಯಾಕಂದ್ರೆ ಹುಟ್ಟಿರುವಂತಹ ಮಗನಿಂದ ಅಂತೆಲ್ಲ ಅಶರೀರವಾಣಿ ಆಗಿತ್ತು. ಸ್ನುಷೇಯಂ, ಇವಳು ಸೊಸೆ, ಹೆಣ್ಣು ಮಗು ಹುಟ್ಟಿದೆ, ಮಾ ಇವಳನ್ನ ಸಂಹಾರ ಮಾಡಬೇಡಪ್ಪ. ಬಹವೋ ಹಿಂಸಿತಾ ಭ್ರಾತಃ ಶಿಶವಃ ಪಾವಕೋಪಮಾಃ ತ್ವಯಾ ಅತೈವ ನಿಸೃಷ್ಟೇನ ಪುತ್ರಿಕೈಕಾ ಪ್ರದೀಯತಾಂ. ಅವಳು ಹೇಳಿದ್ದು, ಅಣ್ಣ
ಬಹವೋ ಹಿಂಸಿತ, ಹಿಂದೆ ಇರುವ ಎಲ್ಲ ಮಕ್ಕಳನ್ನು ಕೂಡ ನೀನು ಸಂಹಾರ ಮಾಡಿ ಹಿಂಸೆಯನ್ನು ಮಾಡಿದೆ. ಆದರೆ ಇವಳು ಹೆಣ್ಣು ಮಗು ಹುಟ್ಟಿದೆ. ಈಗ ಅಶರೀರವಾಣಿ ಆಗಿದ್ದೇನು, ಒಂದು ಗಂಡು ಮಗು ಅಂತೇಳಿ ಆಗಿತ್ತು, ಹುಟ್ಟಿದ ಮಗನಿಂದ ಅಂತೇಳಿ ಭಗವಂತ. ಆದರೆ ಇವಳು ಹೆಣ್ಣು ಮಗು, ಇವಳನ್ನು ಕೊಟ್ಟು ಬಿಡು, ಇವಳಿಂದ ನಿನಗೆ ಯಾವ ಅಪಾಯವೂ ಕೂಡ ಇಲ್ಲ ಅಂಥೇಳಿ ಬೇಡಿಕೊಡ್ತಾಳೆ. ನನ್ವಹಂತೆ ಶವರಜ ದೀನಾ ಹತಸುತಾ ಪ್ರಭೋ ದಾತುಮರಹಸಿ ಮಂದಾಯ ಅಂಗೆ ಮಾಂ ಚರಮಾಂ ಪ್ರಜಾ. ಚರಮಾಂ ಪ್ರಜಾ ಕೊನೆಯ ಮಗು ಇದು, ಇವಳನ್ನು ಬಂದು ನನಗೆ ಬಿಟ್ಟುಬಿಡು ಅಂತೇಳಿ ತುಂಬಾ ಆರ್ತಳಾಗಿ ಬೇಡಿಕೊಡ್ತಾಳೆ. ಅವಳಿಗೂ ಭಯ ಇತ್ತು, ಇವನು ಏನು ಮಾಡ್ತಾನೆ ಅಂತೇಳಿ ಬೇಡಿಕೊಡ್ತಾಳೆ. ಶ್ರೀ ಶುಕ ಉವಾಚ, ಪರೀಕ್ಷಿತ ಮಹಾರಾಜ ಉಪಗುಷ್ಯಾತ್ಮಜಾಂ ಏವಂ ಋತತ್ಯ ದೀನ ದೀನವತ್ ಯಾಚಿತಸ್ತಾಂ ವಿನಿರ್ಭತ್ಸ್ಯ ಹಸ್ತಾದ್ ಆಜಿಚ್ಛಿದೆ ಖಲಃ. ಉಪಗುಷ್ಯ ಆತ್ಮಜಾಂ ಏವಂ ಅಂದ್ರೆ ಅವಚಿಕೊಂಡು ಮಗುವನ್ನ ಇವನು ಸಂಹಾರ ಮಾಡಿಬಿಡ್ತಾನೆ, ಅವಚಿಕೊಂಡಿದ್ದಾಳೆ. ಅವನು ಏನ್ ಮಾಡಿದಂದ್ರೆ ಎಳೆದ ಮಗುವನ್ನು, ಆಜಿಚ್ಛಿದೆ ಹಸ್ತಾತ್ ಆಜಿಚ್ಛಿದೆ ಖಲ. ಆ ಖಲ ದುಷ್ಟ ಅವಳ ಕೈಯಿಂದ ಆ ಮಗುವನ್ನು ಎಳೆದುಕೊಡ್ತಾನೆ. ತಾಂ ಗೃಹೀತ್ವಾ ಚರಣಯೋ ಜಾತ ಮಾತ್ರಾಂ ಸ್ವಸುಸುತಾಂ ಅಪೋತಯ ಚಿರಾ ಪೃಷ್ಠೆ ಸ್ವಾರ್ಥೋನ್ಮೂಲಿತ ಸೌಹೃದ. ನೋಡಿ, ಸ್ವಾರ್ಥೋನ್ಮೂಲಿತ ಸೌಹೃದ ಅಂದ್ರೆ ನನ್ನ ಸ್ವಾರ್ಥದಿಂದ ಯಾವ ಸೌಹಾರ್ದ ಭಾವ ಕೂಡ ಅವನಿಗಿರಲಿಲ್ಲ. ಏನು ಮಾಡಿದ ಅಂದ್ರೆ ಅಪಾದಯ ಚಿಲಾ ಪೃಷ್ಠೆ, ಆ ಕಲ್ಲಿಗೆ ಅದನ್ನ ಎಸಿತಾನೆ. ಮೊದಲೆಲ್ಲ ಮಾಡಿ ಅನುಭವ ಇತ್ತು ಅವನಿಗೆ, ಕಲ್ಲಿಗೆ ಹೇಗೆ ಹೊಡೆಯುವುದು, ಹೇಗೆ ಸಂಹಾರ ಮಾಡುವುದು. ಆ ಚಿಚ್ಚಿದೆ ಅಪೋದಯ ಚಿಲಾಪೃಷ್ಠೆ, ಹೊಡಿದ ಶಿಲಾಪೃಷ್ಠದಲ್ಲಿ ಹೊಡಿದ. ಕಾಲ ಕಾಲ ಅಂತಂದ್ರೆ ಕಲಯತ್ಯಾಯು ಇತಿ ಕಾಲ. ಕಾಲ ಎಂಬುದಕ್ಕೆ ಅರ್ಥ ಯಾವುದು ಆಯಸ್ಸನ್ನ ಕಲಯತೆ ಅಂತಂದ್ರೆ ಕಡಿಮೆ ಮಾಡ್ತೀವಿ, ಅದು ಕಾಲ. ಕಾಲ ಎಂಬುದಕ್ಕೆ ಅದು ಒಂದು ವಿವರಣೆ. ಕಾಲ ಕಾಲನ ಒಳ್ಳೆ ಕಾಲವು ಅಂತ ನಾವು ಹೇಳ್ತೇವೆ. ಸರಿ, ಆ ಮಾತನ್ನ ಆಡುವಾಗ ವಿಚಾರ ಮಾಡಬೇಕು. ಒಳ್ಳೆ ಕಾಲ ಕಾಲ ಅಂತಂದ್ರೆ ಸಾ ತದ್ಧಸ್ತ ಸಮುತ್ಪತ್ಯ ಸದ್ಯೋ ದೇವ್ಯಂಬರಂಗತ ಅದೃಶ್ಯತಾನುಜಾ ವಿಷ್ಣೋ ಸಾಯುಧಾಷ್ಟ ಮಹಾಭುಜ. ಅವಳು ಮಹಾಮಾಯೆ, ಇವನ ಕೈಗೆಲ್ಲ ಸಿಕ್ಕೊಳ್ಳೋದಿಲ್ಲ. ಹಾಗಾಗಿ ಏನ್ ಮಾಡಿದ್ರು ಅಂತಂದ್ರೆ ಸಾ ತದ್ಧಸ್ತ ಸಮುತ್ಪತ್ಯ, ಮೇಲೆ ಹೋಗಿದ್ದಾಳೆ, ಮೇಲೆ ಹಾರಿ. ಅದೃಶ್ಯತಾನುಜ ವಿಷ್ಣೋ, ವಿಷ್ಣೋ ಅನುಜ ಭಗವಂತನ ಸಹೋದರಿ ಅವಳು. ಸಾಯುಧ ಅಷ್ಟಭುಜ, ಅಷ್ಟಭುಜಲಾಗಿ ತೋರಿಸಿಕೊಂಡಳು. ಅಂದ್ರೆ ಈಗ ನಾವು ದುರ್ಗೆ ಅಂತೇಳಿ ಯಾವ ರೂಪವನ್ನು ಕಾಣುತ್ತೇವೆ, ಆ ಅವತಾರದಲ್ಲಿ ಕಂಸನಿಗೆ ತೋರಿಸಿಕೊಳ್ತಾಳೆ. ಸಾಯುಧ ಅಂತಂದ್ರೆ ಏನಿದೆ, ಧನುಷ್ಯ ತ್ರಿಶೂಲ ಎಲ್ಲವೂ, ಖಡ್ಗ ಎಲ್ಲವೂ ಕೂಡ ಇದೆ, ಕಾಣಿಸಿಕೊಳ್ತಾಳೆ. ದಿವ್ಯ ಸಂಗವರಾಲೇಪ ರತ್ನಾಭರಣ ಭೂಷಿತ ಧನುಶ್ಚೂಲೇಷು ಚರಮಾಸಿ ಶಂಖಚಕ್ರ ಗದಾಧರ ಸಿದ್ಧಚಾರಣ ಗಂಧರ್ವೈಃ ಅಪ್ಸರ ಕಿನ್ನರೋರಗೈಃ ಉಪಾಹೃತೋರು ಬಲಿಭಿ ದೂಯಮಾನೇ ದಮಬ್ರವೀತ್. ಕಂಸನಿಗೆ ಹೇಳ್ತಾಳೆ. ಎಲ್ಲ ದೇವತೆಗಳು ಕೂಡ ಆ ತಾಯಿಯನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಅವಳು ಹೇಳಿದ್ರು ಕಂಸನಿಗೆ, ಕಿಮ್ಮಯ ಹತಯ ಮಂದ, ಹೇ ಮಂದ, ಹೇ ಬುದ್ಧಿಹೀನನೇ, ಕಿಮ್ಮಯ ಹತಯ, ನನ್ನನ್ನ ಸಂಹಾರ ಮಾಡಬೇಕು ಎಂಬುದಾಗಿ ಪ್ರಯತ್ನ ಮಾಡಿ ನೀನು ಏನನ್ನು ಸಾಧಿಸ್ತೀಯ? ಜಾತ ಖಲು ತವ ಅಂತಕೃತ, ತವ ಅಂತಕೃತ, ನಿನ್ನನ್ನು ಸಂಹಾರ ಮಾಡುವ ಹುಟ್ಟಿ ಆಗಿದೆ. ಎಚ್ಚರಿಕೆ ಅವಳು ಕೊಟ್ಟರು. ಯತ್ರ ಕ್ವವ ಪೂರಶತ್ರು ಮಾಹಿಂಸಿ ಕೃಪಣಾಮೃತ, ನಿನ್ನ ಪೂರಶತ್ರು ಹುಟ್ಟಿ ಆಗಿದೆ. ಇವರು ಯಾರನ್ನು ಕೂಡ ನೀನು ಹಿಂಸೆ ಮಾಡ್ಲಿಕ್ಕೆ ಹೋಗಬೇಡ, ನಿನ್ನ ಸಂಹಾರ ಮಾಡುವ ಹುಟ್ಟಿ ಆಗಿದೆ ಅಂತೇಳಿ ಇವನಿಗೆ ಲೆಕ್ಕಾಚಾರ ತಪ್ಪು ಆಲೋಚನೆ ಮಾಡ್ತಾನೆ. ಎಲ್ಲಿ ಲೆಕ್ಕ ತಪ್ಪಿತು ಎಲ್ಲ ಆಲೋಚನೆ ಮಾಡಿದ ನಾರದರು ಹೇಳಿದ್ರು, ನೀನು ಲೆಕ್ಕ ಹೀಗೆಲ್ಲ ಮಾಡಬೇಡ, ಯಾವುದು ಎಂಟನೇದು ಅಂತ ಅವರಿಗೂ ನಿನಗೆ ಗೊತ್ತಾಗುದಿಲ್ಲ. ಎಷ್ಟು ಆಲೋಚನೆ ಮಾಡಿ ಎಷ್ಟು ಲೆಕ್ಕ ಮಾಡಿದ್ರು ಕೂಡ ಮತ್ತೆ ತಪ್ಪಿವೆ. ಅವಳು ಹೇಳಿದ್ದು ನಿನ್ನ ಲೆಕ್ಕ ತಪ್ಪಿ ಹೋಗಿದೆ ಅಂತೇಳಿ. ಇತಿ ಪ್ರಭಾಷತಂ ದೇವಿ ಮಾಯಾ ಭಗವತಿ ಭುವಿ ಬಹುನಾಮ ನಿಕೇತೇಷು ಬಹುನಾಮ ಬಭೂವಃ ತಯಾಭೀತಮಾಕರ್ಣ್ಯ ಕಂಸಃ ಪರಮ ವಿಸ್ಮಿತಃ ದೇವಕೀಂ ವಸುದೇವಂಚ ವಿಮುಚ್ಯ ಪ್ರಶ್ರಿತೋ ಬ್ರವೀತ್. ಪರಮ ವಿಸ್ಮಿತಃ, ಅವನಿಗೆ ಆಶ್ಚರ್ಯ ಆಯಿತು. ಇಷ್ಟೆಲ್ಲ ಪ್ರಯತ್ನ ಮಾಡಿ ಆಯಿತು, ಹೊಸ ಬೀಗ ತಂದು ಹಾಕಿ ಆಯಿತು. ಅದಕ್ಕೆ ಕಾರಾಗ್ರಹ ದೊಡ್ಡ ದೊಡ್ಡದು ಯಾವುದು ಪ್ರಯೋಜನ ಆಗಲಿಲ್ಲ.
ಏನಾಯ್ತು ಹೇಳೆಲ್ಲ ತುಂಬಾ ಆಶ್ಚರ್ಯ ಆಗ್ತದೆ. ಏನೆಲ್ಲ ಆಯ್ತು, ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ನನ್ನನ್ನ ಸಂಹಾರ ಮಾಡೋದು ಬುದ್ಧಿ ಆಯ್ತು ಅಂತ ಹೇಳ್ಬಿಟ್ಟಿದ್ದಾಳೆ. ಏನಾಯ್ತು ಈಗ ಮತ್ತೊಂದು ನಾಟಕ ಮಾಡಿದ. ಏನ್ ಮಾಡಿದ ಅಂತಂದ್ರೆ, ಈಗ ಬಾವ ಮತ್ತು ತಂಗಿ ಇದ್ದಾರೆ, ಅವರ ಇಷ್ಟೆಲ್ಲ ಮಾಡಿ ಆಗಿದೆ, ಅವರಿಗೆಲ್ಲ ಮಕ್ಕಳ ಸಂಹಾರ ಆಗಿದೆ, ಅವರಲ್ಲಿ ಈ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಬೇಕು, ಅವರಿಗೆ ಸಮಾಧಾನ ಮಾಡಬೇಕು ಅಂತೇಳಿ. ಎಷ್ಟು ಬೇಗ ಸಮಾಧಾನ ಮಾಡ್ತಾನೆ, ಯಾವಾಗ ಸಿಟ್ಟು ಬರ್ತದೆ ಅಂತ ಗೊತ್ತಾಗ. ನಾವು ಹೇಳ್ತೇವೆ ಅವರಿಗೆ ಯಾವಾಗ ಸಿಟ್ಟು ಬರ್ತದೆ, ಯಾವಾಗ ಏನು ಮಾಡ್ತಾರೆ ಅಂತ ಗೊತ್ತಾಗುದಿಲ್ಲ ಅಂತ. ಹಾಗೆ ಇವನ ಪರಿಸ್ಥಿತಿ ಹೇಳ. ಅಹೋ ಭಗಿನ್ಯಹೋ ಕಾಮ ಮಯಾವಾಂ ಬದಪಾತ್ಮನ ಪುರುಷಾದ ಇವಾಪತ್ಯಂ ಬಹವೋ ಹಿಂಸಿತಾ ಸುತಾಃ ಸತ್ವಹಂ ತ್ಯಕ್ತ ಕಾರುಣ್ಯ ತ್ಯಕ್ತ ಜ್ಞಾತಿ ಸುಹೃತ್ಖಲಃ ಕಾನ್ ಲೋಕಾನ್ ವೈ ಗಮಿಷ್ಯಾಮಿ ಬ್ರಹ್ಮ ಹೇವ ಮೃತಶ್ವಸನ್. ಅಯ್ಯೋ, ನಾನು ಎಂತಹ ತಪ್ಪನ್ನು ಮಾಡಿಬಿಟ್ಟೆ, ಏನೆಲ್ಲ ಮಾಡಿಬಿಟ್ಟೆ, ನಿಮಗೆ ಎಷ್ಟು ಕಷ್ಟ ಕೊಟ್ಟು ಬಿಟ್ಟಿದೆ, ನನಗೆ ಇಲ್ಲ ಮರಣ ಹೊಂದಿದ ಮೇಲೆ ಯಾವ ಲೋಕ ಸಿಗ್ತದೆಯೋ ಏನು ಅಂತೆಲ್ಲ ಹೇಳ್ತಾನೆ. ಇಷ್ಟು ಬೇಗ ಪರಿವರ್ತನೆ ಆಯ್ತು. ದೈವಮಪ್ಯಮೃತಂ ವಕ್ತಿ ನೋಡಿ ಹೇಳಿದ. ಅಯ್ಯೋ, ದೇವರು ಸುಳ್ಳು ಹೇಳ್ಬಿಡ್ತಾನಲ್ಲ, ಏನು ಮಾಡೋಣ ಅಂತ. ಇಷ್ಟೆಲ್ಲ ಹೇಳಿ ಆಗಿತ್ತು. ಈಗ ಇವರು ಬರ್ತಾರೆ, 8ನೇ ಗರ್ಭ ಗಂಡು ಮಗು ಅಂತೇಳಿ ಅಶರೀರವಾಣಿ. ಇದು ನೋಡಿದ್ರೆ ಹೆಣ್ಣು ಮಗು. ದೈವಮಪ್ಯಮೃತಂ ವಕ್ತಿ, ದೈವಕ್ಕೂ ಕೂಡ ಸುಳ್ಳು ಹೇಳಿ ಪ್ರಾರಂಭ ಮಾಡುತ್ತೆ. ಏನ್ ಮಾಡೋಣ. ನಮರ್ತ್ಯ ಏವ ಕೇವಲ, ಮನುಷ್ಯರಷ್ಟೇ ಸುಳ್ಳು ಹೇಳೋರು ಅಂತ ನನಗೆ ಅನಿಸ್ತಾ ಇತ್ತು. ಅದು ನೋಡಿ ದೇವರು ಸುಳ್ಳು ಹೇಳ್ತಾನೆ, ಅದನ್ನ ಹೇಳಿ ದೇವರ ಮೇಲೆ ಹಾಕ್ತಾನೆ. ಮತ್ತೆ ಅವರು ಕೂಡ ಹಾಗೆ ಮಾಡಿಬಿಟ್ರು. ನನಗೆ ಇದರೆಲ್ಲರ ಅರ್ಥ ಏನು ಅಂತ, ನನಗೆ ಮೋಸ ಮಾಡಿಬಿಟ್ರು ದೇವರು ಅಂತೇಳಿ, ನನಗೂ ಕೂಡ ಅವರು ಮೋಸ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅನೃತ ಮುಕ್ತಿ. ಯದ್ವಿಷ್ಟಂಭಾದಹಂ ಪಾಪಃ ಸ್ವಸುರ್ನಿಹತವಾನ್ ಶಿಶೂನ್ ಜಂತವೋ ಮಾಶೋಚತಂ ಮಹಾಭಾಗಾ ವಾತ್ಮಜಾನ್ ಸ್ವಕೃತಂ ಭುಜಃ ಜಂತವೋ ನ ಸೈಕತ್ರ ದೈವಾದೀನಾ ತದಾ ಸತೆ. ಇದು ಬಹಳ ದೊಡ್ಡ ವಿಷಯ. ಈ ರೀತಿಯಾಗಿ 8 ಇಷ್ಟೆಲ್ಲ ಗರ್ಭವನ್ನ ಯಾಕೆ ದೇವಕಿ ಕಳೆದುಕೊಳ್ತಾಳೆ? ಯಾಕೆಂದ್ರೆ ಎಲ್ಲದಕ್ಕೂ ಕೂಡ ಕಾರ್ಯಕಾರಣ ಸಂಬಂಧ ಅಂತ. ಯಾವ ಕಾರ್ಯಕ್ಕೂ ಕೂಡ ಒಂದು ಕಾರಣ ಇಲ್ಲದೇ ಇಲ್ಲ, ಅದಕ್ಕೂ ಕೂಡ ಒಂದಷ್ಟು ಕಾರಣಗಳಿದ್ದೇ ಇರ್ತಾವೆ. ಏನು ಅಂತಂದ್ರೆ ನೋಡಿ, ಕಶ್ಯಪ ಮಹರ್ಷಿಗಳು, ಯಾವುದೋ ಕಥೆ ಬೇರೆ ಪುರಾಣದಲ್ಲಿ, ಅವರಿಗೆ ಒಂದು ಯಾಗವನ್ನು ಮಾಡಬೇಕು ಅಂತೇಳಿ, ಯಾಗವನ್ನು ಮಾಡಬೇಕು ಎಂಬಂತಹ ಸನ್ನಿವೇಶ. ಅವರು ಯಾಗಕ್ಕೋಸ್ಕರವಾಗಿ ಧೇನುವನ್ನು ಪಡೆದುಕೊಂಡು ಬರ್ತಾರೆ. ಯಾವ ಋಷಿಯಲ್ಲಿ ಅಂತೇಳಿ ನೆನಪಿಗೆ ಬರ್ತಾ ಇದೆ. ಧೇನುವನ್ನು ಪಡೆದುಕೊಂಡು ಬಂದರು. ವಸಿಷ್ಠರಿಂದ ಧೇನುವನ್ನು ಪಡೆದುಕೊಂಡು ಬರ್ತಾರೆ. ಆಗ ಧೇನುವನ್ನು ಪಡೆದುಕೊಂಡು ಬಂದರು. ಯಾಕೆಂದ್ರೆ ಯಜ್ಞಕ್ಕಾಗಿ ಹಾಲು ಬೇಕು, ಪಡೆದುಕೊಂಡು ಬಂದಿದ್ದಾರೆ. ಯಜ್ಞ ಮುಗಿದ ಮೇಲೆ ಮತ್ತೆ ಅವರಿಗೆ ಕೊಡಬೇಕು ಅಂತೇಳಿ ಒಂದು ನಿಯಮ ಇತ್ತು, ಕೊಡಬೇಕು ಅಂತೇಳಿ. ಮನೆಗೆ ತಂದು ಕೊಟ್ಟಿ ಆಯ್ತು. ಕೊಟ್ಟಿಗೆ ಚೆನ್ನಾಗಿ ಹಾಲು ಕೊಡ್ತದೆ. ಮತ್ತೆ ನಾವು ಹೇಳ್ತೇವಲ್ಲ, ಖಾಲಿ ಎತ್ತಿ ಹಾಕುತ್ತಿಲ್ಲ. ಹಾಗೆ ಸ್ವಲ್ಪ ಆದ ಮೇಲೆ ಕೊಡ್ಲೇ ಇಲ್ಲ. ನೋಡಿ, ಮಹರ್ಷಿಗಳು ಕೂಡ ಇದೆಲ್ಲ ಮಾಡಿಬಿಟ್ಟಿದ್ದಾರೆ. ನನ್ನೊಂದು ಕೆಲಸ ಆಗಿದೆ, ಏನೇನೋ ಕೆಲಸ ಆಗಿದೆ, ಕೊಡ್ಲೇ ಇಲ್ಲ. ಆಗ ಬಂದು ಕೇಳಿದ, ನಾನು ಯಜ್ಞಕ್ಕಾಗಿ ಕೊಟ್ಟಂತಹ ಧೇನು ಅದನ್ನ ಮರಳಿ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ ಅಂತ ಎಲ್ಲ ಹೇಳಿದರು. ಆಗ ಇಲ್ಲ, ನಾವು ಕೊಡಬೇಕಾಗಿತ್ತು. ಆ ಧೇನುವಿನ ಉಳಿದ ಮಕ್ಕಳು ಅಲ್ಲಿ ಕೊಟ್ಟಿಗೆ ಕೂಗ್ತಾ ಇತ್ತು. ಆಗ ಇವರು ಮಾತಾಡಲಿಲ್ಲ, ಕಶ್ಯಪರು ಮಾತಾಡಲಿಲ್ಲ, ದಿತಿ ಅದಿತಿಯರು ಮಾತಾಡಲಿಲ್ಲ. ಇರ್ಲಿ, ನಮ್ಮನೇಲೇ ಇದ್ರಿರ್ಲಿ ಅಂತೇಳಿ. ಆಗ ಒಂದು ಶಾಪವನ್ನು ಕೊಡ್ಬೇಡಿ, ಆ ಧೇನು ಒಂದು ಶಾಪವನ್ನು ಕೊಡ್ತದೆ, ಏನೋ ಬರ್ತದೆ, ಹಾಗೇನೋ ಒಂದು ಕಥೆ ಇದೆ. ಏನಂದ್ರೆ ಈ ರೀತಿಯಾಗಿ ಮಕ್ಕಳು ಕೂಡ ಹಿಂಸೆಗೆ ಒಳಗಾಗಬೇಕು, ಅವರು ಕೂಡ ಹೋಗುವಂತಾಗಬೇಕು ಇತ್ಯಾದಿಯಾಗಿ ಏನೋ ಒಂದು ಶಾಪ. ಆಗ ಒಂದು ಶಾಪದ ಪ್ರಭಾವ ಇದೆ ಇಲ್ಲಿಯೂ ಕೂಡ. ಒಂದು ಕಥೆ ನನಗೆ ಸರಿಯಾಗಿ ನೆನಪಿಲ್ಲ. ಅದರಿಂದ ಹೀಗೆಲ್ಲ ಆಯಿತು ಅಂತೇಳಿ ಒಂದಷ್ಟು ವಿಷಯಗಳು ಬೇರೆ ಪುರಾಣದಲ್ಲಿ ಇದೆ. ಅವರು ಕೂಡ ಗರ್ಭವೆಲ್ಲ ಈ ರೀತಿಯಾಗಿ ಕಳೆದುಕೊಳ್ಳುವಂತಹ ಸನ್ನಿವೇಶ ಬಂತು ಇತ್ಯಾದಿಯಾಗಿ ಇದೆ. ಗೋಪಾಲಕನಾಗಬೇಕು ಇತ್ಯಾದಿ ಆದ ಶಾಪಗಳು ಇದೆ. ಇದೆಲ್ಲ ಕಂಸ ಈ ರೀತಿಯಾಗಿ ಪಶ್ಚಾತ್ತಾಪ ಪಡ್ತಾನೆ. ತಸ್ಮಾತ್ ಭದ್ರೇ ಸ್ವತನಯಾನ್ ಮಯಾ ವ್ಯಾಪಾದಿತಾನಪಿ ಮಾನುಷೋಚಯತ ಸರ್ವ ಸುಕೃತಂ ವಿಂದತೆ ವಶಃ. ಎಲ್ಲ ಅವರವರ ಕರ್ಮಕ್ಕನುಗುಣವಾಗಿ ಹೋಗ್ತಾರೆ, ಏನು ನೀವು ದುಃಖ ಪಡಬೇಡಿ ಅಂತೇಳಿ ಕಂಸನೇ ಈ ವಸುದೇವ ದೇವಕರಿಗೆಲ್ಲ ಸಮಾಧಾನ ಮಾಡಿದ. ಇದೆಲ್ಲ ಕರ್ಮಕ್ಕನುಗುಣವಾಗಿ ಆಗ್ತದೆ, ನೀವು ಯಾರು ಕೂಡ ಪಶ್ಚಾತ್ತಾಪ ಪಡಬಾರದು, ನನ್ನ ಬಗ್ಗೆ ಕೂಡ ನೀವು ಸಿಟ್ಟು ಮಾಡಿಕೊಳ್ಬಾರ್ದು. ನಾನು ಕೂಡ
ಏನೋ ಆ ಕರ್ಮವಶನಾಗಿ ಇದೆಲ್ಲ ಮಾಡಿದ್ದೇನೆ ಅಂತೆಲ್ಲ ಹೇಳಿದ. ಯಾವತ್ತದು ಕ್ಷಮತ್ವ ಮಮ ದೌರಾತ್ಮ್ಯಂ ಸಾಧಕೋ ದೀನವತ್ಸಲಾಹ ಇತ್ಯುಕ್ತ್ವಾ ಶುಮುಖ ಪಾದೌ ಶಾಲಃ ಸ್ವಸ್ರೋರಥಾಗ್ರಹೀತ್. ನೋಡಿ, ಈ ಭಾವನ ಕಾಲನ್ನು ಹಿಡಿದುಕೊಂಡ, ತಂಗಿ ಕಾಲನ್ನು ಹಿಡ್ಕೊಂಡ ಕೌಸ. ನನ್ನನ್ನ ಇದರಲ್ಲಿ ಕ್ಷಮಿಸಬೇಕು, ಇದೆಲ್ಲ ಆಗ್ತದೆ ಅಂತೆಲ್ಲ ಹೇಳಿದ. ಯಾಕೆಂದ್ರೆ ಈ ದುಷ್ಟರೆಲ್ಲ ಯಾವ್ಯಾವಾಗ ಏನೇನು ಆಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ತುಂಬಾ ಚೆನ್ನಾಗಿ ಸುಭಾಷಿತಕಾರರು ಹೇಳ್ತಾರೆ. ಏನು ಅಂತಂದ್ರೆ, ಮಧುನಾ ಸಿಂಚಯೇ ನಿಂಬಂ ನಿಂಬಃ ಕಿಂ ಮಧುರಾಯತೆ. ಈಗ ನಾವು ನಮ್ಮನೆ ನಿಂಬೆಕಾಯಿ ಇದೊಂದು ಸ್ವಲ್ಪ ಸಿಹಿಯಾದ ನಿಂಬೆಕಾಯಿಯನ್ನು ನಾವು ಮಾಡೋಣ ಅಂತೇಳಿ ಮಧುನಾ ಸಿಂಚಯ ಬುಡಕ್ಕೇನಾದ್ರೂ ಅದಕ್ಕೆ ಜೇನುತುಪ್ಪ ಎಲ್ಲ ಹಾಕಿ ಬೆಲ್ಲ ಎಲ್ಲ ಹಾಕಿ ಎಲ್ಲ ಮಾಡಿದರೆ ನಿಂಬ ಹಾಕಿ ಮಧುರಾಯತೆ. ಆ ಮೇಲೆ ಬೆಳೆದ ಮೇಲೆ ಆ ನಿಂಬೆಕಾಯಿ ಒಳಗಡೆ ಸಿಹಿಯನ್ನು ಖಂಡಿತ ಉಂಟು ಮಾಡುತ್ತೆ. ಅದು ನಿಂಬೆಕಾಯಿ ಇರೋದು. ಹಾಗೆ ದುಷ್ಟರು ಕೂಡ ಹಾಗೆ ಜಾತಿ ಸ್ವಭಾವ ದೋಷೋಯಂ ಅಂತೇನೋ ಬರ್ತದೆ. ಜಾತಿ ಸ್ವಭಾವ ದೋಷೋಯೋ ಕಟುಕತ್ವ ನ ಮುಂಚತಿ ಅಂತ ಬರ್ತದೆ. ಅದು ಜಾತಿ ಸ್ವಭಾವ ದೋಷ. ಹಾಗೆ ಕಂಸನಿಗೆ ಕೂಡ ಈಗೆಲ್ಲ ಬದಲಾವಣೆ ಆಗ್ತದೆ. ಕಂಸ ಬಹಳ ಬದಲಾಗಿದ್ದಾನೆ ಅಂತ ಅಂದುಕೊಂಡ್ರೆ ಬಹಳ ತಪ್ಪು. ಅವನು ಅಷ್ಟು ಬೇಗ ಪರಿವರ್ತನೆ ಆಗಿಬಿಡ್ತಾ ಇಲ್ಲ. ಈ ಮೋಚಯಾಮಾಸ ನಿಗಡಾತ್ ವಿಶ್ರಬ್ಧ ಕನ್ಯಕಾಗಿರ ದೇವಕಿ ವಸುದೇವಂಚ ದರ್ಶಯನ್ ಆತ್ಮಸೌಹೃದಂ. ಮೋಚಯಾಮ ಕಾರಾಗೃಹದಿಂದ ಬಿಡಿಸಿದ್ದಾನೆ ಅವರನ್ನು. ಇಲ್ಲ, ನೀವು ಚೆನ್ನಾಗಿ ಬದುಕೊಳ್ಳಿ ಅಂತ. ಶ್ರೀ ಶುಕ ಉವಾಚ ಪರೀಕ್ಷಿತ ಮಹಾರಾಜ. ಇದೆಲ್ಲ ನಡೀತದೆ ಅಂತ ಶುಕರು ಹೇಳ್ತಾ ಬಂದರು ಕಥೆಯನ್ನ. ಕಂಸ ಏವಂ ಪ್ರಸನ್ನಾಭ್ಯಾಂ ವಿಶುದ್ಧಂ ಪ್ರತಿಭಾಟಿತಃ ದೇವಕಿ ವಸುದೇವಾಭ್ಯಾಂ ಅನುಜ್ಞಾತೋ ಆವಿಶದ್ಗ್ರಹಂ. ತನ್ನ ಅರಮನೆಗೆ ಹೋಗಿದ್ದಾನೆ. ತಸ್ಯಾಂ ರಾತ್ರೌ ವ್ಯತೀತಾಯಾಂ ಕಂಸ ಆಹೂಯ ಮಂತ್ರಿಣಃ. ಒಂದು ರಾತ್ರಿ ಕಳೀತು. ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. ಬೆಳಗ್ಗೆ ಆದ ಕೂಡ ಎಲ್ಲ ತನ್ನ ಬಾಂಧವರು, ತನ್ನ ಮಿತ್ರರು, ಮಂತ್ರಿಗಳಿದ್ದಾರೆ, ಅವರನ್ನೆಲ್ಲ ಕರೆಸ್ತಾರೆ. ಇನ್ನು ಮುಂದೆ ಏನ್ ಮಾಡೋದು ಅಂತೇಳಿ. ಇದವನಿಗೆ ಆ ಸಮಸ್ಯೆ ತಪ್ಪಲಿಲ್ಲಲ್ಲ. ಹಾಗಾಗಿ ಅವನು ತೇಭ್ಯ ಆಚಷ್ಟ ತತ್ಸರ್ವಂ ಯದುಕ್ತಂ ಯೋಗಮಾಯಯಾ. ಅವರಿಗೆ ಹೇಳ್ತಾರೆ, ಯೋಗಮಾಯೆ ನಿನ್ನ ಸಂಹಾರ ಮಾಡುವ ದುಷ್ಟ ನಿನ್ನನ್ನು ಸಂಹಾರ ಮಾಡುವವನು ಹುಟ್ಟಿದಾನೆ ಅಂತೇಳಿ ಹೇಳಿದ್ದಲ್ಲ, ಅದನ್ನು ಹೇಳಿದ. ಈಗ ಹೇಳಿಬಿಟ್ಟಿದೆ, ಏನ್ ಮಾಡೋಣ ಮುಂದೆ. ಆಕರಣ್ಯ ಭರ್ತುರು ಗದಿತಂ ತಮೂಚು ದೇವಶತ್ರವಃ. ನೋಡಿ, ಆ ಮಿತ್ರರೆಲ್ಲ ಎಷ್ಟು ಒಳ್ಳೆಯವರಿದ್ರು ಅಂತಂದ್ರೆ, ಇದಕ್ಕೆ ಕೇಳಿದ ಮೇಲೆ ಎಲ್ಲರೂ ಕೂಡ ಆಲೋಚನೆ ಮಾಡ್ತಾರೆ, ಏನ್ ಮಾಡೋಣ, ಅವನು ಹುಟ್ಟಿದಾನೆ ಅಂತ ಆಯ್ತು, ಇದಕ್ಕೆ ಏನ್ ಮಾಡೋಣ. ದೈವಾನ್ ಪ್ರತಿ ಏವಂ ಚೇತ್ ತರ್ಹಿ ಭೋಜೇಂದ್ರ ಪುರಗ್ರಾಮಂ ವ್ರಜಾದಿಷು ನಿರ್ದಶಾಂಶ್ಚ ಹನಿಷ್ಯಾಮೋದ್ಯ ವೈಶಿಷೂನ್. ಕೊನೆಗೊಂದು ನಿರ್ಣಯಕ್ಕೆ ಬರ್ತಾರೆ. ಯಾವುದು ಬಹಳ ಉತ್ತಮ ನಿರ್ಣಯ ಆಲೋಚನೆ ಮಾಡಿ ಮಾಡಿ. ಯಾವುದು ಅಂತಂದ್ರೆ ನಿರ್ದಶಾಂಶ್ಚ ಮನುಷ್ಯಾಮೋ. ಈ ಗ್ರಾಮದಲ್ಲಿ ಅಥವಾ ಈ ನಗರದಲ್ಲಿ, ಹೊರಗಡೆ ಪಟ್ಟಣದಲ್ಲಿ ಇರುವಂತಹ ಹಲ್ಲು ಬಂದಿರುವ ಹಲ್ಲು ಬರದಿರುವ ಎಲ್ಲ ಮಕ್ಕಳನ್ನು ಒಂದು ಕಡೆಯಿಂದ ಕುಲ್ತಾ ಬರುತ್ತೆ. ಏನು ಬಹಳ ದೊಡ್ಡ ಉಪಾಯ ಅಂತಂದ್ರೆ, ಈ ಒಂದು ಮಗು ಹುಟ್ಟಿದೆ ಅಂತ ಆಯ್ತು, ಎಲ್ಲೋ ಒಂದು ಕಡೆ ಇದೆ ಅಂತೇಳಿ ಅದು ಹೇಳಿದೆ. ಹಾಗಾಗಿ ಮಾಡುವ ಉಪಾಯ ಏನು ಅಂತಂದ್ರೆ, ಪ್ರತಿ ಮನೆಯಲ್ಲಿರುವಂತ ಹಲ್ಲು ಹುಟ್ಟದಿರುವ ಮಕ್ಕಳನ್ನು ನಾವು ಸಂಹಾರ ಮಾಡ್ತಾ ಬಂದ್ರೆ ಆಯ್ತು, ಅಷ್ಟೇ ಕೆಲಸ. ಅಷ್ಟು ಮಾಡಿದ್ರೆ ಆಯ್ತು ಅಂತೇಳಿ ಇಷ್ಟು ಮಾಡೋಣ. ಎಂತ ಉಪಾಯ, ಒಳ್ಳೊಳ್ಳೆ ಉಪಾಯ ಹೇಳ್ಕೊಡ್ತಾರೆ. ಉಪಾಯ ಹೇಳಿದ್ರು, ಹೀಗೆ ಮಾಡೋಣ. ಯಾಕೆಂದ್ರೆ ನೋಡಿ, ಮೂರ್ಖತ್ವ ಹೇಳಿದ್ದೇನೆ. ಆ ಮೂರ್ಖ ಎಲ್ಲರಿಗಿಂತ ಸುಖವಾಗಿ ಬದುಕ್ತಾನೆ. ನೋಡಿ, ಸುಭಾಷಿತಕಾರರು ಇದರೆಲ್ಲ ಬಹಳಷ್ಟು ವಿಷಯವನ್ನು ಹೇಳ್ತಾ ಬರ್ತಾರೆ. ಈಗ ಜಗತ್ತಿನಲ್ಲಿ ಇಬ್ಬರು ಮಾತ್ರ ಸಂತೋಷವಾಗಿ ಬದುಕ್ತಾರೆ ಅಂತ ಒಂದು ವಿಷಯ ಏನು ಅಂತಂದ್ರೆ, ಏಚ ಮೂಢತಮಾಹ ಲೋಕೆ ಏಚ ಬುದ್ಧೇ ಪರಂಗತಾಹ ತೇ ಏವ ಸುಖಮೇದಂತೆ ಕ್ಲಿಶ್ಯತ್ಯಂತರಿತೋ ಜನಃ ಅಂತೇಳಿ ಒಂದು ವಿಷಯ. ಈ ಲೋಕದಲ್ಲಿ ಏಚ ಮೂಢತಮಾಹ ಲೋಕೆ, ತುಂಬಾ ಮೂರ್ಖರು, ಏನ್ ಹೇಳಿದ್ರು ಗೊತ್ತಾಗುದಿಲ್ಲ, ಅವರ ಪ್ರಪಂಚದಲ್ಲಿ ಇರ್ತಾರೆ. ಅವರು ಸುಖವಾಗಿ ಬದುಕುತ್ತಾರೆ, ಅವರಿಗೆ ಏನು ತಲೆ ಬಿಸಿ ಇಲ್ಲ. ಏಚ ಬುದ್ಧೇ ಪರಂಗತ ಅಂದ್ರೆ ಜ್ಞಾನಿಗಳ, ಅವರು ಕೂಡ ಸುಖವಾಗಿ ಬದುಕು, ಅವ್ರಿಗೂ ಕೂಡ ಯಾವ ಪ್ರಾಪಂಚಿಕವಾಗಿರುವಂತಹ ಜಡ ಜಾಡ್ಯವು ಕೂಡ ಉಂಟಾಗುವುದಿಲ್ಲ. ತೇ ಏವ ಸುಖಮೇದಂತೆ, ಅವರು ಸುಖಗಳು. ಕ್ಲಿಶ್ಯತ್ಯಂತರಿತೋ ಜನ, ನಾವೆಲ್ಲ ಮಧ್ಯೆ ಇದ್ದವು, ನಾವು ಮೂಢರು ಅಲ್ಲ. ಯಾಕಂದ್ರೆ ಅದು ಮನಸ್ಸು ಕೂಡ ಒಪ್ಪಿಕೊಳ್ಳುವುದಿಲ್ಲ. ಆದರೂ ಕೂಡ ಒಪ್ಪಿಕೊಳ್ಳಿದ್ದಾರೆ, ಯಾಕೆಂದ್ರೆ ಅದನ್ನು ಒಪ್ಪಿಕೊಳ್ಳದಷ್ಟು ನಮಗೆ ತಿಳುವಳಿಕೆ ಇದೆ. ಹಾಗಾಗಿ ನಾವು ಒಪ್ಪಿಕೊಳ್ಳೋದಿಲ್ಲ.
ಜ್ಞಾನಿಗಳಂತೂ ಅಲ್ಲ. ಹಾಗಾಗಿ ನಮಗೆ ಇದೆಲ್ಲ ಕಷ್ಟ. ಮೂರ್ಖತ್ವಂಚ, ನಿಜವಾಗಿ ಮೂರ್ಖರಾಗುವುದು ಬಹಳ ಸುಖ ಅಂತೇಳಿ ಒಂದು ಕಡೆ ಸುಭಾಷಿತಕಾರರು ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ. ಮೂರ್ಖತ್ವಮ್ಮಿ ಸಖೆ ಮಮಾಪಿ ರುಚಿರಂ. ಅವ್ರು ಹೇಳಿದವರು ಜ್ಞಾನಿಗಳೇ, ಆದ್ರೆ ಹೇಳಿದ್ರು ನನಗೆ ನಿಜವಾಗಿ ಮೂರ್ಖನಾಗಿ ಹುಟ್ಟಬೇಕು ಅಂತ ಅನಿಸ್ತದೆ ಇದ್ದೇವೆ. ಯಾಕೆ? ತಸ್ಮಿನ್ ಯದಷ್ಟೌ ಗುಣಾ. ಆ ಮೂರ್ಖರಿಗೆ 8 ಗುಣಗಳಿರ್ತದೆ. ಯಾವ್ಯಾವ ಗುಣ? ನಿಶ್ಚಿಂತೋ ಬಹುಭೋಜನೇಶ್ವಭಿರುಚಿ. ನಿಶ್ಚಿಂತ, ಮೊದಲನೇದಾಗಿ ಯಾವ ತಲೆ ಬಿಸಿ ಇಲ್ಲ. ಬಹುಭೋಜನೇಶ್ವಭಿರುಚಿ, ಚೆನ್ನಾಗಿ ತಿನ್ನಬೇಕು ಅಂತ ಪ್ರತಿ ಸಂದರ್ಭದಲ್ಲಿ ಅಂದ್ರೆ ಅದು ತಿನ್ನಬೇಕು, ಇದು ತಿನ್ನಬೇಕು, ಇದು ತಿನ್ನಬೇಕು. ಬಹುಭೋಜನೇಶ್ವಭಿರುಚಿ. ಆಮೇಲೆ ರಾತ್ರೋ ದಿವಾ ಸುಪ್ಯತೆ. ಹಗಲು ರಾತ್ರಿ ನಿದ್ರೆ ಏನು ಸಮಸ್ಯೆ ಆಗುದಿಲ್ಲ. ನಿದ್ರೆ ಬರೋದಿಲ್ಲ ಅಂತೇಳಿ ಕಷ್ಟ ಇಲ್ಲ. ಏನೋ ತಲೆ ಬಿಸಿ ಆಯ್ತು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ನಾಳೆ ಇದಾಗಬೇಕು, ಮದ್ದು ಹೊಡಿಬೇಕು, ಯಾವ ತಲೆ ಬಿಸಿ. ರಾತ್ರಿ ಓದಿವ ಎಷ್ಟು ಹೊತ್ತಿಗೆ ತಲೆ ಹಾಕಿದ್ರು ಕೂಡ ನಿದ್ರೆ ಬರುತ್ತದೆ. ಆಮೇಲೆ ಕಾರ್ಯ ಅಕಾರ್ಯ ವಿಚಾರಣಾಂದ ಬದಿರ. ಕಾರ್ಯ ಅಕಾರ ಅಕಾರ್ಯ, ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ತಲೆ ಬಿಸಿ. ಅಂದ ಬದಿರ, ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಕೇಳುವುದಿಲ್ಲ, ನೋಡುವುದಿಲ್ಲ. ಮಾನಾಪಮಾನೌ ಸಮೌ. ಅವರಿಗೆ ಮಾನ ಆದ್ರೂ ಅಷ್ಟೇ, ಅಪಮಾನ ಆದ್ರೂ ಅಷ್ಟೇ, ಅದೆಲ್ಲ ಸಮಾನ. ಹಾಗಾಗಿ ಕೃತ್ವಾ ಸರ್ವಜನಸ್ಯ ಮೂರ್ಧನಿ ಪದಂ. ಸರ್ವಜನಸ್ಯ ಮೂರ್ಧನಿ ಪದಂ ಕೃತ್ವ, ಎಲ್ಲರೂ ತಲೆ ಮೇಲೆ ಅವರು ಕಾಲಿಟ್ಟುಬಿಡ್ತಾರೆ. ಆಮೇಲೆ ಮೂರ್ಖ ಸುಖಂ ಜೀವತಿ. ಅವರು ಸುಖವಾಗಿ ಬದುಕ್ತಾರೆ. ಹೀಗಿದೆ ಮೂರ್ಖರು. ಇವನಿಗೆ ಸುಖ ಇಲ್ಲ, ಕಂಸನಿಗೆ ಸುಖ ಆಗಲಿಲ್ಲ, ಹಾಗಾಗಿ ಮೂರ್ಖ ಅಲ್ಲ. ಆದ್ರೆ ಅವರ ಈ ಪರಿವಾರ ಇದೆಯಲ್ಲ, ಉಪಾಯ ಏನು ಹೇಳ್ಕೊಡ್ತು ಅಂತಂದ್ರೆ ಶಿಶುಗಳನ್ನೆಲ್ಲ ಹತ್ಯೆ ಮಾಡುವ ಉಪಾಯ ಹೇಳ್ಕೊಡ್ತು. ಹೀಗೆ ಮಾಡೋಣ. ಈಗ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಎಲ್ಲ ಸಿದ್ಧತೆ ಮಾಡಿಕೊಂಡ್ರು. ಮೂಲಮ್ಮಿ ವಿಷ್ಣು ದೇವ ನೋಡಿ, ಅವರು ತುಂಬಾ ಆಲೋಚನೆ ಮಾಡಿದ್ದಾರೆ. ಹೀಗೆ ಇವರನ್ನೆಲ್ಲ ಹಿಂಸೆ ಮಾಡಬೇಕು, ಈ ಮಕ್ಕಳನ್ನ ಸಂಹಾರ ಮಾಡಬೇಕು ಎಂಬುದಕ್ಕೆ ಮೂಲ ಕಾರಣ ಏನು? ಯಾರು ಸಾಮಾನ್ಯರಲ್ಲ, ಸುಮ್ಮನೆ ಅವರನ್ನು ಮೂರ್ಖರು ಅಂತ ಕರೆಯುವ ಹಾಗೆ. ಅವರು ಆಲೋಚನೆ ಮಾಡಿದ್ದು ಹೇಗೆ ಅಂತಂದ್ರೆ, ಮೂಲಮ್ಮಿ ವಿಷ್ಣು ದೇವಾನ ಯತ್ರ ಧರ್ಮ ಸನಾತನಃ ತಸ್ಯ ಚ ಬ್ರಹ್ಮ ಗೋವಿಪ್ರಾಃ ತಪೋ ಯಜ್ಞಾ ಸುದಕ್ಷಿಣಾಃ ತಸ್ಮಾತ್ ಸರ್ವಾತ್ಮನಾ ರಾಜನ್ ಬ್ರಾಹ್ಮಣಾನ್ ಬ್ರಹ್ಮವಾದಿನಃ ತಪಸ್ವಿನೋ ಯಜ್ಞಶೀಲಾನ್ ಗಾಶ್ಚ ಹನ್ಮೋಹವಿರ್ದುಃಖಾಃ. ನೋಡಿ, ಕೇವಲ ಮಕ್ಕಳ ಕುರಿತಾಗಿ ಹೇಳಿಲ್ಲ. ಅವ್ರು ಏನು ಹೇಳಿದ್ರು ಅಂತಂದ್ರೆ, ನಾವು ಸಂಹಾರ ಮಾಡಬೇಕು ಮತ್ತು ಹಿಂಸೆ ಮಾಡಬೇಕು. ಭಗವಂತ ಎಲ್ಲಿದ್ರು ಈಗ ಬರ್ತಾನೆ. ಹೇಗೆ ಅಂತಂದ್ರೆ, ಮೂಲಮ್ಮಿ ವಿಷ್ಣು ದೇವಾನಾಂ ಯತ್ರ ಧರ್ಮ ಸನಾತನಃ. ಮೂಲಮ್ಮಿ ವಿಷ್ಣು ದೇವಾನಾಂ ಯತ್ರ ಧರ್ಮ. ಈ ಸನಾತನ ಧರ್ಮದ ಮೂಲ ವಿಷ್ಣುವೇ, ಭಗವಂತ. ಹಾಗಾಗಿ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಥವಾ ಮತ್ತೇನು ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಗೋವಿಪ್ರ ಯಜ್ಞ ಇದನ್ನು ನಾಶ ಮಾಡಬೇಕು. ಗೋವುಗಳನ್ನು ನಾಶ ಮಾಡಬೇಕು. ಬ್ರಾಹ್ಮಣರನ್ನ ಹೊಡಿಬೇಕು. ಬ್ರಾಹ್ಮಣರ ಕುರಿತಾಗಿ ಹೇಳಬೇಕು, ಇದು ಮಾಡಬೇಕು, ಅಪಪ್ರಚಾರ ಎಲ್ಲ ಮಾಡಬೇಕು. ಯಜ್ಞವನ್ನ ನಾಶ ಮಾಡಬೇಕು, ಯಜ್ಞದ ಕುರಿತಾಗಿ ಹೇಳಬೇಕು, ಅದರ ವಿರುದ್ಧವಾಗಿ ಹೇಳಬೇಕು. ತಸ್ಮಾತ್ ಇದನ್ನು ಮಾಡಬೇಕು ಅಂತೇಳಿ ನಿರ್ಣಯ ಮಾಡ್ತಾರೆ. ತಪ್ಪಿ ಹೋದ್ರೆ ಈ ಮಕ್ಕಳಲ್ಲಿ ಎಲ್ಲೂ ಕೂಡ ಭಗವಂತ ಇಲ್ಲದೇ ಇದ್ರೆ, ತಪ್ಪಿ ಹೋದ್ರೂ ಕೂಡ ಗೋ ಬ್ರಾಹ್ಮಣ ಈ ದೇವತೆಗಳನ್ನೆಲ್ಲ ಈ ರೀತಿಯಾಗಿ ಹಿಂಸೆ ಮಾಡಿದ್ರೆ ಎಲ್ಲಿದ್ರು ಕೂಡ ಬರ್ತಾನೆ, ತಪ್ಪಿಕೊಳ್ಳೋದು. ಫಸ್ಟ್ ಮಾಡಿಬಿಡೋಣ ಅಂತ. ತಸ್ಮಾ ಸರ್ವಾತ್ಮನ ರಾಜನ ಬ್ರಹ್ಮಣ ವಿಪ್ರಾಗಾವಷ್ಟ ವೇದಾಶ್ಚ ತಪಸ್ಸತ್ಯಂ ತಮಶಮಃ ಶ್ರದ್ಧಾದಯಾತಿ ತಿಕ್ಷಾ ಚ ಕೃತವಶ್ಚ ಹರೇಸ್ತನೂಃ. ನೋಡಿ, ದುರ್ಗೆಯ ಕುರಿತಾಗಿ ಹೇಳುವಾಗ ಪ್ರಸಂಗ ಬಂದದಿಂದ ನೆನಪು. ದುರ್ಗಾ ಅಂತೇಳಿ ಅವಳ ದುರ್ಗಮ ಅಂತೇಳಿ ಒಬ್ಬ ರಾಕ್ಷಸ. ಅವನು ತಪಸ್ಸನ್ನು ಮಾಡ್ತಾನೆ. ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಮಾಡಿದ. ದೀರ್ಘಕಾಲ ತಪಸ್ಸಿಗೆ ಮೆಚ್ಚಿರುವಂತಹ ಬ್ರಹ್ಮ ಒಲಿದು ಬರ್ತಾನೆ. ವರವನ್ನು ಕೇಳಿದ. ಏನು ಅಂತಂದ್ರೆ, ಯಾವುದು ವರ ಅಂತಂದ್ರೆ, ಬ್ರಾಹ್ಮಣರಿಗೆ ವೇದಗಳು ಮರೆತು ಹೋಗ್ಬೇಕು ಅಷ್ಟೇ. ಅವನು ಕೇಳಿದ ವರ, ಬ್ರಾಹ್ಮಣರಿಗೆ ವೇದಗಳು ಮರೆತು ಹೋಗಲಿ ಅಂತ, ವಿಸ್ಮರಣೆ ಆಗಲಿ. ಬ್ರಹ್ಮನಿಗೆ ಏನು ಅನಿಸಲಿಲ್ಲ. ಆಯ್ತು, ತಥಾಸ್ತು ಅಂತ ಹೇಳಿ. ಬ್ರಾಹ್ಮಣರಿಗೆ ವೇದಗಳು ಮರೆತು ಹೋದ್ರೆ ಏನಾಗ್ತದೆ? ಏನಂದ್ರೆ ಯಜ್ಞಗಳಾಗೋದಿಲ್ಲ, ಸ್ವಾಹ ಸದಾಕಾರಗಳು ಇಲ್ಲ, ದೇವತೆಗಳಿಗೆ ಹವಿಸ್ತಿಲ್ಲ.
ಸಹಜವಾಗಿ ದೇವತೆಗಳೆಲ್ಲ ನಿಶ್ಶಕ್ತರಾಗ್ತಾರೆ, ಆಗ ದೇವತೆಗಳನ್ನ ಸಂಹಾರ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ದುರ್ಗಮ ಎನ್ನುವಂತ ರಾಕ್ಷಸನ ವಿಚಾರ ಅದೇ ಆಯ್ತು. ಹಾಗಾಗಿ ದುರ್ಗಾ ಅಂತ ಬಂದದ್ದು ಪುರಾಣದಲ್ಲಿ ಹಾಗೆ ದುರ್ಗಮನನ್ನು ಸಂಹಾರ ಮಾಡಿದ ಕಾರಣದಿಂದಾಗಿ ದುರ್ಗಾ ಅಂತೇಳಿ ದುರ್ಗಮ ಎನ್ನುವಂತಹ ರಾಕ್ಷಸ. ಇಲ್ಲೂ ಕೂಡ ಇವರು ಆಲೋಚನೆ ಮಾಡಿದ ಹಾಗೆ ಇವರನ್ನ ನಾವು ಸಂಹಾರ ಮಾಡಿಬಿಟ್ರೆ, ಇವರನ್ನ ಹಿಂಸೆ ಮಾಡಿದರೆ ಭಗವಂತ ತಾನಾಗಿ ಬರ್ತಾನೆ ಅಷ್ಟೇ. ವಿಪ್ರಾಗಾವಶ್ಚ ವೇದಾಶ್ಚ ತಪಸ್ಸತ್ಯಂತಮಶ್ರಮಃ ಶ್ರದ್ಧಾದಯ ತಿತಿಕ್ಷಾ ಚ ಕೃತವಶ್ಚ ಹರೇಸ್ತನು. ಭಗವಂತನ ಶರೀರ ಯಾವುದು ಅಂತಂದ್ರೆ ವಿಪ್ರರು, ಗೋವುಗಳು, ವೇದಗಳು, ತಪಸ್ಸು, ಸತ್ಯ, ದಮ, ಶಮ, ಶ್ರದ್ಧೆ, ದಯೆ, ತಿತಿಕ್ಷೆ, ಯಜ್ಞಗಳು, ಇದೇ ಭಗವಂತನ ಶರೀರ. ಇದನ್ನು ಹಿಂಸೆ ಮಾಡಿಬಿಟ್ರೆ ಭಗವಂತನ ಹಿಂಸೆ ಮಾಡಿದ ಹಾಗೆ ಅಂತ ಹೇಳಿ ಆಲೋಚನೆ ಮಾಡ್ತಾರೆ. ಸಹಿ ಸರ್ವಸುರಾಧ್ಯಕ್ಷೋ ಶಿಸುರದ್ವಿಡ್ ಗುಹಾಶಯ ತನ್ಮೂಲಾ ದೇವತಾ ಸರ್ವಾಹ ಸೇಶ್ವರಾಹ ಸಚತುರ್ಮುಖಾಹ ಅಯಂ ವೈ ತದ್ವಧೋಪಾಯೋ ಯದೃಷೀಣಾಂ ಅಯಂ ವೈ ತದ್ವಧೋಪಾಯ. ಇದೇ ಭಗವಂತನನ್ನ ವಧೆ ಮಾಡುವ ಉಪಾಯ ಅಂತೇಳಿ ಆಲೋಚನೆ ಮಾಡ್ತಾರೆ. ಶ್ರೀಶುಕ ವಾಚ ಏವಂ ದುರ್ಮಂತ್ರಿ ಕಂಸಃ ಸಹ ಸಂಮಂತ್ರ್ಯ ದುರ್ಮತಿ ಬ್ರಹ್ಮಹಿಂಸಾಂ ಹಿತಂ ಮೇನೆ ಕಾಲಪಾಶಾವೃತೋಸುರಃ. ನೋಡಿ, ಇದನ್ನೇ ಆಲೋಚನೆ ಮಾಡಿ ಅವನು ಇದೇ ಸರಿ ಅಂತೇಳಿ ಆಲೋಚನೆ ಮಾಡ್ತಾನೆ. ಇದರ ಎಲ್ಲರೂ ಕೂಡ ಅವನಿಗೆ ಉಪದೇಶ ಮಾಡಿದ್ರು, ಇದನ್ನೇ ಮಾಡಬೇಕು ಅಂತೇಳಿ. ಕಂಸನಿಗೆ ಒಂದೇ ವಿಷಯ ಇದ್ದರೆ, ಆ ಮಗು ಹುಟ್ಟಿ ಬಂದ್ರೆ ನನ್ನನ್ನು ಸಂಹಾರ ಮಾಡ್ತದೆ. ಅದು ಒಂದೇ ವಿಷಯ ತಲೆಯಲ್ಲಿ ಇಟ್ಕೊಂಡು ಇಡೀ ಪ್ರಪಂಚಕ್ಕೆ ಅವನು ಪ್ರತಿಕೂಲನಾಗಿ ಬರ್ತಾನೆ. ಎಲ್ಲ ಹಿಂಸೆ ಮಾಡುವುದು ಅಂತ. ತರಚುಗಾಯವ ಕೆರೆದು ಪುಣ್ಣನಾಗಿ ಕಪಿ. ಹೇಗೆ ಅಂತಂದ್ರೆ ನಮ್ಮೆಲ್ಲರ ಬದುಕಿನಲ್ಲಿ ಇದೊಂದು ವಿಷಯ ಇದೆ. ಯಾವುದೋ ಸಣ್ಣ ತನಗೆ ಸಂಬಂಧಪಟ್ಟಂತಹ ಯಾವುದೋ ಸಮಸ್ಯೆ, ಅದನ್ನ ಆಲೋಚನೆ ಮಾಡಿ ಮಾಡಿ ಅದರ ಕುರಿತಾಗಿ ಚಿಂತನೆ ಮಾಡಿ ಮಾಡಿ ಚಿಂತೆ ಮಾಡಿ ಮಾಡಿ ದೊಡ್ಡದ ಮಾಡಿಕೊಡು. ಇದು ಹೀಗಿತ್ತು ವಿಷಯ, ಇದು ಹೀಗಿತ್ತು, ಇದು ತರಚುಗಾಯವ ಕೆರೆದು ಪುಣ್ಣನಾಗಿ ಕಪಿ. ಕೊರತೆಯೊಂದನು ನೀನು ನೆನೆದು ಕೊರಗಿ ಧರೆಯೆಲ್ಲವನು ಶಪಿಸಿ ಮನದಿ ನಲಕವ ನಿಲ್ಲಿಸಿ ಹೊರ ನರಳುವುದು ಬದುಕೇನು ಮಂಕುತಿಮ್ಮ. ತರಚುಗಾಯವ ಕೆರೆದು ಪುಣ್ಣನಾಗಿ ಕಪಿ. ಆ ಮಂಗನಿಗೆ ಸಣ್ಣ ಗಾಯ ಆದ್ರೆ ಅದನ್ನ ಕೆರೆದುಕೊಂಡು ದೊಡ್ಡ ಹುಣ್ಣು ಮಾಡಿಕೊಳ್ತದೆ. ಮನುಷ್ಯನು ಕೂಡ ಹಾಗೆ, ಯಾವುದೋ ಒಂದು ಸಣ್ಣದು ಇರೋದಿಲ್ಲ, ಎಲ್ಲದೂ ಕೂಡ ಇರ್ಲಿಕ್ಕೆ ಸಾಧ್ಯವೂ ಕೂಡ ಇಲ್ಲ. ಅದನ್ನ ಆಲೋಚನೆ ಮಾಡೋದು. ನಮ್ಮಲ್ಲಿ ಇದೊಂದು ಇಲ್ವಲ್ಲ, ಬಹಳ ದೊಡ್ಡ ಆಲೋಚನೆ ಆಗಿ ಬರ್ತದೆ, ದೊಡ್ಡದಾಗುತ್ತೆ. ನರಳು ಉದ್ದು ಹೀಗೆ ನೀನು ನರಕ ಮಾಡಿಕೊಳ್ಬಿಡ್ತೀಯಲ್ಲ, ನಿನ್ನಲ್ಲಿ ಏನಿಲ್ಲ, ಎಲ್ಲದೂ ಕೂಡ ಎಲ್ಲದೂ ಇರ್ಲಿಕ್ಕೆ ಸಾಧ್ಯ. ಒಳ್ಳೆ ಒದಿದೆ ಇಲ್ಲ ನನಗಿಲ್ಲ ಅಂತೇಳಿ ಅಂದುಕೊಂಡು ಅದನ್ನು ದೊಡ್ಡದು ಮಾಡಿಕೊಂಡು ನಿನ್ನ ಬದುಕನ್ನು ನೀನು ನರಕ ಮಾಡ್ಕೊಂಡು ಬಿಡ್ತೀಯ. ಕಂಸನು ಕೂಡ ಅವನಿಗೆ ಸಂಬಂಧಪಟ್ಟಂತಹ ಯಾವುದೋ ವಿಷಯವನ್ನು ಕೆರೆದು ಪ್ರಪಂಚಕ್ಕೆ ಕುಟಾರನಾಗಿ ಬದಲಾಗಿಬಿಡ್ತಾನೆ. ಹಾಗಿತ್ತು ಅವನ ಬದುಕಿನ ವ್ಯವಸ್ಥೆ. ಸಂದಿಷ್ಟ ಸಾಧು ಲೋಕಶ್ಚ ಕದನ ಪ್ರಿಯಾನ್ ಕಾಮರೂಪಧರಾನ್ ದಿಕ್ಷು ದಾನವಾನ್ ಗ್ರಹಮಾವಿಶತು. ಈಗ ಏನು ಮಾಡಿದ ಅಂತಂದ್ರೆ ಕದನ ಪ್ರಿಯಾನ್ ಸಂದಿಷ್ಟ ಎಲ್ಲ ಕಡೆ ಹೋಗಿ ಈ ರೀತಿಯಾಗಿ ಎಲ್ಲರನ್ನು ಕೂಡ ಹಿಂಸೆ ಮಾಡಿ ಅಂತೇಳಿ ಅವರವರಿಗೆ ಎಲ್ಲ ಆಜ್ಞೆ ಮಾಡಿದ, ಎಲ್ಲ ದಿಕ್ಕುಗಳಿಗೆ. ತೇವೈರಜ ಪ್ರಕೃತಯ ತಮಸ ಮೂಢಚೇತಸಃ ಸತಾಂ ವಿದ್ವೇಷಮಾಚೇರುಹು ಆರಾತ್ ಆಗತ ಮೃತ್ಯವಃ ಆಯುಷ್ಯಂ ಯಶೋ ಧರ್ಮಂ ಲೋಕಾನಾಶಿತ ಏವ ಚ ಹಂತಿಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದತಿಕ್ರಮಃ. ಆಯುಷ್ಯಂ ಯಶೋ ಧರ್ಮಂ. ನೋಡಿ, ಈ ರೀತಿಯಾಗಿ ಮಹತ್ ಅಂದರೆ ಮಹಾತ್ಮರ ಅತಿಕ್ರಮ ಮತ್ತು ಈ ರೀತಿಯಾಗಿರುವಂತಹ ದುರ್ಬುದ್ಧಿ ಏನನ್ನು ಮಾಡ್ತದೆ ಅಂತಂದ್ರೆ ಆಯು ಶ್ರಿಯಂ ಯಶೋ ಧರ್ಮಂ, ಆಯಸ್ಸನ್ನ, ಸಂಪತ್ತನ್ನ, ಯಶಸ್ಸನ್ನ, ಧರ್ಮವನ್ನ ಎಲ್ಲವನ್ನು ಕೂಡ ನಾಶ ಮಾಡ್ತದೆ. ಹಾಗೆ ಕಂಸನಿಗೆ ಕೂಡ ಇದೇ ಆಯಿತು. ಆ ಮೃತ್ಯು ಎಂಬಂತ ಒಂದು ಭಯ, ಅದು ಅವನಿಗೆ ನೋಡಿ ಇಬ್ಬರಿಗೂ ಕೂಡ ಮೃತ್ಯುವಿನ ಭಯ. ಈ ಭಾಗವತದಲ್ಲಿ ಪರೀಕ್ಷಿತನಿಗೂ ಕೂಡ ಮೃತ್ಯು ಇತ್ತು, ನಿಶ್ಚಿತವಾದ ಮೃತ್ಯು. ಕಂಸನಿಗೂ ಕೂಡ ಮೃತ್ಯುವೆ ನಿಶ್ಚಿತವಾದ. ಆದರೆ ಪರೀಕ್ಷಿತ ಮಹಾರಾಜನಿಗೆ ಇದೇ ಕಾಲದಲ್ಲಿ ಮೃತ್ಯು ಎಂಬುದಾಗಿ ನಿಶ್ಚಿತವಾಗಿತ್ತು, ಅವನು ಭಯಪಡಲಿಲ್ಲ. ಆದರೆ ಕಂಸನಿಗೆ ಯಾವಾಗ ಮೃತ್ಯು ಅಂತ ಗೊತ್ತಿಲ್ಲ, ಆದರೆ ಅವನಿಗೆ ಇಂತಹ ಭಯ. ಎರಡು ರಾಜರು ಅವರ ವರ್ತನೆಯಲ್ಲಿ ಹೇಗಿತ್ತು, ಪರೀಕ್ಷಿತ ಮಹಾರಾಜ ಮತ್ತು ಕಂಸ ಇಬ್ಬರ ಚಿಂತನೆಗಳು ಹೇಗಿತ್ತು. ಮೃತ್ಯುಗಂ ಭಯವೇಗೆ ದೇಶಾಂತರಕ್ವೈವ
ಮಿತ್ರನಾಥಂ ಚಿತ್ರ ಹೊಸದಿರ್ಪುದಿಲ್ಲಿ. ಸತ್ಯ ಸಾತ್ವಿಕದಿ ಬಾಳ್ವಂಗೆ ಎತ್ತಲಿಂ ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಮೃತ್ಯುವೆಂ ಭಯವೇಕೆ ದೇಶಾಂತರಕ್ಕೊಯ್ವ ಮಿತ್ರನಾಥ. ನಮಗೆ ಮತ್ತೊಂದು ಕಡೆಗೆ ಹೋಗುವುದಕ್ಕೆ ಒಬ್ಬ ಮಿತ್ರ ಬೇಕು, ಅವನು ಮಿತ್ರ. ಅವನು ಸತ್ರ ಹೊಸದಿರುವುದು, ಅಲ್ಲಿ ಬೇರೆ ಏನೋ ಇದೆ ನಿನಗೆ, ಹಾಗಾಗಿ ಅದಕ್ಕೆ ಭಯ ಏಕೆ? ಪರೀಕ್ಷಿತ ಮಹಾರಾಜ ಹೀಗೆ ಆಲೋಚನೆ ಮಾಡಿಕೊಳ್ಳು, ಕಂಸ ಮಾತ್ರ ಹೀಗೆ ಆಲೋಚನೆ ಮಾಡಿಕೊಳ್ಳು. ಅಷ್ಟೇ ವ್ಯತ್ಯಾಸ ಇರ್ತದೆ. ದುಷ್ಟರಿಗೆ ಮತ್ತು ಪ್ರಾಜ್ಞರಿಗೆ ಇರುವ ವ್ಯತ್ಯಾಸ ಇದೆ ನೋಡಿ. ಅವನಿಗೆ ಗೊತ್ತಿದೆ, ಪರೀಕ್ಷಿತ ಮಹಾರಾಜನಿಗೆ ಇನ್ನು ಒಂದೇ ವಾರ ನನ್ನ ಬದುಕು, ಆದರೆ ಅದಕ್ಕಾಗಿ ಯಾವ ಪರಿತಾಪವೂ ಕೂಡ ಅವನದಿಲ್ಲ. ಅವನು ಹೀಗೆ ಭಾಗವತಕ್ಕೆ ತೆರೆದುಕೊಂಡು ಬಿಟ್ಟ, ಅವನಿಗೆ ಮಾತ್ರ ಗೊತ್ತಿಲ್ಲ, ಆದರೆ ಅವನು ತೆರೆದುಕೊಂಡದ್ದೇ ಬೇರೆ. ಹಾಗಾಗಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ದಶಮಸ್ಕಂಧೆ ಪೂರ್ವಾರ್ಧೆ ಚತುರ್ಥೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.